Hello dear students, welcome to Sing Style of Maths. ಸೊ ನಾವು ಟ್ರಿಗ್ನೋಮೆಟ್ರಿ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಆಲ್ಮೋಸ್ಟ್ 4 to 5 ಲೆಕ್ಚರ್ಸ್ ಕಂಪ್ಲೀಟ್ ಆಗಿದ್ದಾವೆ. ಇನ್ ಕೇಸ್ ಯಾರಾದರೂ ಆ ಲೆಕ್ಚರ್ಸ್ನ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಅದನ್ನು ಕಂಪ್ಲೀಟ್ ಮಾಡಿದ ಮೇಲೆ ಮಾತ್ರ ಇದನ್ನು ವಾಚ್ ಮಾಡಿ. ಇಲ್ಲ ಅಂತ ಅಂದರೆ ನಿಮಗೆ ಪ್ರಾಪರ್ ಕನೆಕ್ಷನ್ ಸಿಗೋದಿಲ್ಲ. ಓಕೆ, ಆ್ಯಂಡ್ ದ್ಯಾಟ್ ಟು ಈ ಚಾಪ್ಟರ್ ಅಂತೂ ತುಂಬ ಇಂಪಾರ್ಟೆಂಟಾಗಿ ನೀವು ಸ್ಟಾರ್ಟಿಂಗಿಂದ ನೋಡಲೇಬೇಕು. ಬಿಕಾಸ್ ನಿಮ್ಮ ಇಡೀ ಟ್ರಿಗ್ನೋಮೆಟ್ರಿ ಮತ್ತು ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸು ಇದ್ರ ಬೇಸಿಸ್ ಮೇಲೆ ನಿಮ್ಮ ಸೆಕೆಂಡ್ ಪಿ ಯು ಸಿದು 50% ಸಿಲೆಬಸ್ ನಿಂತಿದೆ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಈ ಚಾಪ್ಟರ್ನ ನೀವು ಬರೀ ಬೋರ್ಡ್ ಲೆವೆಲ್ಗೋಸ್ಕರ ಅಥವಾ ಸ್ಪೆಸಿಫೈಡ್ ಈ 1-2-3 ಕ್ವೆಶನ್ಸ್ ಕಲ್ತು ಬಿಡೋಣ ಬರುತ್ತೆ ಆ ಥರ ಏನೂ ಕಲಿಯೋಕ್ಕೆ ಹೋಗ್ಬೇಡಿ. ಕಾನ್ಸೆಪ್ಟ್ನ ನೀಟಾಗಿ ತಿಳ್ಕೊಡಿ. ಇಲ್ಲ ಅಂತ ಅಂದರೆ ಏನಾಗ್ಬಿಡುತ್ತೆ, ನಿಮ್ಮ ಸೆಕೆಂಡ್ ಪಿ ಯು ಸಿ ತುಂಬ ಬೋರಿಂಗ್ ಆಗಿ ಹೋಗುತ್ತೆ. ಅದೇ ನೀವು ಫಸ್ಟ್ ಪಿ ಯು ಸಿಯಲ್ಲಿ ಈ ಚಾಪ್ಟರ್ ಮತ್ತು ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸು, ರಿಲೇಷನ್ಸ್, ಫಂಕ್ಷನ್ಸು, ಸಮ್ 4 or 5 ಚಾಪ್ಟರ್ಸ್ ಅದೇ ಅದನ್ನು ಡೀಟೇಲಾಗಿ ತಿಳ್ಕೊಂಡ್ಬಿಟ್ರೆ ಮಾತ್ರ ನಿಮ್ಮ ಇಡೀ ಸೆಕೆಂಡ್ ಪಿ ಯು ಸಿ ತುಂಬ ಈಸಿಯಾಗಿ ಹೋಗುತ್ತೆ. ಓಕೆ ರೈಟ್, ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಬಿಗಿನ್. ಸೊ ಇವತ್ತಿನ ಕಾನ್ಸೆಪ್ಟ್ ಏನಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಫ್ ಸಮ್ ಆ್ಯಂಡ್ ಡಿಫ್ರೆನ್ಸ್ ಆಫ್ 2 ಆ್ಯಂಗಲ್ಸ್. ಅಂದರೆ ಏನು, ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ನೋಡಿದ್ವಿ. ಅದರಲ್ಲಿ ಕೆಲವೊಂದು ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ನ ನೋಡಿದ್ದೀವಿ. ಅಂದರೆ ಏನು, ಸೈನ್ ಥೀಟಾ, ಸೈನ್ 0, ಸೈನ್ 30, ಸೈನ್ 45, ಸೈನ್ 60, ಸೈನ್ 90, 180 ಈ ರೀತಿ ತಿಳ್ಕೊಂಡ್ವಿ. ಅದೇ ಇನ್ ಕೇಸ್ ಆ ಆ್ಯಂಗಲ್ಸ್ ಸಮ್ ಆಫ್ 2 ಆ್ಯಂಗಲ್ಸ್ ಫಾರ್ಮಲ್ಲಿ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಸೈನ್ 75 ಕಂಡುಹಿಡಿಬೇಕಪ್ಪ. ಹೌ ವಿಲ್ ಯು ಡೂ ಇಟ್? 30 + 45. ಓಕೆ, 30 ಡಿಗ್ರಿ ನಮಗೆ ಗೊತ್ತಿದೆ, 45 ಗೊತ್ತಿದೆ. ಸೊ ಸಮ್ ಆಫ್ ದ 2 ಆ್ಯಂಗಲ್ಸ್. ಅಥವಾ 15 ಡಿಗ್ರಿ ಕಂಡುಹಿಡಿಬೇಕು ಅಂದ್ಕೊಳ್ಳಿ. ಓಕೆ, ಸೊ 45 - 30 ಯು ಕ್ಯಾನ್ ಡೂ ಲೈಕ್ ದ್ಯಾಟ್. ಸೊ ಎಸ್, ಯು ಕ್ಯಾನ್ ಡೂ ಲೈಕ್ ದ್ಯಾಟ್. ಬಟ್ ಆ ರೀತಿ ಮಾಡಿದಾಗ ನಿಮಗೇನಾಗುತ್ತೆ ಅಂದರೆ ಡಿಫ್ರೆನ್ಸ್ ಆಫ್ 2 ಆ್ಯಂಗಲ್ಸ್, ಸಮ್ ಆಫ್ 2 ಆ್ಯಂಗಲ್ಸ್ ಬರೀತೀರಾ. ಬರ್ತಿದ್ದ ಮೇಲೆ ಅದ್ರದ್ದು ಫಾರ್ಮುಲಾ ಗೊತ್ತಿದೆಯಾ ನಿಮಗೆ? ಇಲ್ಲ. ಓಕೆ, ಸೊ ಅದನ್ನು ಈ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಅರ್ಥ ಆಯ್ತಲ್ಲ? ಆ್ಯಂಡ್ ಅದನ್ನು ತಿಳ್ಕೊಳೋದಕ್ಕಿಂತ ಮುಂಚೆ ಆ ಫಾರ್ಮುಲಾ ಏನು ತಿಳ್ಕೊಬೇಕಿದೆಯಲ್ಲ, ಅದಕ್ಕಿಂತ ಮುಂಚೆ ನಿಮಗೆ ಸ್ವಲ್ಪ ಬೇಸಿಕ್ಸ್ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ. ಅದನ್ನು ದಯವಿಟ್ಟು ರೀಕಾಲ್ ಮಾಡೋಣ. ಓಕೆ, ಸೊ ಅದನ್ನು ರೀಕಾಲ್ ಮಾಡ್ಕೊಳ್ಳಿ. ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ವಿಲ್ ಗೆಟ್ ಇನ್ ಟು ಡೆರಿವೇಷನ್. ಓಕೆ, ಫಸ್ಟ್ ಇರೋದು ನಿಮಗೆ ಡೆರಿವೇಷನು. ಸೊ ನಿಮ್ಮ ಬೇಸಿಕ್ಸ್ ಏನಂತ ಅಂದರೆ ನಾನು ಹೇಳಿದ್ದೀನಿ, ಸೈನ್ ಆಫ್ ಮೈನಸ್ ಎಕ್ಸ್ ಅಂತ ಅಂದರೆ ಏನಾಗುತ್ತೆ ನೆನಪಿರಲಿ, -x ಅಥವಾ -θ. ಸೊ ವೇರ್ ಎಕ್ಸ್ ಈಸ್ ಆಲ್ವೇಸ್ ಅಕ್ಯೂಟ್. ಯು ಹ್ಯಾವ್ ಟು ರಿಮೆಂಬರ್, ಅಕ್ಯೂಟ್ ಅಂದರೆ <90 ಡಿಗ್ರಿ. ಸೊ ಸೈನ್ ಆಫ್ -x ಏನಾಗುತ್ತೆ ಅಂತ ಅಂದರೆ ಅಬ್ಸರ್ವ್ ಮಾಡಿ, ನಾನು ಹೇಳ್ಕೊಟ್ಟಿದ್ದೀನಿ. ಕ್ವಾಡ್ರಂಟಲ್ಲಿ ಎಕ್ಸ್ ಅಂತ ಅಂದರೆ ಈ ರೀತಿ, ಹೌದಾ? ಇಲ್ಲಿರೋ ಲೈನು ಹಿಂಗೆ ಮೇಲ್ಗಡೆ ಮೂಮೆಂಟ್ ಆದರೆ ಎಕ್ಸ್ ಆ್ಯಂಗಲ್ಲು. ಅದೇ ಕ್ಲಾಕ್ ವೈಸ್ ಡೈರೆಕ್ಷನ್ ಆದರೆ ಏನಾಗುತ್ತೆ, ಇಲ್ಲಿ ಬರುತ್ತೆ. ದಿಸ್ ಈಸ್ ಸಮ್ angle, and since it is measured clockwise we put it -x. ಅರ್ಥ ಆಯ್ತಲ್ಲ? ಸೊ ಕ್ಲಾಕ್ ವೈಸ್ ಇರೋದ್ರಿಂದ ನಾವು -x ಅಂತ ಹೇಳ್ತೀವಿ. ಈಗ ಅಬ್ಸರ್ವ್ ಮಾಡಿ, ಇದು 4th ಕ್ವಾಡ್ರೆಂಟ್ ತಾನೆ. 4th ಕ್ವಾಡ್ರೆಂಟಲ್ಲಿ ಆಫ್ಟರ್ ಸ್ಕೂಲ್ ಟು ಕಾಲೇಜ್. ಓಕೆ, ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ ಅದು ಹೇಳಿದ್ರು. ಓಕೆ, ಆಲ್ ಸಿಲ್ವರ್ ಟೀ ಕಪ್ಸ್ ಹೇಳಿದ್ರು. ಓಕೆ ರೈಟ್, ಐ ಹ್ಯಾವ್ ಟೋಲ್ಡ್ ಯು ಸಮ್ 3 or 4 clues. ಯು ವಾಂಟ್ ಟು ರಿಮೆಂಬರ್ ವಿಚ್ ಎವರ್ ಯು ವಾಂಟ್, ಯು ಕ್ಯಾನ್ ರಿಮೆಂಬರ್. ಓಕೆ ರೈಟ್. ಸೊ ಸೈನ್ ಆಫ್ -x ಅಂತ ಅಂದರೆ 4th ಕ್ವಾಡ್ರೆಂಟ್. 4th ಕ್ವಾಡ್ರೆಂಟ್ ಅಂತ ಅಂದರೆ ಏನಾಗುತ್ತೆ, ವಿ ನೋ ದಟ್ ಇನ್ 4th ಕ್ವಾಡ್ರೆಂಟ್ ವಿಚ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಈಸ್ ನೆಗೆಟಿವ್? ಸೈನ್ ಆ್ಯಂಡ್ ಕೊಸಿಕೆಂಟ್ ಆ್ಯಂಡ್ ಟ್ಯಾನ್ ಆ್ಯಂಡ್ ಕಾಟ್. ಬಟ್ ಕಾಸ್ ಮತ್ತು ಸಿ ಇಂದ ಬರೋದು ಯಾವುದು? ಕಾಸ್ ಇನ್ ರೆಸಿಪ್ರೋಕಲ್ ಸೀಕೆಂಟ್. ಸೊ ಕಾಸ್ ಆ್ಯಂಡ್ ಸೀಕೆಂಟ್ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಅಲ್ಲಿಗೆ ಸೈನ್ ಆಫ್ -x ಬಂದುಬಿಟ್ಟು ಮೈನಸ್ ಸೈನ್ x ಆಗುತ್ತೆ. ಯಾಕೆ? ಮೈನಸ್ ರೆಪ್ರೆಸೆಂಟ್ಸ್ ವಾಟ್? ಇಟ್ ಈಸ್ ಇನ್ ಸಮ್ ಕ್ವಾಡ್ರೆಂಟ್ ವೇರ್ ಇಟ್ ಈಸ್ ನಾಟ್ ಪಾಸಿಟಿವ್. ಸೈನ್ ಪಾಸಿಟಿವ್ ಇಲ್ಲದೆ ಇರೋ ಕ್ವಾಡ್ರೆಂಟ್ ಅಂದರೆ ಎರಡೇ ಇರೋದು, 3rd, 4th. ಅರ್ಥ ಆಯ್ತಲ್ಲ? ಆ್ಯಂಡ್ ದೆನ್ sign remains sign itself. Why? Because -x can be written as suppose 0 - x. No problem. 0. This is x-axis angle. X-axis angle ಅಂದರೆ no change in the trigonometric function. ಹೌದಲ್ವಾ? ಸೊ ಇದು ನೆನಪಿರ್ಬೇಕು ಅನ್ಕೋತೀನಿ. ನಿಮಗೆ ನಾನು ರೂಲ್ಸ್ ಹೇಳ್ಕೊಟ್ಟಿದ್ದೆ. ಏನು ಹೇಳಿ? ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನ ಈ ಥರ ನೀವು ಮಾಡಬೇಕಾದ್ರೆ ಎರಡೇ ರೂಲ್ಸು, ಒಂದು ಕ್ಯೂ, ಇನ್ನೊಂದು ಎ. QA, ಕ್ವಶನ್ ಆ್ಯಂಡ್ ಆನ್ಸರ್, ಆ ಥರ. ಸೊ ಕ್ಯೂ ಅಂದರೆ ಏನು? ಯಾವ ಕ್ವಾಡ್ರೆಂಟ್ ನಾವು ಮಾತಾಡ್ತಿರುವಂಥ ಈ ಆ್ಯಂಗಲ್ಲು ಯಾವ ಕ್ವಾಡ್ರೆಂಟಲ್ಲಿದೆ. ಇನ್ ಕೇಸ್ ಅದು ಫಸ್ಟ್ ಕ್ವಾಡ್ರೆಂಟಲ್ಲಿದೆ, ದೆನ್ ಆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ನೋಡ್ಕೊಳ್ಳಿ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇದೆಯಾ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ನೋಡ್ಕೊಳ್ಳಿ. ಓಕೆ, ಸೊ ನಮಗೆ ಗೊತ್ತಿರಬೇಕು. ಅದನ್ನು ನೋಡ್ಕೊಳಕ್ಕೆ ನಮಗೇನು ಗೊತ್ತಿರಬೇಕು, ಯಾವ ಕ್ವಾಡ್ರೆಂಟಲ್ಲಿ ಯಾವುದು ಪಾಸಿಟಿವ್ ಇದೆ ಅಂತ ಗೊತ್ತಿರಬೇಕು ಒಂದು. ನೆಕ್ಸ್ಟು ಅಲ್ಲಿಂದ ನೀವೇನು ಮಾಡ್ತೀರಾ, ಕ್ವಾಡ್ರೆಂಟ್ ಗೊತ್ತಾದ ತಕ್ಷಣ ಇಲ್ಲಿ ಮುಂದ್ಗಡೆ ಮೈನಸ್ ಸೈನ್ ಬರುತ್ತೋ ಪ್ಲಸ್ ಸೈನ್ ಬರುತ್ತೋ ಅಂತ ಗೊತ್ತಾಗುತ್ತೆ.
ನೆಕ್ಸ್ಟ್ ನೋಡೋದೇನು ಅಂದರೆ ಆಕ್ಸಿಸ್ ಅಂತ ಅಂದರೆ ಏನು, ಸಿಂಪಲ್. ಎಕ್ಸ್ ಆಕ್ಸಿಸ್ ಮೇಲೆ ಆ್ಯಂಗಲ್ ಸ್ಪ್ಲಿಟ್ ಆಗ್ತಾ ಇದೆಯೋ ವೈ ಆಕ್ಸಿಸ್ ಮೇಲೆ, ಮೀನ್ಸ್ 90 ಮೈನಸ್ ತೀಟಾ, 180 ಮೈನಸ್ ತೀಟಾ, 270 ಪ್ಲಸ್ ತೀಟಾ, ಈ ರೀತಿ ನಾನು ಬರೀತಿದ್ದೇನಲ್ಲ, ಅದರಲ್ಲಿ ನಾನು ಬರೀತಿರೋ ಆ ಆ್ಯಂಗಲ್ ಇದೆಯಲ್ಲ 270 ಬರ್ದನಪ್ಪ, ಅದೆಲ್ಲಿದೆ, ಇಲ್ಲಿದೆ. ಸೊ ಅದು ವೈ ಆಕ್ಸಿಸ್, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ಸೊ ಆ ಆಕ್ಸಿಸ್ ನಾನು ಚೆಕ್ ಮಾಡಬೇಕಾಗುತ್ತೆ. ಎಕ್ಸ್ ಆಕ್ಸಿಸ್ ಮೇಲಿರುವಂಥ ಎಲ್ಲ ಆ್ಯಂಗಲ್ಸ್ ಏನಾಗುತ್ತೆ ನಮಗೆ ಈವನ್ ಆ್ಯಂಗಲ್ಸ್. ಸೊ ಅವಾಗ ಏನಾಗುತ್ತೆ, ನೋ ಚೇಂಜ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸೈನ್ ಆಗಿಯೇ ಉಳ್ಕೊಳ್ತು. ಅದೇ ವೈ ಆಕ್ಸಿಸ್ ಮೇಲಿರೋ ಆ್ಯಂಗಲ್ನ ನಾನು ಯೂಸ್ ಮಾಡಿ ಬರ್ತಿದ್ರೆ, ಫಾರ್ ಎಕ್ಸಾಂಪಲ್ π/2 ಮೈನಸ್ ಎಕ್ಸ್ ಬರ್ತಿದ್ರೆ ಏನಾಗ್ತಿತ್ತು, ಆಡ್ ಆ್ಯಂಗಲ್. ವೈ ಆಕ್ಸಿಸ್ ಮೇಲಿರೋದೆಲ್ಲ ಆಡ್ ಆ್ಯಂಗಲ್. ಆಡ್ ಆ್ಯಂಗಲ್ ಇದ್ದಾಗ ಚೇಂಜಸ್ ಏನಾಗುತ್ತೆ ಅಂದರೆ, ಸೈನ್ ಚೇಂಜಸ್ ಟು ಕಾಸ್, ಕಾಸ್ ಚೇಂಜಸ್ ಟು ಸೈನ್, ಟ್ಯಾನ್ ಚೇಂಜಸ್ ಟು ಕಾಟ್, ಕಾಟ್ ಚೇಂಜಸ್ ಟು ಟ್ಯಾನ್, ಕೊಸಿಕೆಂಟ್ ಚೇಂಜಸ್ ಟು ಸಿಕೆಂಟ್, ಸಿಕೆಂಟ್ ಚೇಂಜಸ್ ಟು ಕೊಸಿಕೆಂಟ್. ಈ ರೂಲ್ಸ್ ನಿಮಗೆ ನೆನಪಿರಬೇಕು. ಇದನ್ನು ಕೂಡ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೇನೆ. ದಿಸ್ ಇಸ್ ಆಲ್ ಅಬೌಟ್ ದ ರೀಕ್ಯಾಪ್, ಓಕೆ, ದಟ್ ವಿ ವರ್ ವಿಲ್ಲಿಂಗ್ ಟು ಟೇಕ್. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೂ ಏನಿದೆ, ಫಾರ್ ಎಕ್ಸಾಂಪಲ್ ಸೈನ್ 90 ಮೈನಸ್ ತೀಟಾ ಅಂತ ಹೇಳಿದ್ರಪ್ಪ, ತೀಟಾ ಜಾಗದಾಗ ಎಕ್ಸ್ ಅಂದ್ಕೊಡ್ರಿ. ಸೊ ವಾಟ್ ಈಸ್ ಸೈನ್ 90 ಮೈನಸ್ ಎಕ್ಸ್? ಫಸ್ಟ್ ಹೇಳಿರೋದು ಕೆಲಸ ಏನು, ಎರಡೇ, ಕ್ಯೂ ಎ, ಇವೆರಡೇ ಚೆಕ್ ಮಾಡಬೇಕು. ಕ್ಯೂ ಅಂದರೆ ಕ್ವಾಡ್ರೆಂಟು. ಸೈನ್ 90 ಮೈನಸ್ ಎಕ್ಸ್, 90 ಮೈನಸ್ ಎಕ್ಸ್ ಅಂತಂದರೆ 90 ತೀಟಾ ಮೈನಸ್ ಎಕ್ಸ್, ಫಸ್ಟ್ ಕ್ವಾಡ್ರೆಂಟ್ ತಾನೆ, ಫಸ್ಟ್ ಕ್ವಾಡ್ರೆಂಟಲ್ಲಿ ಸೈನ್, ಸೊ ಪಾಸಿಟಿವ್. ನೆಕ್ಸ್ಟ್ ಕ್ಯೂ ಆಯಿತು ಕ್ವಾಡ್ರೆಂಟ್. ಆಕ್ಸಿಸ್ 90 ಅನ್ನೋದು ಎಕ್ಸ್ ಆಕ್ಸಿಸ್ ಮೇಲಿದೆಯೋ ವೈ ಆಕ್ಸಿಸ್ ಮೇಲಿದೆ? ವೈ ಆಕ್ಸಿಸ್, ಎಸ್, ದಿಸ್ ಇಸ್ 0, ದಿಸ್ ಈಸ್ 90. ಸೊ ವೈ ಆಕ್ಸಿಸ್ ಅಂದರೆ ಸೈನ್ ಚೇಂಜಸ್ ಟು ಕಾಸ್, ದೆನ್ ಯು ರೈಟ್ ಆ್ಯಂಗಲ್ ಆ್ಯಸ್ ಇಟ್ ಈಸ್. ಅರ್ಥ ಆಯ್ತಲ್ಲ? ಅದೇ ನಾನು ನಿಮಗೆ ಕಾಸ್ ಅಂತ ಹಾಕಿದರೆ ಏನಾಗುತ್ತೆ, ಕಾಸ್ π/2 ಮೈನಸ್ ಎಕ್ಸ್. ಫಸ್ಟ್ ಇವೆರಡರಲ್ಲಿ ನೋಡ್ಕೊತೀರಾ. ಕ್ಯೂ ಕ್ವಾಡ್ರೆಂಟ್, 90 ಮೈನಸ್ ಎಕ್ಸ್, ವಿಚ್ ಕ್ವಾಡ್ರೆಂಟ್? ಫಸ್ಟ್ ಕ್ವಾಡ್ರೆಂಟ್. ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ನೆಕ್ಸ್ಟ್ ಆಕ್ಸಿಸ್ 90 ಈಸ್ ಈವನ್ ಆ್ಯಂಗಲ್ ಆರ್ ಆಡ್ ಆ್ಯಂಗಲ್? ವೈ ಆಕ್ಸಿಸ್ ಮೇಲಿದೆ ಅಂದರೆ ಆಡ್ ಆ್ಯಂಗಲ್. ಓಕೆ, ಸೊ ನಾನು ನೆನ್ಪಿಟ್ಕೊಳಕ್ಕೂ ಹೇಳಿದ್ದೆ, ಈವನ್ ಆ್ಯಂಗಲ್ ಅಂದರೆ ಎಕ್ಸ್ ಅಂತ ನೆನ್ಪಿಟ್ಕೊಳ್ರಿ, ಆಡ್ ಆ್ಯಂಗಲ್ ಅಂದರೆ ವೈ ಆಕ್ಸಿಸ್ಸು. ಅದನ್ನು ನೀವು ಯೋ ಹನಿ ಸಿಂಗ್ ಅಂತ ಸಿಂಗರ್ ಇದ್ದಾರಲ್ಲ, ಆ ಥರ ನೆನ್ಪಿಟ್ಕೊಂಡ್ರು ನಿಮ್ಮ ಇಷ್ಟ. ಇಟ್ ಈಸ್ ಯುವರ್ ಕನ್ವೀನಿಯನ್ಸ್ ಟು ಕ್ರಿಯೇಟ್ ದ ನೆಮೋನಿಕ್ಸ್ ಯು ವಾಂಟ್. ಓಕೆ, ರೈಟ್. π/2 ಮೈನಸ್ ಎಕ್ಸ್, ಅಲ್ಲಿಗೆ ಏನಾಯಿತು, ಫಸ್ಟ್ ಕ್ವಾಡ್ರೆಂಟ್ ಪಾಸಿಟಿವ್. ಸೊ 90 ಡಿಗ್ರಿ ಮೀನ್ಸ್ ವೈ ಆಕ್ಸಿಸ್ ಅಲ್ಲಿದೆ. ವೈ ಆಕ್ಸಿಸ್ ಅಂದರೆ ಆಡ್ ಆ್ಯಂಗಲ್ ಅಂದರೆ ಚೇಂಜಸ್ ಆಗಬೇಕು. ಸೊ ಕಾಸ್ ಚೇಂಜಸ್ ಟು ಸೈನ್. I hope so you got this point. Similarly, if I tell you sin pi minus x, so what is the answer? Pi minus x ಅಂದರೆ 180 minus x. 180 ಎಲ್ಲಿದೆ? ಇಲ್ಲಿದೆ. 180 minus x ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನಮಗೆ ಕೊಟ್ಟಿರೋ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸೈನ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನು ಪಾಸಿಟಿವ್. ಓಕೆ, ನೆಕ್ಸ್ಟ್ ಪೈ ಕ್ವಾಡ್ರೆಂಟ್ ಆಯಿತು. ಆಕ್ಸಿಸ್ ಪೈ, ಎಕ್ಸ್ ಆಕ್ಸಿಸ್ ಅವ್ರ ವೈ ಆಕ್ಸಿಸ್, ಈವನ್ ಆ್ಯಂಗಲ್ ಅವ್ರ ಆಡ್ ಆ್ಯಂಗಲ್? ಡೆಫಿನೆಟ್ಲಿ ಎಕ್ಸ್ ಆಕ್ಸಿಸ್ ಮೀನ್ಸ್ ಈವನ್ ಆ್ಯಂಗಲ್. ಈವನ್ ಆ್ಯಂಗಲ್ ಅಂತ ಅಂದರೆ ನೋ ಚೇಂಜಸ್. ಸೊ ಸೈನ್ ರಿಮೇನ್ಸ್ ಸೈನ್ ಇಟ್ ಸೆಲ್ಫ್. ಇದೇ ಈ ಜಾಗದಲ್ಲಿ ಕಾಸ್ ಪೈ ಮೈನಸ್ ಎಕ್ಸ್ ಇದ್ದಿದ್ರೆ ಏನಾಗೋದು, ಫಸ್ಟ್ 180 ಮೈನಸ್ ಎಕ್ಸ್ ಅಂದರೆ 180 ಮೈನಸ್ ತೀಟಾ ಈ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ನೆಗೆಟಿವ್ ಆ್ಯಂಡ್ ಕ್ವಾಡ್ರೆಂಟ್ ಆಯಿತು. ಆಕ್ಸಿಸ್ ಪೈ ಈವನ್ ಆ್ಯಂಗಲ್, ರೈಟ್? ಈವನ್ ಆ್ಯಂಗಲ್ ಮೀನ್ಸ್ ಕಾಸ್ ರಿಮೇನ್ಸ್ ಕಾಸ್ ಇಟ್ ಸೆಲ್ಫ್. ಓಕೆ, ಸಿಮಿಲರ್ಲಿ ಇಫ್ ಐ ಟೆಲ್ ಯು ಕಾಸ್ 2π ಮೈನಸ್ ಎಕ್ಸ್ ಅಪ್ಪ ಹೇಳಿದೆ. ಸೊ 2π ಮೈನಸ್ ಎಕ್ಸ್ ಹೇಳಿದ್ರೆ ನೀವು ಹೇಗೆ ಮಾಡ್ತೀರಾ? ಫಸ್ಟ್ ಮಾಡಬೇಕಾಗಿರೋ ಕೆಲಸ ಕ್ವಾಡ್ರೆಂಟ್, ನೆಕ್ಸ್ಟ್ ಆಕ್ಸಿಸ್. 2π ಅಂದರೆ 360 ಡಿಗ್ರಿ. 360 ಡಿಗ್ರಿ ಇಲ್ಲಿ 2π, 360 ಡಿಗ್ರಿ ಮೈನಸ್ ಎಕ್ಸ್ ಅಂದರೆ ಫೋರ್ತ್ ಕ್ವಾಡ್ರೆಂಟ್. ಸೊ ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ಪಾಸಿಟಿವ್. ನೆಕ್ಸ್ಟ್ ಕ್ವಾಡ್ರೆಂಟ್ ಆಯಿತು. ಆಕ್ಸಿಸ್ 2π ಈಸ್ ಈವನ್ ಆ್ಯಂಗಲ್ ಆರ್ ಆಡ್ ಆ್ಯಂಗಲ್? ಈವನ್ ಆ್ಯಂಗಲ್ ಡೆಫಿನೆಟ್ಲಿ. ಸೊ ದೇರ್ ಫೋರ್ ಏನಾಗುತ್ತೆ, ಇದು ಈವನ್ ಆ್ಯಂಗಲ್ ಅಂದರೆ ದೇರ್ ಇಸ್ ನೋ ಚೇಂಜ್. ಸೊ ಕಾಸ್ ಎಕ್ಸ್ ರಿಮೇನ್ಸ್ ಕಾಸ್ ಎಕ್ಸ್ ಇಟ್ ಸೆಲ್ಫ್. ಅರ್ಥ ಆಯ್ತಲ್ಲ? ಸೊ ಈ ಥರ ನಿಮಗೇನು ಬೇಸಿಕ್ ಥಿಂಗ್ಸ್ ಗೊತ್ತಿರಬೇಕು. ಅದರಲ್ಲೂ ವೆರಿ ಇಂಪಾರ್ಟೆಂಟು ಈಗ ಸದ್ಯಕ್ಕೆ ನಿಮಗೆ. ನೆಕ್ಸ್ಟ್ ನಾನು ಒಂದು ಡೆರಿವೇಷನ್ ಮಾಡ್ತೀನಿ, ಅದರಲ್ಲಿ ಬೇಕಿರೋದು ಸೈನ್ ಆಫ್ ಮೈನಸ್ ಎಕ್ಸ್ ಇದ್ದರೆ ಫೋರ್ತ್ ಕ್ವಾಡ್ರೆಂಟಲ್ಲಿ ಸೈನ್ ನೆಗೆಟಿವ್ ಆಗಿರೋದ್ರಿಂದ ಮೈನಸ್ ಸೈನ್ ಎಕ್ಸ್. ಅದಕ್ಕೆ ಸೈನ್ ಜಾಗದಲ್ಲಿ ಕಾಸ್ ಇದ್ದಿದ್ರೆ ಫೋರ್ತ್ ಕ್ವಾಡ್ರೆಂಟ್ ಕಾಸ್ ಈಸ್ ಪಾಸಿಟಿವ್, ದೇರ್ ಫೋರ್ ಪ್ಲಸ್ ಕಾಸ್ ಎಕ್ಸ್. ಓಕೆ, ರೈಟ್. ಸೊ ಈಗ ತುಂಬ ಇಂಪಾರ್ಟೆಂಟ್ ನಿಮಗೆ ಸಮ್ ಆ್ಯಂಡ್ ಡಿಫ್ರೆನ್ಸ್ ಇನ್ ಫಾರ್ಮುಲಾ ಏನು ನೀವು ಕಲಿತೀರೋ ಆ ಫಾರ್ಮುಲೆ ಎಲ್ಲ ಕಲಿಯಲಿಕ್ಕೆ ನಿಮಗೊಂದು ಬೇಸಿಕ್ ಫಾರ್ಮುಲಾ ಫಸ್ಟ್ ಯೂಸ್ ಮಾಡ್ತೀರಾ. ಅದನ್ನು ಯೂಸ್ ಮಾಡಿ ಎಲ್ಲ ಫಾರ್ಮುಲಾ ಡಿರೈವ್ ಮಾಡ್ತೀವಿ.
ಆ ಒಂದು ಫಾರ್ಮುಲಾನ ಯೂಸ್ ಮಾಡಿಬಿಟ್ಟು ಬೇರೆ ಎಲ್ಲ ಫಾರ್ಮುಲೆಗಳನ್ನು ಡೆರೈವ್ ಮಾಡಬಹುದು. ಓಕೆನಾ? ಸೊ ಹಾಗಾಗಿ ಆ ಒಂದು ಫಾರ್ಮುಲಾ ಯಾವುದು ಅಂದರೆ ನಿಮಗೆ ಗೊತ್ತಿದೆ, ನಿಮ್ಮ ಬೋರ್ಡ್ ಲೆವೆಲಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್, ಕಂಪಲ್ಸರಿ 6 ಮಾರ್ಕ್ಸ್ ಕ್ವಶನ್ ಅಂತ ಅದನ್ನು ಇಟ್ಟಿದ್ದಾರೆ. ಅರ್ಥ ಆಯ್ತಲ್ಲ? ಆದರೂ ಅದರಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡಿ ಬರ್ತೀರಿ. ನಥಿಂಗ್ ಕ್ಯಾನ್ ಬಿ ಡನ್. ಓಕೆ, ಸೊ ವಾಟ್ ಈಸ್ ದಟ್ ಫಾರ್ಮುಲಾ? cos of x plus y is equal to cos x cos y minus sin x sin y. ಈ ಫಾರ್ಮುಲಾದು ಒಂದು ಡೆರಿವೇಷನ್ ನಾವು ಮಾಡಬೇಕಾಗತ್ತೆ. ಓಕೆ, ಯಾಕೆ ಅಂತಂದರೆ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ನಿಮಗೆ ಈ ಫಾರ್ಮುಲಾಗಳು ನೆನಪಿರೋದಿಲ್ಲ. ಅಟ್ಲೀಸ್ಟ್ ಒಂದು ಡೆರಿವೇಷನ್ ಮಾಡಿದ್ರೆ ನೀವೇನು ಮಾಡ್ತೀರಾ, ಈ ಫಾರ್ಮುಲಾ ನೆನಪಿಟ್ಕೋತೀರಾ. ಓಕೆ, ಸೊ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ನಿಮ್ಮ ನೆಕ್ಸ್ಟ್ ಎಕ್ಸಸೈಸಲ್ಲಿ ಕಂಪ್ಲೀಟ್ಲಿ ಇವೆಲ್ಲ ಫಾರ್ಮುಲಾಗಳನ್ನು ಯೂಸ್ ಮಾಡಿ ಪ್ರಾಬ್ಲಮ್ಸ್ ಇದ್ದಾವೆ. ಹಾಗಾಗಿ ಆ್ಯಂಡ್ ಒನ್ ಮೋರ್ ಥಿಂಗ್ ಇಂಪಾರ್ಟೆಂಟ್ ಆಗಿ 6 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಕೇಳ್ತಾರೆ. ಇವನ್ ವೆನ್ ಐ ವಾಸ್ ಸ್ಟಡಿಂಗ್ ದ ಸೇಮ್ ಕ್ವೆಶನ್ was appearing for 6 marks. Even when you are studying, the syllabus is still the same, the 6 mark question is still the same, and you still get this question to derive this formula. Okay, prove this geometrically anta barutte, right? So that's very easy actually. ಸೊ ಆ ಡೆರಿವೇಷನ್ನ ತಿಳ್ಕೊಳ್ಳಿಕ್ಕೆ ನಾವೇನು ಮಾಡ್ತೀವಿ ಅಂತ ಅಂದರೆ, ಡೆರಿವೇಷನಲ್ಲಿ ಐ ಹ್ಯಾವ್ ಡ್ರಾನ್ ದ ಸರ್ಕಲ್ ಅರ್ಲಿಯರ್ ಜಸ್ಟ್ ಟು ಮೇಕ್ ಶೂರ್ ದಟ್ ಐ ಡು ನಾಟ್ ಕಮಿಟ್ ಎನಿ ಮಿಸ್ಟೇಕ್ ವೈಲ್ ಟೀಚಿಂಗ್. ಓಕೆ, ಸೊ ಇಲ್ಲಿ ನೋಡಿ, ಈ ರೀತಿ ನಾವು ಒಂದು ಸರ್ಕಲ್ ಡ್ರಾ ಮಾಡ್ತೀವಿ. ಸರ್ಕಲ್ಲು ಕ್ವಾಡ್ರೆಂಟ್ಸ್ಗಳನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ, ಈ ಫಾರ್ಮುಲಾನ ಡಿರೈವ್ ಮಾಡ್ತೀವಿ. ಓಕೆ, ಆ್ಯಂಡ್ ಲೆಟ್ ಮೀ ಟೆಲ್ ಯು, ಇಟ್ ಈಸ್ ವೆರಿ 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 ಈಸಿ. ಓಕೆ, ತುಂಬ ಈಸಿ ಇದೆ ಡೆರಿವೇಷನ್ನು. ನೀವು ಫೋಕಸ್ ಮಾಡಿ ಕೇಳಿಬಿಟ್ರೆ ಅಂತೂ ಪರ್ಫೆಕ್ಟಾಗಿ ನೆನಪಿರುತ್ತೆ ನಿಮಗೆ. ಅರ್ಥ ಆಯ್ತಲ್ಲ? ಇಲ್ಲ ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಅನಿಸ್ಬಿಡುತ್ತೆ, ವಿಚ್ ಇಟ್ ಈಸ್ ಆ್ಯಕ್ಚುಲಿ ನಾಟ್. ಓಕೆ, ರೈಟ್. ಸೊ ನಾವೇನು ಮಾಡ್ತೀವಿ ಅಂದರೆ ಯೂನಿಟ್ ಸರ್ಕಲ್ ಕನ್ಸಿಡರ್ ಮಾಡ್ತೀವಿ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಯೂನಿಟ್ ಸರ್ಕಲ್ ಅಂತ ಅಂದರೆ ಏನು, ದ ಸರ್ಕಲ್ ವಿಚ್ ಈಸ್ ಹ್ಯಾವಿಂಗ್ ದ ರೇಡಿಯಸ್ 1 ಯೂನಿಟ್ಸ್. ಓಕೆ, ಯಾವ ಸರ್ಕಲಲ್ಲಿ ರೇಡಿಯಸ್ಸು 1 ಯೂನಿಟ್ ಇರುತ್ತೋ ಆ ಸರ್ಕಲ್ನ ನಾವೇನಂತ ಕರಿತೀವಿ, ಯೂನಿಟ್ ಸರ್ಕಲ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಯೂನಿಟ್ ಸರ್ಕಲ್ ಅಂತಂದರೆ ಏನಂದರೆ 1 ಯೂನಿಟ್ ರೇಡಿಯಸ್ ಇರಬೇಕು. ಅಂದಮೇಲೆ ಈ ಪಾಯಿಂಟ್ ಏನಾಗುತ್ತೆ ಹೇಳಿ, ಎಕ್ಸ್ ಆಕ್ಸಿಸ್ ಮೇಲಿರೋದ್ರಿಂದ ವೈ ಕೋಆರ್ಡಿನೇಟ್ 0 ಆ್ಯಂಡ್ ಎಕ್ಸ್ ಕೋಆರ್ಡಿನೇಟ್ ಏನಾಗುತ್ತೆ 1. ಯಾಕೆ? ರೇಡಿಯಸ್ 1 ಯೂನಿಟ್ ಇದೆ. ಅರ್ಥ ಆಯ್ತಲ್ಲ? ಬೇಸ್ಡ್ ಆನ್ ದಿಸ್ ಐ ಕ್ಯಾನ್ ಈಸಿಲಿ ಟೆಲ್ ಯು, ನಾನು ಇವನ್ ಮುಂಚೆನೇ ಹೇಳಿದೆ ನಿಮಗೆ ಆ್ಯಕ್ಚುಲಿ, ಏನಂತ ಅಂದರೆ ಎಕ್ಸ್ ಕೋಆರ್ಡಿನೇಟ್ ಈಸ್ ಆಲ್ವೇಸ್ ಇನ್ ಟರ್ಮ್ಸ್ ಆಫ್ ಕಾಸ್, ವೈ ಕೋಆರ್ಡಿನೇಟ್ ಈಸ್ ಆಲ್ವೇಸ್ ಇನ್ ಟರ್ಮ್ಸ್ ಆಫ್ ಸೈನ್. ಓಕೆ, ಅಲ್ಲಿಗೂ ಗೊತ್ತಾಗಲ್ಲ ಅಂದರೆ ಕಾಸ್ 0 1 ಸೈನ್ 0 0. ಹಾಗಾಗಿ ನಾವು ಇನ್ ಟರ್ಮ್ಸ್ ಆಫ್ ಕಾಸ್ ಆ್ಯಂಡ್ ಸೈನ್ ಬರಿಬೋದು. ಅದಂದರೆ ಮೀನಿಂಗ್ ಏನು ಅಂದರೆ, ಈ ಸರ್ಕಲ್ ಮೇಲಿರುವಂತಹ ಪ್ರತಿಯೊಂದು ಪಾಯಿಂಟು ನಾವು ಇನ್ ಟರ್ಮ್ಸ್ ಆಫ್ ಕಾಸ್ ಸಮ್ ಡಿಗ್ರಿ, ಸೈನ್ ಸಮ್ ಡಿಗ್ರಿ ಹೇಳಬಹುದು ಅಂತ ಅರ್ಥ. ಓಕೆ, ಸೊ ಲೆಟ್ ಅಸ್ ಬಿಗಿನ್ 1 by 1. ಫಸ್ಟ್ ಕ್ಲೀನಾಗಿ ಕೇಳಿಸ್ಕೊಳ್ರಿ ನೀವು, ಫೋಕಸ್ ಮಾಡಿಬಿಟ್ಟು. ಲೆಟ್ಸ್ ಕ್ರಿಯೇಟ್ ಒನ್ ಆ್ಯಂಗಲ್. ಓಕೆ, ಒಂದು ಲೈನ್ ಇದೆ, ಅದು ನಮ್ಮ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಜೊತೆಗೆ ಎಷ್ಟು ಆ್ಯಂಗಲ್ ಕ್ರಿಯೇಟ್ ಮಾಡ್ತಿದೆ ಅಂದರೆ ಎಕ್ಸ್. ಓಕೆ, ಆ್ಯಂಡ್ ದರ್ ಈಸ್ ಒನ್ ಮೋರ್ ಲೈನ್. ಓಕೆ, ಫ್ರಮ್ ದಿಸ್ ಯೂನಿಟ್ ಅದು ಎಷ್ಟು ಕ್ರಿಯೇಟ್ ಮಾಡ್ತಾ ಇದೆ ಅಂದರೆ ವೈ ಆ್ಯಂಗಲ್. ಸ್ಟೂಡೆಂಟ್ಸ್ ಏನು ಕನ್ಫ್ಯೂಸ್ ಆಗ್ತಾರೆ ಅಂದರೆ, ಇದ್ರದ್ದು ನೆಕ್ಸ್ಟ್ ಸ್ಟೆಪ್ಪು ಎಲ್ಲೆಲ್ಲಿ ಏನು ಮಾಡಬೇಕು ಅನ್ನೋದನ್ನೇ ಕನ್ಫ್ಯೂಸ್ ಆಗ್ತಾರೆ. ಬಟ್ ಇಟ್ ಈಸ್ ಆ್ಯಕ್ಚುಲಿ ನಾಟ್ ಲೈಕ್ ದಟ್. ಓಕೆ, ನೆಕ್ಸ್ಟ್ ವೈ ಆಯಿತು. ಹಂಗಂದರೆ ಇವೆರಡೂ ಸೇರಿಬಿಟ್ಟು ಎಷ್ಟಾಯಿತು, ಎಕ್ಸ್ ಪ್ಲಸ್ ವೈ. ಅಂದರೆ ಈ ಲೈನು ಎಕ್ಸ್ ಆಕ್ಸಿಸ್ ಜೊತೆಗೆ ಎಕ್ಸ್ ಆ್ಯಂಗಲ್ ಕ್ರಿಯೇಟ್ ಮಾಡಿದೆ, ಈ ಲೈನು ಈ ಮುಂಚೆ ಇರೋ ಲೈನ್ ಜೊತೆಗೆ ವೈ ಆ್ಯಂಗಲ್ ಕ್ರಿಯೇಟ್ ಮಾಡಿದ್ರೆ, ಎರಡೂ ಆ್ಯಡ್ ಮಾಡಿದ್ರೆ ಎಕ್ಸ್ ಪ್ಲಸ್ ವೈ ಆ್ಯಂಗಲ್ ಸಿಗುತ್ತೆ ನನಗೆ. ಓಕೆ, ದೆನ್ ವಿಲ್ ಗೋ ವಿತ್ ಒನ್ ಮೋರ್, ದಟ್ ಈಸ್ ಟೇಕ್ ಒನ್ ಮೋರ್ ಲೈನ್ ಆ್ಯಂಡ್ ಇದನ್ನು ನಾವು ಕ್ಲಾಕ್ ವೈಸ್ ಮೆಷರ್ ಮಾಡೋಣ. ಕ್ಲಾಕ್ ವೈಸ್ ಮೆಷರ್ ಮಾಡಿದ್ರೆ ಏನಾಗುತ್ತೆ, ಆ್ಯಂಗಲ್ ವೈಯೇ ಇರಬೇಕು, ಆದರೆ ಸೈನ್ ಮೈನಸ್. ಓಕೆ, ಬಿಕಾಸ್ ಕ್ಲಾಕ್ ವೈಸ್ ಮೆಷರ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಅಲ್ಲಿಗೆ ಆ್ಯಂಗಲ್ಸ್ ಎಲ್ಲ ಕ್ರಿಯೇಟ್ ಆದವು ಈಗ. ಓಕೆ, ಸೊ ಪಾಯಿಂಟ್ಸ್ ನಾನು ಏನು ಬರಿಬೇಕಿದೆ ಅಂತ ನಾನು ಇಲ್ಲಿ 1,0 ಬರ್ದನಲ್ಲ, ಇನ್ ಟರ್ಮ್ಸ್ ಆಫ್ ಕಾಸ್ ಇದೆ. ಇನ್ ಟರ್ಮ್ಸ್ ಆಫ್ ಕಾಸ್ ಇದೆ ಅಂದರೆ ದ ಮೀನಿಂಗ್ ಇಸ್ ದಟ್, ಈ ಪಾಯಿಂಟಿಗೆ ಹೆಸರು ಕೊಡೋದು ಫಸ್ಟ್. ಮೀನಿಂಗ್ ಏನು ಅಂದರೆ, ಈ ಸರ್ಕಲ್ ಮೇಲೆ ಇರುವಂತಹ ಪ್ರತಿಯೊಂದು ಪಾಯಿಂಟ್ ಕೂಡ ಕಾಸ್ ಸೈನ್ ಟರ್ಮ್ಸಲ್ಲಿ ಇರುತ್ತೆ ಅಂತ ಅರ್ಥ.
ಓಕೆ. ಸೊ ಇಲ್ಲಿ ಏನೂ ಇಲ್ಲ ಅಂದರೆ 0 ಡಿಗ್ರಿನಾ, ಹಾಗಾಗಿ ಕಾಸ್ 0 ಡಿಗ್ರಿ. ಇಲ್ಲಿ ಏನು ಮಾಡ್ತೀವಿ, ಇಲ್ಲಿ ಆ್ಯಂಗಲ್ ಎಷ್ಟು ಕ್ರಿಯೇಟ್ ಆಯಿತು ಈ ಲೈನಿಂದ ಎಕ್ಸ್. ಸೊ ಹಾಗಾಗಿ ಈ ಪಾಯಿಂಟ್ನ ಏನಂತ ಬರೀತೀರಾ, ಕಾಸ್ ಎಕ್ಸ್ ಕಾಮ ಸೈನ್ ಎಕ್ಸ್. ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಬಿ ಆರ್. ಸಿಮಿಲರ್ಲಿ ಕಮ್ ಟು ಸಿ ಅಂತ ಅಂದರೆ ಯಾವ ಪಾಯಿಂಟು, ಇಲ್ಲಿ ನೋಡಿ ಟೋಟಲ್ ಇಲ್ಲಿಂದ ಎಕ್ಸ್ ಪ್ಲಸ್ ವೈ. ಹಾಗಾಗಿ ಸಿ ಏನಾಗುತ್ತೆ, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಕಾಮ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ರಿಮೆಂಬರ್, ನೀವು ಉಲ್ಟಾ ಪಲ್ಟಾ ಬರೆಯಂಗಿಲ್ಲ. ದಿಸ್ ಈಸ್ ಆರ್ಡರ್ಡ್ ಪೇರ್ ಆ್ಯಂಡ್ ಕಾಸ್ ಮಸ್ಟ್ ಬಿ ರಿಟರ್ನ್ ಇನ್ ಪ್ಲೇಸ್ ಆಫ್ ಎಕ್ಸ್ ಕೋಆರ್ಡಿನೇಟ್, ಸೈನ್ ಮಸ್ಟ್ ಬಿ ರಿಟರ್ನ್ ಇನ್ ಟರ್ಮ್ಸ್ ಆಫ್ ವೈ ಕೋಆರ್ಡಿನೇಟ್. ಓಕೆ. ಸೊ ಇದರಲ್ಲಿ ಡಿ ಪಾಯಿಂಟಿಗೆ ಬಂದರೆ ಏನಾಗುತ್ತೆ, ಕಾಸ್ ಆಫ್ ಮೈನಸ್ ವೈ ಕಾಮ ಸೈನ್ ಆಫ್ ಮೈನಸ್ ವೈ. ರೈಟ್. ಸೊ ಈ ರೀತಿ ನೀವು ಕೋಆರ್ಡಿನೇಟ್ಸ್ ಬರಿಬೋದು. ಬರ್ದಿದ ಮೇಲೆ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ ಜಾಯಿನ್ ದೀಸ್. ಬಹಳಷ್ಟು ಸ್ಟೂಡೆಂಟು ಇಲ್ಲೂ ಒಂದು ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ, ಜಾಯಿನ್ ಮಾಡಬೇಕಾದ್ರೆ ಇಲ್ಲಿ ಜಾಯಿನ್ ಮಾಡಿಬಿಡ್ತಾರೆ. ಡೋಂಟ್ ಜಾಯಿನ್ ಇಯರ್. ಬಿ ಡಿ ಪಾಯಿಂಟ್ಸ್ ನೆನ್ಪಿಟ್ಕೊಳ್ರಿ. ಬಿ ಡಿ ಜಾಯಿನ್ ಮಾಡ್ತೀರಲ್ಲ ನಮಗೆ ಎ ಸಿ. ಓಕೆ. ರೈಟ್. ಈ ರೀತಿ ಜಾಯಿನ್ ಮಾಡಬೇಕಾಗುತ್ತೆ ನೀವು. ದೆನ್ ನಾವು ಇಟ್ ಈಸ್ ವೆರಿ ಈಸಿ ಟು ಡಿರೈವ್. ಈಗ ಅಬ್ಸರ್ವ್ ಮಾಡಿ ಕ್ಲೀನಾಗಿ, ಇಲ್ಲೊಂದು ಟ್ರಯಾಂಗಲ್ ಫ್ರೇಮ್ ಆಯಿತು. ಹೌದು, 2 ಟ್ರಯಾಂಗಲ್ ಆ್ಯಕ್ಚುಲಿ. ಒಂದೇನು ಅಂದರೆ ಇದನ್ನು ನಾನು ಹೊರಗೆ ಬರಿತೀನಿ ನೋಡಿ, ಈ ರೀತಿ ಒಂದು ಟ್ರಯಾಂಗಲ್ಲು ಈ ರೀತಿ ಫ್ರೇಮ್ ಆಗಿದೆ. ದಟ್ ಈಸ್ ಬಿ ಡಿ ಒ, ಒ ಬಿ ಡಿ ಆರ್ ಬಿ ಒ ಡಿ, ನೋ ಪ್ರಾಬ್ಲಮ್. ರೈಟ್. ದಿಸ್ ಈಸ್ ಒನ್ ಟ್ರಯಾಂಗಲ್. ಎನದರ್ ಟ್ರಯಾಂಗಲ್ ಈಸ್ ದಿಸ್ ಒನ್. ಅದನ್ನು ಹೊರಗೆ ಬರಿತೀನಿ, ಅಬ್ಸರ್ವ್ ಮಾಡಿ. ಓಕೆ. ಸೊ ದಟ್ ಈಸ್ ಸಿ ಎ ಒ. ಇವೆರಡೂ ಟ್ರಯಾಂಗಲ್ಸ್ನ ಏನು ಮಾಡ್ತೀವಿ ನಾವು ಅಂತ ಅಂದರೆ, ದೀಸ್ 2 ಟ್ರಯಾಂಗಲ್ಸ್ ಆರ್ ಆಲ್ಸೋ ಕಾಂಗ್ರುಯೆಂಟ್. ಎರಡೂ ಟ್ರಯಾಂಗಲ್ಸು ಕಾಂಗ್ರುಯೆಂಟ್ ಆಗಿರೋದ್ರಿಂದ ಲಾಂಗೆಸ್ಟ್ ಸೈಡ್ ಈಕ್ವಲ್ ಅಂತ ಹೇಳ್ತೀವಿ. ಕಾಂಗ್ರುಯೆಂಟ್ ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ, ಹೌದಲ್ವಾ. ಸೊ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆಗಿರೋದ್ರಿಂದ, ಯಾವುದು ಬಿ ಒ ಡಿ ಮತ್ತು ಎ ಒ ಸಿ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆಗಿರೋದ್ರಿಂದ ವಿ ಕ್ಯಾನ್ ಟೇಕ್ ದಟ್ ದ ಲಾಂಗೆಸ್ಟ್ ಸೈಡ್ ಆರ್ ಈಕ್ವಲ್. ಬಿ ಡಿ ಈಸ್ ಈಕ್ವಲ್ ಟು ಎ ಸಿ. ಸೊ ನಮ್ಮ ಟಾರ್ಗೆಟ್ ಏನು ಅಂದರೆ, ಈಗ ಬಿ ಡಿ ಈಸ್ ಈಕ್ವಲ್ ಟು ಎ ಸಿ ಗೊತ್ತಾಯಿತು. ನಮ್ಮ ಟಾರ್ಗೆಟ್ ಏನಂದರೆ ಈ ಬಿ ಡಿ ವ್ಯಾಲ್ಯೂ ಮತ್ತು ಎ ಸಿ ವ್ಯಾಲ್ಯೂನ ಕಂಡುಹಿಡಿಯೋದು. ಅಂಡರ್ಸ್ಟುಡ್. ಸೊ ಐ ಹ್ಯಾವ್ ಡ್ರಾನ್ ದಿಸ್ ಫಾರ್ ಯುವರ್ ಕನ್ವೀನಿಯನ್ಸ್. ಒನ್ ಮೋರ್ ಡಯಾಗ್ರಾಮ್ ಸೇಮೇ ಇದು. ಓಕೆ. ಆದರೆ ನೀಟಾಗಿ ಡ್ರಾ ಮಾಡಿದ್ದೀನಿ, ಸೊ ದಟ್ ಅಲ್ಲಿ ಎಲ್ಲ ಗಲೀಜು ಏನಾಗಿರುತ್ತಲ್ಲ ಅದು ನೀಟಾಗಿ ಗೊತ್ತಾಗಲ್ಲ ನಿಮಗೆ. ಇಲ್ಲಿ ಕ್ಲೀನಾಗಿ ಅಂಡರ್ಸ್ಟುಡ್. ಎಕ್ಸ್ ವೈ ಮೈನಸ್ ವೈ, ಆಮೇಲೆ ಇದು ಟೋಟಲ್ ಆ್ಯಂಗಲ್ ಬಂದುಬಿಟ್ಟು ಎಕ್ಸ್ ಪ್ಲಸ್ ವೈ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ. ರೈಟ್. ಈಗ ಇವೆರಡೂ ಟ್ರಯಾಂಗಲ್ ಕಾಂಗ್ರುಯೆಂಟ್ ಆಗಿರೋದ್ರಿಂದ ನಾವು ಒಂದೊಂದೇ ಕಂಡುಹಿಡಿಯೋದು. ಫಸ್ಟ್ ಬಿ ಡಿ, ದೆನ್ ಎ ಸಿ. ರೈಟ್. ಓಕೆ. ಸೊ ಲೆಟ್ಸ್ ಗೋ ವಿತ್ ಇಟ್. ಲೆಟ್ ಮಿ ಗೆಟ್ ದ ಶೀಟ್ ಪ್ರಾಪರ್ಲಿ. ಯು ಹ್ಯಾವ್ ಟು ಮೆನ್ಷನ್ ಇಯರ್. ಓಕೆ. ಅಲ್ಲಿ ಬರೀಬೇಕು ನೀವು. ಸ್ಟಾರ್ಟಿಂಗಲ್ಲಿ ಡೆರಿವೇಷನ್ ಮಾಡಿದಾಗ ಫಸ್ಟ್ ಈ ಡಯಾಗ್ರಾಮ್ ಬರೀತೀರಾ, ದೆನ್ ಯು ರೈಟ್ ಲೆಟ್ ಅಸ್ ಕನ್ಸಿಡರ್ ಎ ಯೂನಿಟ್ ಸರ್ಕಲ್ ಹ್ಯಾವಿಂಗ್ the radius 1 unit. Okay. Then after that you have to write the coordinates. Okay. A line OB line x angle create ಮಾಡುತ್ತೆ. Okay. OC line OB ಜೊತೆಗೆ y angle create ಮಾಡುತ್ತೆ. ಟೋಟಲ್ ಆಗಿ x plus y ಕ್ರಿಯೇಟ್ ಮಾಡುತ್ತೆ. ದೆನ್ ಮೈನಸ್ y ಕ್ರಿಯೇಟ್ ಮಾಡುತ್ತೆ OD ಲೈನ್ ಅಂತೇಳಿ ನೀವು ನೀಟಾಗಿ ಸ್ಪೆಸಿಫೈ ಮಾಡಬೇಕಲ್ಲಿ. ಮಾಡಿದ್ಮೇಲೆ ಒಂದು ಲೈನ್ ಬರೀಬೇಕಾಗುತ್ತೆ. ದಟ್ ಲೈನ್ ಇಸ್ ದಟ್ ಸಿನ್ಸ್ ಬೋತ್ ದಿ ಟ್ರಯಾಂಗಲ್ ಆರ್ ಕಾಂಗ್ರುಯೆಂಟ್. ಬೋತ್ ಟ್ರಯಾಂಗಲ್ ಅಂದರೆ ಯಾವ್ದು, ಟ್ರಯಾಂಗಲ್ ಒ ಬಿ ಡಿ ಆ್ಯಂಡ್ ಟ್ರಯಾಂಗಲ್ ಎ ಒ ಸಿ. ಸೊ ದೇರ್ಫೋರ್ ಏನಾಗುತ್ತೆ, ಬಿ ಡಿ ಬೇಕು ತಾನೇ ನಮಗೆ. ಬಿ ಡಿ ಬೇಕು ಅಂತ ಅಂದರೆ ಇಲ್ಲಿ ಏನೇನಿದೆ ಅಬ್ಸರ್ವ್ ಮಾಡಿ. ಒರಿಜಿನ್ ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ಡಿ ಇದೆ. ಡಿದು ಕೋಆರ್ಡಿನೇಟ್ಸ್ ಬಂದುಬಿಟ್ಟು ಕಾಸ್ ಆಫ್ ಮೈನಸ್ ವೈ ಕಾಮ ಸೈನ್ ಆಫ್ ಮೈನಸ್ ವೈ. ರೈಟ್. ಆ್ಯಂಡ್ ಎಕ್ಸ್ದು ಕೋಆರ್ಡಿನೇಟ್ಸ್ ಬಂದುಬಿಟ್ಟು ಬಿದು ಕೋಆರ್ಡಿನೇಟ್ಸ್ ಬಂದುಬಿಟ್ಟು ಕಾಸ್ ಎಕ್ಸ್ ಸೈನ್ ಎಕ್ಸ್. ರೈಟ್. ಬಿ ಡಿ ಇಸ್ ಈಕ್ವಲ್ ಟು, ಹೇಗೆ ಕಂಡುಹಿಡಿಯೋದು ಈಗ ಬಿ ಡಿ ವ್ಯಾಲ್ಯೂನ ಅಂತಂದರೆ ನಮಗೆ ಗೊತ್ತಿದೆ. ಇಫ್ ವಿ ನೋ 2 ವ್ಯಾಲ್ಯೂಸ್ ಆರ್ ಏನಂತಾರೆ ಅದನ್ನು ಆರ್ಡರ್ಡ್ ಪೇರ್ಸ್ ಗೊತ್ತಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸ್ಟ್ರೇಟ್ ಲೈನ್ಸ್ ಇದೆ, x1 y1 x2 y2. ಈ ಥರ ನಿಮಗೆ ಗೊತ್ತಿದೆ ಅಂದರೆ ಈ ಪಾಯಿಂಟಿಂದ ಈ ಪಾಯಿಂಟು ಎ ಬಿ ಡಿಸ್ಟೆನ್ಸ್ ಹೇಳಿ ಅಂದರೆ ಏನು ಮಾಡ್ತೀರಾ, ಡಿಸ್ಟೆನ್ಸ್ ಫಾರ್ಮುಲಾ 10th ಕಲ್ತಿದ್ದೀರಾ. x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಈ ಫಾರ್ಮುಲಾನ ನಾವೇನು ಮಾಡ್ತೀವಿ, ಈಗ ಯೂಸ್ ಮಾಡ್ತೀವಿ ಬಿ ಡಿ ಕಂಡುಹಿಡಲಿಕ್ಕೆ. ಸೊ ಬಿ ಡಿ ಈಸ್ ಈಕ್ವಲ್ ಟು ಯಾವುದಾದ್ರೂ ಒಂದನ್ನು ನಾವೇನು ಮಾಡೋಣ, x1 y1, ಇನ್ನೊಂದನ್ನು x2 y2 ಅಂತ ಕನ್ಸಿಡರ್ ಮಾಡೋಣ. ಓಕೆ. ಇದನ್ನೇ x1 y1 ಅಂದ್ಕೊಂಡು, ಓಕೆ, ವಿ ಆರ್ ಟೇಕಿಂಗ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ಆಸ್ x1 y1, ದಿಸ್ ಒನ್ ಆಸ್ x2 y2. ರೈಟ್. x2 - x1 ಹೋಲ್ ಸ್ಕ್ವೇರ್ ಅಂತ ಅಂದರೆ ಏನಾಗುತ್ತೆ, ಕಾಸ್ ಆಫ್ ಮೈನಸ್ ವೈ ಮೈನಸ್ ಕಾಸ್ ಆಫ್ ಎಕ್ಸ್ ಅಷ್ಟೇ
ಓಕೆ, ಹೋಲ್ ಸ್ಕ್ವೇರ್ x2 ಮೈನಸ್ x1. ಸಿಮಿಲರ್ಲಿ y2 ಮೈನಸ್ y1 ಅಂತ ಅಂದರೆ ಏನಾಗುತ್ತೆ, ಸೈನ್ ಆಫ್ ಮೈನಸ್ y ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್. ನಮಗೆ ಈ ಸ್ಕ್ವೇರ್ ರೂಟ್ ಪ್ರತಿ ಸತಿ ಬರೆಯೋದು ಕಷ್ಟ ಆಗುತ್ತೆ, ಹಾಗಾಗಿ ನಾವೇನು ಮಾಡೋಣ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಸ್ಕ್ವೇರ್ ರೂಟ್ ರಿಮೂವ್ ಆಯಿತು. ನೆಕ್ಸ್ಟ್ ಕಾಸ್ ಆಫ್ ಮೈನಸ್ ಥೀಟಾ, ಈಗ ತಾನೇ ಹೇಳಿದೆ, ದಟ್ ಈಸ್ ಕಾಸ್ ಥೀಟಾ, ದಟ್ ಈಸ್ ನಥಿಂಗ್ ಬಟ್ ಕಾಸ್ ವೈ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಆಫ್ ಮೈನಸ್ ವೈ ಅಂದರೆ ಮೈನಸ್ ಸೈನ್ ವೈ ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್. ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಕಾಸ್ ವೈ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ವೈ ಪ್ಲಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್. ಈ ಸ್ಟೆಪ್ಪು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ತಪ್ಪು ಮಾಡ್ತಾರೆ. ಯಾಕೆ ಅಂತಂದರೆ ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಮೈನಸ್ ಕಾಮನ್ ತೆಗೆದುಬಿಟ್ರೆ ನನ್ನ ಹತ್ರ ಉಳಿಯೋದೇನು, ಮೈನಸ್ ಆಫ್ ಸೈನ್ ವೈ, ಮೈನಸ್ ಇಂಟು ಸೈನ್ ವೈ ಮೈನಸ್ ಸೈನ್ ವೈ ಮೈನಸ್ ಅಲ್ಲ ಪ್ಲಸ್ ಸೈನ್ ಎಕ್ಸ್. ಅಬ್ಸರ್ವ್ ಮಾಡಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್. ಸೊ ಹಾಗಾಗಿ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಮೈನಸ್ ಕಾಮನ್ ತಗೊಂಡಾಗ ಈ ರೀತಿ ಬರುತ್ತೆ. ಆ್ಯಂಡ್ ಆ ಮೈನಸ್ಸಿಗೂ ಕೂಡ ಸ್ಕ್ವೇರ್ ಅಪ್ಲೈ ಆಗುತ್ತಾನೆ. ಸೊ ಸ್ಕ್ವೇರ್ ಆಫ್ ಮೈನಸ್ ಅಂದರೆ ಮೈನಸ್ 2 ಸತಿ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗಾಗಿ ನಮಗೆ ಇಲ್ಲೇನು ಸಿಗುತ್ತೆ, ಸೈನ್ ವೈ ಪ್ಲಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್. ಓಕೆ, ಸೊ ದೆನ್ ಬಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ನಮಗೆ ಗೊತ್ತಿದೆ ಕಾಸ್ ಸ್ಕ್ವೇರ್ ತೀಟಾ ಸೈನ್ ಸ್ಕ್ವೇರ್ ತೀಟಾ ಎಷ್ಟು, 1, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ 1, 1 ಪ್ಲಸ್ 1 2, 2 ಮೈನಸ್ 2 ಕಾಸ್ ಎಕ್ಸ್ ಕಾಸ್ ವೈ, ಉಳಿದಿರೋದನ್ನು ಬರೆಯೋಣ ನಾವು ನೀಟಾಗೆ, ಪ್ಲಸ್ ಇನ್ನೇನು ಉಳಿದಿದೆ 2 ಸೈನ್ ಎಕ್ಸ್ ಸೈನ್ ವೈ. ಇಲ್ಲೇನು ಗಾಬರಿ ಪಡುವಂಥದ್ದಿಲ್ಲ. ಈ 2 ವ್ಯಾಲ್ಯೂ ಎಲ್ಲಿಂದ ಬಂತು ಅಂತ ಹೇಳ್ತೀನಿ ನೋಡಿ. ನಮಗೆ ಗೊತ್ತಿದೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಎಷ್ಟು, 1. ಆ ತೀಟಾ ಸೇಮ್ ಇರಬೇಕು. ಸೊ ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಜೊತೆ ಪೇರ್ ಆಗ್ತಿರೋದು ಕಾಸ್ ಸ್ಕ್ವೇರ್ ಎಕ್ಸ್. ಸಿಮಿಲರ್ಲಿ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಲ್ಲಿ ಏನಾಗುತ್ತೆ, ಈಸ್ ಈಕ್ವಲ್ ಟು 1 ಆಗುತ್ತೆ. 1 ಪ್ಲಸ್ 1 2 ಆಗುತ್ತೆ. ಆ್ಯಂಡ್ ಹಿಯರ್ ಯು ವಿಲ್ ಟೇಕ್ 2 ಕಾಮನ್. ಓಕೆ, 2 ಕಾಮನ್ ತೆಗೆದ್ರೆ ಏನಾಗುತ್ತೆ, ಅಬ್ಸರ್ವ್ ಕ್ಲಿಯರ್ಲಿ, 2 ಮೈನಸ್ 2 ಇಂಟು, ನಾನು ನಿಮಗೆ ಆಲ್ರೆಡಿ ಎಷ್ಟೋ ಸತಿ ಕ್ಲಾಸಸ್ ಹೇಳಿದ್ದೀನಿ ಏನಂತ ಅಂದರೆ ಕಾಮನ್ ತಗೊಳೋದು ಅಷ್ಟು ಕಷ್ಟ ಇಲ್ಲ, ಮತ್ತೆ ಮಲ್ಟಿಪ್ಲೈ ಮಾಡಿ ಚೆಕ್ ಮಾಡಿ ನಿಮಗೆ ಈಕ್ವಲ್ ಬರುತ್ತೋ ಇಲ್ಲೋ ಅಂತೇಳಿ ನೀವು ಗೊತ್ತಾಗ್ಬಿಡುತ್ತೆ ಅಲ್ಲಿಗೆ. ಓಕೆ, ಸಿ ಇಯರ್ ಲೆಟ್ ಅಸ್ ಚೆಕ್ 2 ಆ್ಯಸ್ ಇಟ್ ಈಸ್, ಮೈನಸ್ ಇಂಟು ಇಲ್ಲೇನೂ ಇಲ್ಲ ಅಂದರೆ ಮೈನಸ್ ಇಂಟು ಪ್ಲಸ್ ಮೈನಸ್ 2 ಇಂಟು ಕಾಸ್ ಎಕ್ಸ್ ಕಾಸ್ ವೈ, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ಸೈನ್ ಎಕ್ಸ್ ಸೈನ್ ವೈ. ಅರ್ಥ ಆಯ್ತಲ್ಲ? ಸೊ ಕೀಪ್ ದಿಸ್ ಒನ್ ಇನ್ ಮೈಂಡ್, ಬಿ ಡಿ ಸ್ಕ್ವೇರ್ ಅಂತೇಳಿ ತಲೆಯಲ್ಲಿ ಇಟ್ಕೊಳ್ಳಿ. ರೈಟ್, ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಏನು ಹೇಳಿದೆ, ಇನ್ನೂ ಒಂದು ಟ್ರಯಾಂಗಲ್ ಯಾವ್ದು ಹೇಳಿದ್ದೀನಿ ನಾನು, ಎ ಒ ಸಿ. ದಿಸ್ ಈಸ್ ಆಲ್ಸೋ ಕಾಂಗ್ರುಯೆಂಟ್. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಗೇನ್ ಸ್ಕ್ವೇರ್ ರೂಟ್ ಆಫ್ ಎ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಈ ಟ್ರಯಾಂಗಲಲ್ಲಿ. ರೈಟ್, ಈ ಎ ಸಿ ಸೈಡ್ x2 ಮೈನಸ್ x1 ಯಾವುದಾದ್ರೂ ಒಂದನ್ನು x1 y1 ಇನ್ನೊಂದನ್ನು x2 y2 ಅಂತ ನೀವು ಅನ್ಕೋಬೇಕಾಗುತ್ತೆ. ರೈಟ್, ಸೊ x2 ಮೈನಸ್ x1 ಅಂತ ತಗೊಳೋಣ. x2 ಮೈನಸ್ x1 ಅಂತ ಅಂದರೆ ಇಲ್ಲೇನಾಗುತ್ತೆ, ಕಾಸ್ ಆಫ್ x ಪ್ಲಸ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ 0 ಹೋಲ್ ಸ್ಕ್ವೇರ್. ಏನು ಮಾಡಿದ್ದೀನಿ, ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿದ್ದೇನೆ ಅಷ್ಟೇ, ಬಿಟ್ಟರೆ ಇನ್ನೇನು ಇಲ್ಲ. ಆ್ಯಂಡ್ ಎವ್ರಿ ಟೈಮ್ ಸ್ಕ್ವೇರ್ ರೂಟ್ ಕ್ಯಾರಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾವು ಇಲ್ಲೇ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ಕೊತೀವಿ. ನಾವು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ನಾವು ಇಲ್ಲಿ ಮೈನಸ್ 0 ಆಯ್ತದ ಆಲ್ರೆಡಿ, ಸೊ ಬಿಟ್ಟಾಕಿ ಅಲ್ಲಿಗೆ ಏನು ಸಿಗುತ್ತೆ ನಿಮಗೆ, ಸೈನ್ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ. ಇದು ಕೂಡ ನಿಮಗೆ ಗೊತ್ತಿರಬೇಕು, ನೋಟ್ ಪಾಯಿಂಟ್, ಸೈನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಸೈನ್ ತೀಟಾ ಹೋಲ್ ಸ್ಕ್ವೇರ್. ಬಟ್ ಇದೇ ಸೈನ್ ಸ್ಕ್ವೇರ್ ತೀಟಾನ ನೀವು ಸೈನ್ ತೀಟಾ ಸ್ಕ್ವೇರ್ ಅಂತ ಬರೆದ್ರೆ ಆ ಸ್ಕ್ವೇರು ಆ್ಯಂಗಲಿಗೆ ಅಪ್ಲೈ ಆಗುತ್ತೆ. ದಿಸ್ ಇಸ್ ನಾಟ್ ಈಕ್ವಲ್. ಓಕೆ, ಎನಿವೇಸ್ ಕಮಿಂಗ್ ಟು ಅವರ್ ಕಾನ್ಸೆಪ್ಟ್, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಎಷ್ಟು, 1 ಪ್ಲಸ್ ಆಲ್ರೆಡಿ 1 ಇದೆ, 2 ಮೈನಸ್ 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಎ ಸಿ ಸ್ಕ್ವೇರ್. ಇದೇನಾಯಿತು ನಿಮ್ಮ ಈಕ್ವೇಷನ್ 2. ಫ್ರಮ್ 1 and 2 ನಮಗೆ ಆಲ್ರೆಡಿ ಏನು ಗೊತ್ತಿದೆ, ಸೊ ನಾಟ್ 1 and 2 ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆಗಿರೋದ್ರಿಂದ ನಮಗೆ ಗೊತ್ತಿದೆ ಬಿ ಡಿ ಈಸ್ ಈಕ್ವಲ್ ಟು ಎ ಸಿ. ಲೆಟ್ಸ್ ಡೂ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಸೊ ದಟ್ ವಿ ಕ್ಯಾನ್ ಯೂಸ್ ಅವರ್ ಈಕ್ವೇಷನ್ಸ್. ರೈಟ್, ಬಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಆಗುತ್ತೆ. ಸೊ ನಮಗೆ ಸಿಕ್ಕಿರುವಂಥ ಈಕ್ವೇಷನ್ ಬಿ ಡಿಗೆ ಏನು ಸಿಕ್ಕಿತ್ತು, 2 ಇಂಟು 2 ಕಾಮನ್ ತೆಗೆದು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್
sin x sin y is equal to AC square ಅಂದರೆ ಏನು ಸಿಕ್ಕಿದೆ 2 minus 2 cos of x plus y. ರೈಟ್, ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಲ್ಲ ಇಲ್ಲೇ 4 ಕ್ಯಾನ್ಸಲ್ ಮಾಡಿಬಿಡ್ತಾರೆ, ವಿಚ್ ಈಸ್ ವೆರಿ ರಾಂಗ್. ಫಸ್ಟ್ ಆ್ಯಸ್ ಪರ್ ರೂಲ್ಸು ಇದು ಫ್ರೀ ಇರೋದೇನಿದೆಯಲ್ಲ ವ್ಯಾಲ್ಯೂ, ಇದು ಈ ಕಡೆ ಬಂದರೆ -2 ಆಗುತ್ತೆ. 2 - 2 0. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಬರೀಲೇಬೇಕು, ಯಾಕಂದರೆ ಒಂದೇ ಸ್ಟೆಪ್ಪಲ್ಲಿ ಎಲ್ಲ ಕ್ಯಾನ್ಸಲ್ ಮಾಡೋಂಗಿಲ್ಲ. ಓಕೆ, ಯು ಹ್ಯಾವ್ ಟು ರಿಮೆಂಬರ್ ದಟ್ ಥಿಂಗ್. ಇಸ್ ಈಕ್ವಲ್ ಟು -2 cos of x plus y. ಸೊ ಆ 2 ಕ್ಯಾನ್ಸಲ್ ಆಯ್ತು. ಈಗ ಮೈನಸ್ ಕ್ಯಾನ್ಸಲ್ ಮಾಡ್ಬೋದು, 2 ಕ್ಯಾನ್ಸಲ್ ಮಾಡ್ಬೋದು. ಅಲ್ಲಿಗೆ ಉಳಿದಿದ್ದ ಫಾರ್ಮುಲಾ ಏನಿದೆ ಅದನ್ನು ಈ ಕಡೆ ಬರ್ಕೊಳ್ಳಿ. cos of x plus y is equal to cos x cos y minus sin x sin y. ದಿಸ್ ಇಸ್ ಯುವರ್ ಫಾರ್ಮುಲಾ. ಓಕೆ, ಇದು ಕಂಪಲ್ಸರಿ 6 ಮಾರ್ಕ್ಸ್ ಡೆರಿವೇಷನ್ನು. ದಯವಿಟ್ಟು ಅದನ್ನು ಮತ್ತೆ ರಿಪೀಟ್ ಮಾಡಿ ವಾಚ್ ಮಾಡಿ ನೀಟಾಗೆ. ರೈಟ್, ಓಕೆ. ಸೊ ದಿಸ್ ಈಸ್ ವೆರಿ ಈಸಿ ಆ್ಯಕ್ಚುಲಿ. ಜಸ್ಟ್ ನಿಮಗೆ ಆ ಫಿಗರ್ ನೀಟಾಗಿ ಬರೀಲಿಕ್ಕೆ ಬರಬೇಕು, ಆ ಡಯಾಗ್ರಾಮ್ ನೀಟಾಗಿ ಬರೆದಿದ್ದೀರಾ ಅಂತ ಅಂದರೆ, ಆ್ಯಂಡ್ 2 ಟ್ರಯಾಂಗಲ್ ಕಾಂಗ್ರುಯೆಂಟ್ ಯಾವ್ದು ತೊಗೊಳೋದು ಅಂತ ಗೊತ್ತಾಗ್ಬಿಟ್ರೆ ನಿಮಗೆ ಆಟೋಮೆಟಿಕಲಿ ಈಸಿಯಾಗಿ ಏನಾಗುತ್ತೆ, ಡೆರಿವೇಷನ್ನು ಸಿಕ್ಬಿಡುತ್ತೆ. ಒಂದು ಸತಿ ಬಿ ಡಿ ಕಂಡುಹಿಡಿತೀರಾ, ಇನ್ನೊಂದು ಸತಿ ಎ ಸಿ ಕಂಡುಹಿಡಿತೀರಾ, ಲಾಸ್ಟಿಗೆ 2 ಈಕ್ವೇಟ್ ಮಾಡ್ತೀರಾ, ಕಾಮನ್ ತೆಗೆದು ಕ್ಯಾನ್ಸಲ್ ಔಟ್ ಮಾಡಿದ್ರೆ ಫಾರ್ಮುಲಾ ಸಿಗುತ್ತೆ. ಈಗ ನಿಮಗೆ ಮುಂದೆ ಬರುವಂಥ ರಿಮೈನಿಂಗ್ ಎಲ್ಲ ಫಾರ್ಮುಲಾ ಈ ಒಂದು ಫಾರ್ಮುಲಾಯಿಂದ ಡಿರೈವ್ ಆಗಿದ್ದಾವೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದ ಜರ್ನಿ ಆಫ್ ಫಾರ್ಮುಲೇ. ರೈಟ್, ಇದೊಂದು ಮಾತ್ರ ನಿಮಗೆ ಡೆರಿವೇಷನ್ ಇದೆ, ರಿಮೈನಿಂಗ್ ಯಾವುದೂ ಡೆರಿವೇಷನ್. ಸೊ ಇಲ್ಲಿ ನೀವು ಕಲಿಬೇಕಾಗಿರೋದೇನು, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಡೆರಿವೇಷನ್ ಕಲ್ತಿದ್ದೀರಾ. ನೆಕ್ಸ್ಟ್ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ ಹೇಗೆ ಬಂತು ಇದು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಇದು ಹೇಳಿದ್ದೀನಿ. ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಸೈನ್ ಆಫ್ ಎಕ್ಸ್ ಮೈನಸ್ ವೈ. ಓಕೆ, ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ, ಇವನ್ ತಿಳ್ಕೊಬೇಕು ಫಸ್ಟು. ಸೊ ಲೆಟ್ ಅಸ್ ಜಸ್ಟ್ ಐ ವಿಲ್ ಎಕ್ಸ್ಪ್ಲೇನ್ ಯು. ಆ್ಯಕ್ಚುಲಿ ನೀವು ಟೆಕ್ಸ್ಟ್ ಬುಕ್ ನೋಡಿದ್ರೆ ನಿಮಗೆ ಅರ್ಥ ಆಗಿಬಿಡುತ್ತೆ, ಅಷ್ಟು ಈಸಿ ಇದೆ. ಬಟ್ ಓಕೆ, ಲೆಟ್ ಮಿ ಎಕ್ಸ್ಪ್ಲೇನ್ ಇಟ್ ಫಾರ್ ಯು. ಅಬ್ಸರ್ವ್ ಮಾಡಿ, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಅಂದರೆ ಏನಾಗುತ್ತೆ, ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಓಕೆ, ಈಗ ನನಗೆ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಬೇಕು ಅಂದರೆ ನಾನೇನು ಮಾಡಬೇಕು, ಪುಟ್ ವೈ ಜಾಗದಲ್ಲಿ ಮೈನಸ್ ವೈ ಹಾಕಿ. ಅವಾಗ ಏನಾಗುತ್ತೆ, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಜಾಗದಲ್ಲಿ ಮೈನಸ್ ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಜಾಗದಲ್ಲಿ ಮೈನಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ಮೈನಸ್ ವೈ. ಓಕೆ, ಎಲ್ಲೆಲ್ಲಿ ವೈ ಇತ್ತು ಅಲ್ಲೆಲ್ಲ ನಾನು ಏನು ಮಾಡಿದ್ದೀನಿ, ಮೈನಸ್ ವೈ ಬರೆದಿದ್ದೀನಿ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, ಅಲ್ಲಿಗೆ ನಿಮಗೇನು ಸಿಕ್ತು, ಕಾಸ್ ಆಫ್ ಎಕ್ಸ್ ಮೈನಸ್ ವೈ. ಕಾಸ್ ಎಕ್ಸ್ ಕಾಸ್ ಆಫ್ ಮೈನಸ್ ತೀಟಾ ಅಂದರೆ ನಾನು ಹೇಳಿದ್ದೀನಿ, ಇಟ್ ಈಸ್ ಕಾಸ್ ತೀಟಾ ಇಟ್ ಸೆಲ್ಫ್ ಮೈನಸ್ ಸೈನ್ ಎಕ್ಸ್. ಸೈನ್ ಆಫ್ ಮೈನಸ್ ತೀಟಾ ಅಂದರೆ ಮೈನಸ್ ಸೈನ್ ತೀಟಾ. ಸೊ ಆ ಮೈನಸ್ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, ಸೈನ್ ಎಕ್ಸ್ ಸೈನ್ ವೈ. ಅಲ್ಲಿಗೆ ಯು ಆರ್ ಗೆಟಿಂಗ್ ದ ನೆಕ್ಸ್ಟ್ ಫಾರ್ಮುಲಾ, ದಟ್ ಈಸ್ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಪ್ಲಸ್ ಸೈನ್ ಎಕ್ಸ್ ಸೈನ್ ವೈ. ರೈಟ್, ಓಕೆ. ನೆಕ್ಸ್ಟು ಇನ್ನು ನೆಕ್ಸ್ಟ್ ಆ್ಯಂಗಲ್ ಇದೆ ನೋಡಿ, ಯಾವುದು, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಕಂಡುಹಿಡಿಯೋಣ. ಸಿ ಅಬ್ಸರ್ವ್ ಕ್ಲಿಯರ್ಲಿ, ಸೈನ್ ತೀಟಾನ ನಾವು ಯಾವ ರೀತಿ ಬರಿಬೋದು, ಕಾಸ್ π/2 ಮೈನಸ್ ತೀಟಾ ಅಂತ ಬರಿಬೋದು ತಾನೆ. ಆ ತೀಟಾ ಜಾಗದಾಗ ಏನಿದೆ, ಎಕ್ಸ್ ಪ್ಲಸ್ ವೈ ಇದೆ. ಓಕೆ, ಈ ರೀತಿ ಬರಿಬೋದು. ಈಗ ಏನು ಮಾಡೋಣ, ಸ್ವಲ್ಪ ಪೇರಿಂಗ್ ಚೇಂಜ್ ಮಾಡೋಣ, ಯಾಕಂದರೆ ನಮಗೆ ಆಲ್ರೆಡಿ ಏನು ಗೊತ್ತಿದೆ, ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ ಗೊತ್ತಿದೆ. ಓಕೆ, ನಾನೇನು ನೋಡಿದ್ವಿ, ಮೈನಸ್ ಇಂಟು ಎಕ್ಸ್ ಅದನ್ನು ಈ ಕಡೆ ಬರ್ಕೊಂಡೆ, ಮೈನಸ್ ಇಂಟು ಪ್ಲಸ್ ಮೈನಸ್ ವೈನ ಈ ಕಡೆ ಬರ್ಕೊಂಡಿದ್ದೀನಿ. ಓಕೆ, ನಾವು ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ ನಿಮಗೆ ಗೊತ್ತಿದೆ, ಏನು, ಕಾಸ್ ಎಕ್ಸ್ ಕಾಸ್ ವೈ ಪ್ಲಸ್ ಸೈನ್ ಎಕ್ಸ್ ಸೈನ್ ವೈ. ಇಲ್ಲೇ ಇದೆ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ. ನಾವು ಐ ಟೋಲ್ಡ್ ಯು, ಕಾಸ್ 90 ಮೈನಸ್ ತೀಟಾ ಅಂತ ಅಂದರೆ ಎರಡೇ ಥಿಂಗ್ಸ್ ನೆನ್ಪಿಟ್ಕೊಳೋದು ಇಂಥ ಟೈಮಲ್ಲಿ. ಕ್ಯೂ ಎ ಮೀನ್ಸ್ ಕ್ವಾಡ್ರೆಂಟ್ ಆ್ಯಂಡ್ ದೆನ್ ಆಕ್ಸಿಸ್. π/2 ಮೈನಸ್ ತೀಟಾ ಅಂದರೆ ಎಲ್ಲ ಪಾಸಿಟಿವ್, ಸೊ ಪ್ಲಸ್ಸೇ ಬರುತ್ತೆ. ಆ್ಯಂಡ್ 90 ಇರೋದ್ರಿಂದ ದಟ್ ಈಸ್ ನಥಿಂಗ್ ಬಟ್ ಆಡ್ ಆ್ಯಂಗಲ್, therefore ಕಾಸ್ ಚೇಂಜಸ್ ಟು ಸೈನ್ ಆ್ಯಂಡ್ ಆ್ಯಂಗಲ್ ಈಸ್ ಎಕ್ಸ್, ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ 90 ಮೈನಸ್ ತೀಟಾ ಅಂತ ಅಂದರೆ ಫಸ್ಟ್ ಕ್ವಾಡ್ರೆಂಟ್, ಸೊ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್ ಆ್ಯಂಡ್ 90 ಆಡ್ ಆ್ಯಂಗಲ್, ಸೊ ಸೈನ್ ಚೇಂಜಸ್ ಟು ಕಾಸ್ ಎಕ್ಸ್ ಸೈನ್ ವೈ. ಅಲ್ಲಿಗೆ ನಿಮಗೆ ಇನ್ನೂ ಒಂದು ಫಾರ್ಮುಲಾ ಸಿಕ್ತು, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ. ರೈಟ್, ಇದರಿಂದ ತುಂಬ ಈಸಿಯಾಗಿ ನಾವೇನು ತಿಳ್ಕೊಬೋದು ಅಂತ ಅಂದರೆ ಸೈನ್ ಆಫ್ ಎಕ್ಸ್ ಮೈನಸ್ ವೈನ ತಿಳ್ಕೊಬೋದು ಬೈ ಜಸ್ಟ್ ರೀಪ್ಲೇಸಿಂಗ್ ವೈ ವಿತ್ ಮೈನಸ್ ವೈ. ಸೈನ್ ಎಕ್ಸ್ ಕಾಸ್ ಆಫ್ ಮೈನಸ್ ವೈ ಪ್ಲಸ್
cos x sin of minus y. ಓಕೆ ರೈಟ್. ಸೊ ಏನಾಗುತ್ತೆ ಹೇಳಿ, sin x cos of minus theta ಅಂದರೆ cos theta, cos x sin of minus theta ಅಂದರೆ ಮೈನಸ್ sin theta, ಆ್ಯಂಡ್ ಇಲ್ಲಿ ಪ್ಲಸ್ ಇಂದ ಮೈನಸ್ ಮಲ್ಟಿಪ್ಲೈ ಆದರೆ ಮೈನಸ್. ಸೊ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಕೂಡ ಫಾರ್ಮುಲಾ ಸಿಕ್ತು ನಿಮಗೆ, ಸೈನ್ ಎಕ್ಸ್ ಕಾಸ್ ವೈ ಮೈನಸ್ ಕಾಸ್ ಎಕ್ಸ್ ಸೈನ್ ವೈ. ಸೊ ಇವೆಲ್ಲ ನಿಮಗೆ ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲಿ ಬೇಸಿಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹಾಗಾಗಿ ನಾನು ಜಸ್ಟ್ ಕ್ಯಾಶುವಲ್ ಆಗಿ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ದಯವಿಟ್ಟು ಯಾರಿಗಾದರೂ ಅರ್ಥ ಆಗ್ತಿಲ್ಲ ಅಂತ ಅಂದರೆ ಪ್ಲೀಸ್ ಗೋ ಆ್ಯಂಡ್ ವಾಚ್ ದೋಸ್ ಲೆಕ್ಚರ್ಸ್, ದೆನ್ ಕಮ್ ಟು ದಿಸ್ ಲೆಕ್ಚರ್, ಸೊ ಯು ವಿಲ್ ಫೈಂಡ್ ಈಸಿಯರ್ ವೇ ಟು ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್, ರೈಟ್. ನೆಕ್ಸ್ಟ್ ಬಂದುಬಿಟ್ಟು cos of x plus y, cos of x minus y, sin of x plus y, sin of x minus y, 4 ಮುಗೀತು. ನೆಕ್ಸ್ಟ್ ಯಾವುದಿದೆ, ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಅಂದರೆ, ಟ್ಯಾನ್ ಅಂದರೆ ಏನು, ಸೈನ್ ಬೈ ಕಾಸ್ ತಾನೆ, ಅಲ್ಲಿ ಆ್ಯಂಗಲ್ ಏನಿರುತ್ತೆ ಅದೇ ಇರುತ್ತೆ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ ಸೈನ್ ಬೈ ಕಾಸ್ ಮೀನ್ಸ್ ಟ್ಯಾನ್. ಸಿಮಿಲರ್ಲಿ ಐ ಯೂಸ್ ದ ರಿವರ್ಸ್ ಕೇಸ್, ರೈಟ್. ಈಗ ನಮಗೆ ಇವೆರಡು ಗೊತ್ತಿದೆ ತಾನೆ, ಸೊ ಲೆಟ್ ಅಸ್ ಟ್ರೈ. ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಅಂತಂದರೆ ಎಷ್ಟು, ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಬರುತ್ತೆ cos x sin y divided by cos of x plus y ಅಂತಂದರೆ ಎಷ್ಟು, cos x cos y minus sin x sin y. ಓಕೆ, ಈಗ ನಿಮಗಿದು ಫಾರ್ಮುಲಾ ಬೇಕಿದೆ. ತುಂಬ ಈಸಿ ಮೆಥಡ್ ಏನು ಅಂತಂದರೆ, ಇಡೀ ನ್ಯೂಮರೇಟರು ಡಿನಾಮಿನೇಟರ್ನ ಸೆಪ್ರೇಟ್ ಆಗಿಬಿಟ್ಟು cos x cos y ಇಂದ ಡಿವೈಡ್ ಮಾಡಿರಿ, ಆವಾಗ ನಿಮಗೆ ಈಸಿಯಾಗಿ ಏನಾಗುತ್ತೆ, ಟ್ಯಾನ್ ಇನ್ ವ್ಯಾಲ್ಯೂ ಸಿಗುತ್ತೆ. ಸೊ ಹೌ ಇಸ್ ದ್ಯಾಟ್ ಆ್ಯಕ್ಚುಲಿ, ಲೆಟ್ ಅಸ್ ಅಬ್ಸರ್ವ್ ಇಟ್. ಇಲ್ಲಿ ನೋಡಿ, ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಎಲ್ಲ ಟರ್ಮ್ಸ್ನ ನಾನು ಡಿವೈಡ್ ಮಾಡಬೇಕು, ಹೌದಲ್ವಾ, ಕಾಸ್ ಎಕ್ಸ್ ಕಾಸ್ ವೈ. ನೆಕ್ಸ್ಟ್ ಕಾಸ್ ಎಕ್ಸ್ ಕಾಸ್ ವೈ ಹೋಲ್ ಡಿವೈಡೆಡ್ ಬೈ, ಇಲ್ಲೇನಿದೆ ಕಾಸ್ ಎಕ್ಸ್ ಕಾಸ್ ವೈ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಕಾಸ್ ವೈ. ಓಕೆ, ಸೊ ತುಂಬ ಸಿಂಪಲ್ ಇದೆ. ಸೇಮ್ ಇರೋ ಕ್ವಾಂಟಿಟೀಸ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಫಸ್ಟು, ಟೋಟಲ್ ಕ್ಯಾನ್ಸಲ್. ಅಯ್ಯೋ ಒಂದು ನಿಮಿಷ, ಕಾಸ್ ಎಕ್ಸ್ ಕಾಸ್ ವೈ ಇಲ್ಲೇನು ಮಿಸ್ಟೇಕ್ ಆಯ್ತಾ, ಐ ಗೆಸ್ ನೋ ದೆರ್ ಇಸ್ ನೋ ಮಿಸ್ಟೇಕ್, ನೋ ಕ್ಯಾನ್ಸಲೇಷನ್ ಆಲ್ಸೋ. ಓಕೆ, ಹಂಗೆ ಇರಲಿ. ಈಗ ನಮಗೆ ಗೊತ್ತಿದೆ ಸೈನ್ ಬೈ ಕಾಸ್ ಅಂದರೆ ಏನು, ಟ್ಯಾನ್, ಅಲ್ಲಿಗೆ ಇದೇನಾಯಿತು ಟ್ಯಾನ್ ಎಕ್ಸ್ ಮೈನಸ್ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್, ಆ್ಯಂಗಲ್ ವೈ ಇದೆ ಟ್ಯಾನ್ ವೈ, ಫುಲ್ ಕ್ಯಾನ್ಸಲ್ ಆದರೆ 1 ಉಳಿಯುತ್ತೆ, ಮೈನಸ್ ಇಲ್ಲಿ ಏನೂ ಕ್ಯಾನ್ಸಲ್ ಆಗಿಲ್ಲ ಅಂದರೆ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಏನಾಗುತ್ತೆ ಟ್ಯಾನ್ ಎಕ್ಸ್, ಸೈನ್ ವೈ ಬೈ ಕಾಸ್ ವೈ ಏನಾಗುತ್ತೆ ಟ್ಯಾನ್ ವೈ. ಸೊ ದಿಸ್ ಈಸ್ ಯುವರ್ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ. ಓಕೆ, ಸಿಮಿಲರ್ಲಿ ನಾವು ಎಕ್ಸ್ ಮೈನಸ್ ವೈ ಬೇಕು ಅಂತಂದರೆ ಏನಾಗುತ್ತೆ, ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ ಅಂತ ಅಂದರೆ ಟ್ಯಾನ್ ಎಕ್ಸ್ ಹಾಗೆ ಇರುತ್ತೆ, ವೈ ಇರೋ ಜಾಗದಾಗ ಮೈನಸ್ ವೈ ಹಾಕಿದರೆ ಟ್ಯಾನ್ ಆಫ್ ಮೈನಸ್ ಥೀಟಾ ಈಸ್ ಮೈನಸ್ ಟ್ಯಾನ್ ಥೀಟಾ, ಹಾಗಾಗಿ ಆಲ್ರೆಡಿ ಮೈನಸ್ ಇದೆ ಫಾರ್ಮುಲಲ್ಲಿ, ಪ್ಲಸ್ಸಿಗೆ ಕನ್ವರ್ಟ್ ಆಗುತ್ತೆ. 1 ಮೈನಸ್ ಟ್ಯಾನ್ ಎಕ್ಸ್, ಟ್ಯಾನ್ ಆಫ್ ಮೈನಸ್ ವೈ ಅಂತ ಅಂದರೆ ಮೈನಸ್ ಟ್ಯಾನ್ ವೈ, ಸೊ ಆಲ್ರೆಡಿ ಮೈನಸ್ ಇರೋದು ಪ್ಲಸ್ಸಿಗೆ ಕನ್ವರ್ಟ್ ಆಗಿ, ಆಮ್ ಐ ರೈಟ್, ಜಸ್ಟ್ ಎ ಮಿನಿಟ್. ಸೊ ಸಾರಿ, ಇಲ್ಲೇನು ಮಿಸ್ಟೇಕ್ ಮಾಡಿ ನೋಡಿ, ಸೈನ್ ವೈ ಬೈ ಕಾಸ್ ವೈ ಪ್ಲಸ್ ತಾನೇ, ಇದು ಪ್ಲಸ್, ಅಲ್ಲಿಗೆ ಇಲ್ಲೇನಾಗುತ್ತೆ ನಿಮಗೆ ಮೈನಸ್ ಸಿಗುತ್ತೆ. ಓಕೆ, ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ ಅಂದರೆ ಇಲ್ಲಿ ಮೈನಸ್ ಸಿಗುತ್ತೆ ಅಷ್ಟೇ, ಬಿಟ್ಟರೆ ಇನ್ನೇನು ಮಿಸ್ಟೇಕ್ ಇಲ್ಲ. ಐ ಆಮ್ ಸೊ ಸಾರಿ ಫಾರ್ ದ ಮಿಸ್ಟೇಕ್ ಬೈ ದ ವೇ. ಸೊ ಅಲ್ಲಿಗೆ ನಿಮಗೇನು ಸಿಕ್ತು, ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ. ಸೊ ಯು ಹ್ಯಾವ್ ಲರ್ನ್ಡ್ 6 ಫಾರ್ಮುಲೆ ಆ್ಯಕ್ಚುಲಿ ಪ್ಲೂರಲ್ ಅಂದರೆ. ಸೊ ಯು ಲರ್ನ್ಡ್ 6 ಫಾರ್ಮುಲೆ, ದಟ್ ಈಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ, ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಪ್ಲಸ್ ಸೈನ್ ಎಕ್ಸ್ ಸೈನ್ ವೈ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ವಾಟ್, sin x cos y plus cos x sin y, sin of x minus y is equal to sin x cos y minus cos x sin y, and the last two that are these two, tan of x plus y is equal to tan x. Plus ಬಂತು ಅಂದರೆ ನ್ಯೂಮರೇಟರಲ್ಲಿ ಪ್ಲಸ್, ಮೈನಸ್ ಬಂತು ಅಂದರೆ ನ್ಯೂಮರೇಟರಲ್ಲಿ ಮೈನಸ್, ಡಿನಾಮಿನೇಟರ್ ಇನ್ನೇನು ಇದ್ದು ಆಪೋಸಿಟ್ ಇರುತ್ತೆ ಅಂತ ನೆನಪಿರುತ್ತೆ. ಓಕೆ, ಸೊ ದೀಸ್ ಆರ್ ದ ಸಮ್ ಸ್ಟ್ಯಾಂಡರ್ಡ್ ಫಾರ್ಮುಲೆ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಇದೇ ಥರ ಬೇಕಿದ್ರೆ ಕಾಟ್ ಆಫ್ ಎಕ್ಸ್ ಪ್ಲಸ್ ವೈಗೂ ಹೇಳ್ಬೋದು. ಹೇಗೆ ಅಂತ ಅಂದರೆ ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಕಾಟ್ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ, ಕಾಟ್ ಅಂದರೆ ನಥಿಂಗ್ ಬಟ್ 1/tan ತಾನೆ. ಸೊ ಟ್ಯಾನ್ ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ವಾಟ್ ಈಸ್ ಟ್ಯಾನ್, 1/tan ಅಂದರೆ ಟ್ಯಾನಲ್ಲಿ ಏನಿದೆ ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಡಿವೈಡೆಡ್ ಬೈ ಏನಿದೆಯೋ ಅದರ ರೆಸಿಪ್ರೋಕಲಿಗೆ ಹೋಗುತ್ತೆ, 1 ಮೈನಸ್ ಟ್ಯಾನ್ ಎಕ್ಸ್ ಟ್ಯಾನ್ ವೈ. ಇದೇ ಫಾರ್ಮುಲಾನು ಯೂಸ್ ಮಾಡ್ಬೋದು, ಬಟ್ ಇನ್ ಟರ್ಮ್ಸ್ ಆಫ್ ಕಾಟೇ ಬೇಕು ಅಂತ ಅಂದರೆ ನಾವೇನು ಮಾಡ್ತೀವಿ, ಡಿವೈಡ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಟ್ಯಾನ್ ಎಕ್ಸ್ ಟ್ಯಾನ್ ವೈ. ಓಕೆ, ಸೊ ಏನು ಸಿಗುತ್ತೆ ನಿಮಗೆ, 1/tan x
into tan y minus tan x tan y divided by tan x tan y whole divided by tan x divided by ನಾನು ಡಿವೈಡ್ ಮಾಡ್ತಿರೋದು ಯಾವುದರಿಂದ tan x tan y ಪ್ಲಸ್ ಇಲ್ಲೇನೇ ಆಗುತ್ತೆ ನೆಕ್ಸ್ಟ್ tan y ಉಳಿದಿದೆ ಅಲ್ಲ tan y divided by tan x tan y. ಈಗ ಅಬ್ಸರ್ವ್ ಮಾಡಿ 1 tan x ಅಂತಂದರೆ ಎಷ್ಟಾಗುತ್ತೆ cot x cot y ಆಯಿತು 1 tan y ಮೈನಸ್ ಸೇಮ್ ಕ್ವಾಂಟಿಟಿ ಕ್ಯಾನ್ಸಲ್ 1 ಡಿವೈಡೆಡ್ ಬೈ tan ಕ್ಯಾನ್ಸಲ್ 1 tan y ಅಂದರೆ cot y ಪ್ಲಸ್ cot ex. ಸೊ ದಿಸ್ ಈಸ್ ಯುವರ್ cot ಆಫ್ ex ಪ್ಲಸ್ y. ಅರ್ಥ ಆಯ್ತಲ್ಲ? ಸೊ ಇದು ನಿಮಗೆ ನೆನಪಿರ್ಬೇಕು ನೀಟಾಗಿ, ರೈಟ್? ಓಕೆ, ಕಮಿಂಗ್ ಟು ನೆಕ್ಸ್ಟ್ ಒನ್. ಇನ್ನೇನಿದೆ, ಕಾಟ್ ಆಫ್ ಎಕ್ಸ್ ಮೈನಸ್ ವೈ ಕೂಡ ಮಾಡ್ಬೋದು. ಇದ್ರಾಗೆ ಈಸಿ ಇದೆ. ಕಾಟ್ ಆಫ್ ಮೈನಸ್ ವೈ ಅಂತಂದರೆ ಏನಾಗುತ್ತೆ ಹೇಳಿ? ಮೈನಸ್ ಕಾಟ್ ಆಫ್ ಮೈನಸ್ ವೈ ಅಂತಂದರೆ ಫೋರ್ತ್ ಕ್ವಾಡ್ರೆಂಟ್, ದೆನ್ ಕಾಟ್ ಈಸ್ ನೆಗೆಟಿವ್ ಓನ್ಲಿ. ಸೊ ವಾಟ್ ವಿಲ್ ಯು ಗೆಟ್ ಹಿಯರ್? ಮೈನಸ್ ಕಾಟ್ ಎಕ್ಸ್ ಕಾಟ್ ವೈ ಮೈನಸ್ 1 ಹಾಗೆ ಇರಲಿ ಡಿವೈಡೆಡ್ ಬೈ ಕಾಟ್ ಆಫ್ ಮೈನಸ್ ವೈ ಅಂದರೆ ಮೈನಸ್ ಕಾಟ್ ವೈ ಆಗುತ್ತೆ ಪ್ಲಸ್ ಕಾಟ್ ಎಕ್ಸ್ ಹಾಗೆ ಇರುತ್ತೆ. ಓಕೆ, ಏನು ಮಾಡಿದ್ದೀವಿ? ಜಸ್ಟ್ ವಿ ಹ್ಯಾವ್ ರೀಪ್ಲೇಸ್ಡ್ ವೈ ವಿತ್ ಮೈನಸ್ ವೈ. ಸೊ ಕಾಟ್ ಆಫ್ ಮೈನಸ್ ವೈ ಅಂತಂದರೆ ಮೈನಸ್ ಆಗುತ್ತೆ, ಇಲ್ಲೂ ಮೈನಸ್ ಆಗುತ್ತೆ. ಇಲ್ಲಿ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿ, ಮೈನಸ್ ಎರಡು ಕಡೆ ಇದೆಯಲ್ಲ, ಮೈನಸ್ ಕಾಮನ್ ತೆಗೆದುಬಿಟ್ರೆ, ಕಾಮನ್ ತೆಗೆದ್ರೆ ನಿಮ್ಮ ಹತ್ರ ಉಳಿಯೋದೇನು? ಕಾಟ್ ಎಕ್ಸ್ ಕಾಟ್ ವೈ ಪ್ಲಸ್ 1. ಆ ಮೈನಸ್ಸು ಹೊರಗಡೆ ಇದೆ ಅಂದರೆ ಮೈನಸ್ ಕಾಟ್ ಎಕ್ಸ್ ಕಾಟ್ ವೈ ಪ್ಲಸ್ 1. ಈಗ ಅಬ್ಸರ್ವ್ ಮಾಡಿ, ಮೈನಸ್ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಸಿಗುತ್ತಾನೆ. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ರಿಟನ್. ಡಿನಾಮಿನೇಟರಲ್ಲಿ ಕೂಡ ಮೈನಸ್ ಕಾಮನ್ ತೆಗೆದು ನ್ಯೂಮರೇಟ್ರಲ್ಲಿರೋ ಮೈನಸ್ಸು ಮತ್ತು ಡಿನಾಮಿನೇಟ್ರಲ್ಲಿರೋ ಮೈನಸ್ನ ಕ್ಯಾನ್ಸಲ್ ಔಟ್ ಮಾಡಿದ್ರೆ ನಮ್ಮ ಹತ್ರ ಏನು ಉಳಿಯುತ್ತೆ? ಕಾಟ್ ವೈ ಮೈನಸ್ ಕಾಟ್ ಎಕ್ಸ್. ಓಕೆ, ಸೊ ಯು ಹ್ಯಾವ್ ಟು ಬಿ ವೆರಿ ಪ್ರಿಸೈಸ್, ರೈಟ್? ದಿಸ್ ಇಸ್ ಇಟ್. ಕಾಟ್ ಎಕ್ಸ್ ಕಾಟ್ ವೈ ಪ್ಲಸ್ 1 ಬೈ ಕಾಟ್ ವೈ ಮೈನಸ್ ಕಾಟ್ ಎಕ್ಸ್. ಈ ರೀತಿ ನಿಮಗೆ 6 ಫಾರ್ಮುಲೆ ಪ್ಲಸ್ 2 ಮೋರ್. ಓಕೆ, ದೀಸ್ ಆರ್ ದ ಬೇಸಿಕ್ ಒನ್ಸ್. ಆ ಒಂದು ಫಾರ್ಮುಲೆ ಇಟ್ಕೊಂಡು ಎಲ್ಲ ಕಂಡುಹಿಡಿದ್ವಿ. ಈಗ ಏನು ಮಾಡೋಣ ಅಂದರೆ ಒಂದು ಎರಡು ಇಟ್ಕೊಂಡು ಇನ್ನೂ ಕೂಡ ಮುಂದೆ ಏನು ಫಾರ್ಮುಲೆ ಎಲ್ಲ ಇದಾವೋ ಅವನ್ನೆಲ್ಲ ಡಿರೈವ್ ಮಾಡೋಣ. ಓಕೆ, ಆ್ಯಂಡ್ ದೇ ಆರ್ ಆ್ಯಕ್ಚುಲಿ ಇಂಪಾರ್ಟೆಂಟ್. ಬೋರ್ಡ್ ಕಾನ್ಸೆಪ್ಟ್, ಬೋರ್ಡ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಇಂಪಾರ್ಟೆಂಟ್ ಯಾವೂ ಕೂಡ. ಲೈಕ್ 2 ಮಾರ್ಕ್ಸಿಗೆ ಆ ಥರ ಎಲ್ಲ ಕೊಡ್ತಿರ್ತಾರೆ. sin 2x ಡಿರೈವ್ ಮಾಡಿ, cos 2x ಡಿರೈವ್ ಮಾಡಿ, ಆ ಥರ tan 2x ಮಾಡಿ. ದೇ ಕ್ಯಾನ್ ಆಸ್ಕ್ ಎನಿ ಕ್ವೆಶನ್, ರೈಟ್? ಸೊ ಲೆಟ್ ಅಸ್ ಸ್ಟಾರ್ಟ್ ದ್ಯಾಟ್ ಸೀರೀಸ್ ಆಲ್ಸೋ. ಓಕೆ, ಅದು ಒನ್ ಟೈಪ್ ಆಫ್ ಫಾರ್ಮುಲಾ ಆದವು ಅಂದರೆ ಇವು ಇನ್ನೊಂದು ಟೈಪಿಂದು, ರೈಟ್? ಲೆಟ್ ಸ್ಟಾರ್ಟ್. ಈಗ ನೆಕ್ಸ್ಟ್ ಸೆಟ್ ಆಫ್ ಫಾರ್ಮುಲೆ ಅಂದರೆ 2x ಅಂದರೆ sin 2x cos 2x tan 2x. ಓಕೆ, ರೈಟ್? ಸೊ ಫಸ್ಟ್ ಲೆಟ್ ಅಸ್ ಗೋ ವಿತ್ sin 2x. sin 2x ಫಾರ್ಮುಲಾ ಹೇಗೆ ಕಂಡುಹಿಡಿಬಹುದು? ಎರಡು ಫಾರ್ಮುಲಾ ಇದೆ. ಒಂದು sin 2x ಇನ್ ಟರ್ಮ್ಸ್ ಆಫ್ ಸೈನ್ ಆ್ಯಂಡ್ ಕಾಸ್ ಅಂದರೆ 2 sin x cos x ಒಂದು ಫಾರ್ಮುಲಾ. ಇದು ಹೇಗೆ ಬರುತ್ತೆ ಅಂತ ಒಂದು. ಇನ್ನೊಂದು ಇದೇ sin 2x ಆಲ್ಸೋ ಈಕ್ವಲ್ ಟು 2 tan x ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ x, ರೈಟ್? ವೇರ್ ಯು ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್, ದಟ್ x ಈಸ್ ನಾಟ್ ಈಕ್ವಲ್ ಟು n ಪೈ ಪ್ಲಸ್ ಪೈ ಬೈ 2. ಯಾಕೆ? ಇಲ್ಲಿ ಡಿನಾಮಿನೇಟರ್ ನಮಗೆ ಏನಂದ್ರೂ ವೇರಿಯೇಷನ್ಸ್ ಆಗಬಾರ್ದು. ಸೊ n ಮಸ್ಟ್ ಬಿ, ಆ್ಯಂಡ್ n ಈಸ್ ಅನ್ ಇಂಟಿಜರ್. ಸೊ ಲೆಟ್ ಅಸ್ ಟ್ರೈ ಟು ಫೈಂಡ್ ದಿಸ್ ಫಾರ್ಮುಲಾ ಫಸ್ಟ್. ಹೇಗೆ ನಾವು sin 2x 2 sin x cos x ಬರಿತೀವಿ ಅಂತ ಅಂದರೆ ಸಿಂಪಲ್ ಇದೆ. ಅಬ್ಸರ್ವ್ ಕ್ಲಿಯರ್ಲಿ. ಯು ಆಲ್ರೆಡಿ ನೋ ದಟ್ ಏನು? ವಿ ನೋ ದಟ್ what is sin of x plus y? It is nothing but sin x cos y plus cos x sin y. ಕರೆಕ್ಟ್ ಇದೆಯಾ? ರೈಟ್? ಈಗ ನಮಗೆ ಬೇಕಿರೋದು 2x. ಇಲ್ಲಿ ಎಕ್ಸ್ ಪ್ಲಸ್ ಸಮಥಿಂಗ್ ಇದೆ. ಆ ಸಮಥಿಂಗ್ನ ಸ್ವಲ್ಪ ಚೇಂಜ್ ಮಾಡಬೇಕು, 2x ಬರಬೇಕು ನನಗೆ ಅಂತಂದರೆ ಏನು ಮಾಡ್ಬೋದು? ನಾನು y ಇರೋ ಜಾಗದಲ್ಲಿ ಎಕ್ಸ್ ಹಾಕಿದರೆ ಎಕ್ಸ್ ಪ್ಲಸ್ ಎಕ್ಸ್ 2x ಸಿಗುತ್ತೆ ನನಗೆ, ರೈಟ್? ಸೊ ಲೆಟ್ ಅಸ್ ಟ್ರೈ ದಟ್. ಸೈನ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್, ವೈ ಇರೋ ಜಾಗದಲ್ಲಿ ಏನು ಮಾಡಿದ್ದೀನಿ? ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ರೀಪ್ಲೇಸ್ ಮಾಡಿದ್ದೀನಿ. ಓಕೆ, ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಸೈನ್ ಎಕ್ಸ್. ಕರೆಕ್ಟಾ? ಇದು ಅಬ್ಸರ್ವ್ ಮಾಡಿ. ಸೈನ್ ಎಕ್ಸ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ಅಂದರೆ ಎರಡೂ ಸೇಮೇ, ಅಂದರೆ 2 × 3 3 × 2 ಬರ್ದಂಗೆ ಆಯ್ತದು.
ದಟ್ ಮೀನ್ಸ್ ವಾಟ್ ಬೋತ್ ಆರ್ ಸೇಮ್ ಕ್ವಾಂಟಿಟಿ ಪ್ಲಸ್ ಸೇಮ್ ಕ್ವಾಂಟಿಟಿ ಅಂದರೆ 2 ಸತಿ ಆ ಕ್ವಾಂಟಿಟಿ ಇದೆ ಅಂತ ಅರ್ಥ ತಾನೆ. ಸೊ ದಟ್ ಈಸ್ ನಥಿಂಗ್ ಬಟ್ 2 times sin x cos x. ಆ್ಯಂಡ್ LHS ಅಲ್ಲಿ sin x plus x ಅಂದರೆ 2x. ಸೊ ದೇರ್ಫೋರ್ sin 2x is equal to 2 sin x cos x. ಈ ಫಾರ್ಮುಲಾ ತುಂಬ ಅಂದರೆ ತುಂಬ ಯೂಸ್ ಮಾಡ್ತೀವಿ ನಾವು. ಓಕೆ, ಈವನ್ ಇನ್ ಇಂಟಿಗ್ರೇಷನ್, ಇಟ್ ಈಸ್ ಡಿಫ್ರೆನ್ಸಿಯೇಷನ್ ಆ್ಯಂಡ್ ಈವನ್ ಇನ್ ಟ್ರಿಗ್ನೋಮೆಟ್ರಿ ಆಲ್ಸೋ. ಟ್ರಿಗ್ನೋಮೆಟ್ರಿ ಎಲ್ಲ ಕಲಿತಿರೋದು, ಬಟ್ ಭಾಳ ಟೈಮ್ಸ್ ನಾವು ಯೂಸ್ ಮಾಡೋದಂದರೆ ಈ ಫಾರ್ಮುಲಾ ಜಾಸ್ತಿ, ರೈಟ್? ದಟ್ಸ್ ವೈ ದಿಸ್ ಯೂನಿವರ್ಸಲ್, ಯು ಹ್ಯಾವ್ ಟು ರಿಮೆಂಬರ್ ಲಾಟ್. ಜಸ್ಟ್ ಲೈಕ್ sin square x plus cos square x is equal to 1. ಅದೇ ಥರ ಈ ಫಾರ್ಮುಲಾ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದಿಸ್ ಒನ್. ಈ ಫಾರ್ಮುಲಾ ಹೇಗೆ ಬಂತು sin 2xಗೆ ಅಂತ ಅಂದರೆ ವೆರಿ ಸಿಂಪಲ್. ಮತ್ತೆ ಇದಕ್ಕೆ ಬರ್ರಿ, ಇದರಿಂದ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಏನೂ ಇಲ್ಲ ಅಂದರೆ ಡಿನಾಮಿನೇಟ್ರಾಗ 1 ಇದೆಯಾ? ಆ 1ನ ನಾನು sin square x plus cos square x ಅಂತ ಬರಿಬೋದು. ಬಿಕಾಸ್ ನಮಗೆ ಗೊತ್ತಿದೆ sin square theta plus cos square theta ಅಂದರೆ 1. ಥೀಟಾ ಬರೆಯೋ ಬದಲು x ಬರಿತಿದ್ದೀನಿ ಅಷ್ಟೇ. ಸೊ ಏನಾಗುತ್ತೆ ಡಿಫ್ರೆನ್ಸು? sin 2x is equal to 2 sin x cos x ಡಿವೈಡೆಡ್ ಬೈ 1 ಅಂತ ಅಂದರೆ ಏನು? sin square x plus cos square x. ಈಗ ನನಗೆ ಫಾರ್ಮುಲಾ ಆ್ಯಕ್ಚುಲಿ ಡಿರೈವ್ ಮಾಡ್ತಿರೋದು ಇನ್ ಟರ್ಮ್ಸ್ ಆಫ್ ಟ್ಯಾನ್ ತಾನೆ. ಸೊ ಟ್ಯಾನ್ ಬೇಕು ಅಂದರೆ ಏನು ಮಾಡಬೇಕು? ಡಿವೈಡ್ ಬೈ ಕಾಸ್ ಮಾಡಬೇಕು. ಸೊ ಸೈನ್ ಬೈ ಕಾಸ್ ಮಾಡಿದ್ರೆ ನನಗೆ ಟ್ಯಾನ್ ಸಿಗುತ್ತೆ. ಬಟ್ ಇಲ್ಲಿ ಇನ್ನೂ ಒಂದು ಕಾಸ್ ಎಕ್ಸ್ಟ್ರಾ ಇದೆ. ಆ ಕಾಸು ಹೋಗಬೇಕು ಅಂದರೆ 2 ಸತಿ ಕಾಸಿಂದ ಡಿವೈಡ್ ಮಾಡಬೇಕು. ನಥಿಂಗ್ ಬಟ್ ಡಿವೈಡ್ ಬೈ ಕಾಸ್ ಸ್ಕ್ವಯರ್ ಎಕ್ಸ್, ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಓಕೆ, ಸೊ ಏನಾಗುತ್ತೆ? 2 sin x cos x ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ sin square x by cos square x plus cos square x by cos square x. ಎಲ್ಲ ಟರ್ಮ್ಸ್ನು ಕೂಡ ಡಿವೈಡ್ ಮಾಡಿದೆ. ಸೇಮ್ ಕ್ವಾಂಟಿಟಿ ಬೈ ಸೇಮ್ ಕ್ವಾಂಟಿಟಿ 1, sin by cos tan, sin by cos tan 2 ಸತಿ ಇದೆ ತಾನೆ, 1 ಸತಿ ಕ್ಯಾನ್ಸಲ್. ಅಲ್ಲಿಗೇನಾಯ್ತು ಆನ್ಸರು? 2 tan x ಡಿವೈಡೆಡ್ ಬೈ sin square by cos square means tan square x plus 1. That is nothing but sin 2x. Okay, so therefore this is also one formula. sin 2x ಗೆ 2 ಫಾರ್ಮುಲಾ ಅಷ್ಟೇ ಇರೋದು, ಅವನ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ. ರೈಟ್, ಕಮಿಂಗ್ ಟು cos 2x we have almost I think some 4 ಫಾರ್ಮುಲೆ ನನಗೆ ನೆನಪಿರೋ ಹಾಗೆ. cos 2x ಗೆ 4 ಫಾರ್ಮುಲಾ ಇದಾವೆ ನೆನ್ಪಿಟ್ಕೊಳಕ್ಕೆ. ರೈಟ್, ಅಂದರೆ 2x ಆ್ಯಂಗಲ್ಸಿಗೆ ಬರೋಣ. ಫಸ್ಟ್ cos 2x ಬೇಕು ನನಗೆ, ಒಂದೊಂದೇ ಬೇಕು, ಹೌದಾ? ಏನೇನಿದಾವೆ ಫಸ್ಟ್ ನೋಡ್ತೀರಾ ಅಂದರೆ ನೋಡ್ಬೋದು. ಇನ್ ಟರ್ಮ್ಸ್ ಆಫ್ ಸೈನ್ ಬರೆಯೋದಾದರೆ ಏನಿದೆ? 1 minus 2 sin square x ಇದೆ. ಇನ್ ಟರ್ಮ್ಸ್ ಆಫ್ ಕಾಸ್ ಬರೀತೀರಾ ಅಂದರೆ 2 cos square x minus 1. ಸ್ಟೂಡೆಂಟ್ಸು ಇವೆರಡರಲ್ಲಿ ಬಹಳ ಕನ್ಫ್ಯೂಸ್ ಆಗ್ತಾರೆ. 1 minus 2 sin square ಇತ್ತು ಅಥವಾ 2 sin square minus 1 ಇತ್ತು ಅಂತ ಕನ್ಫ್ಯೂಸ್ ಆಗ್ತಾರೆ. ನಾನು ಹೇಳೋದೇನು ಅಂದರೆ ಎರಡರಲ್ಲಿ ಯಾವುದಾದ್ರೂ 1 ನೆನ್ಪಿಟ್ಕೊಳ್ರಿ. ಆಟೋಮೆಟಿಕಲಿ ನಾನು ಆಲ್ವೇಸ್ ನೆನ್ಪಿಟ್ಕೊಳೋದು 1 minus 2 sin square. ಓಕೆ, ನನಗೆ ಅದು ಈಸಿ. 1 minus 2 sin square ಬಂತು ಅಂದರೆ ಡೆಫಿನೆಟ್ಲಿ ಕಾಸ್ ಟರ್ಮ್ಸಲ್ಲಿ ಬರಬೇಕಾದ್ರೆ 2 cos square minus 1 ಇರುತ್ತೆ ಅಂತ ಅರ್ಥ ಅಲ್ಲಿಗೆ. ನೆಕ್ಸ್ಟು ಇದನ್ನು ಬಿಟ್ಟರೆ ಇನ್ನೇನಿದೆ? ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಂದರೆ ಏನಿದೆ? 1 minus tan square x ಡಿವೈಡೆಡ್ ಬೈ 1 plus tan square x ಇದೆ. ಇನ್ ಟರ್ಮ್ಸ್ ಆಫ್ ಬೋತ್ ಸೈನ್ ಆ್ಯಂಡ್ ಕಾಸ್ ಇದೆಯಾ? ಇದೆ. ಏನಿದೆ? cos square x minus sin square x. ಈ ಫಾರ್ಮುಲಾ ಸ್ವಲ್ಪ ನೀಟಾಗಿ ನೆನ್ಪಿಟ್ಕೊಳ್ಳಿ, ಆಯಿತಾ? ನಿಮ್ಮ ಕಾಂಪಿಟೇಟಿವ್ ಅಲ್ಲಿ ಬೋರ್ಡ್ ಅಂತ ಗೊತ್ತಿಲ್ಲ, ಬಟ್ ಕಾಂಪಿಟೇಟಿವ್ ವೆರಿ ಇಂಪಾರ್ಟೆಂಟ್. ಓಕೆ, ರೈಟ್, ಇವೆಲ್ಲ ಡಿರೈವ್ ಮಾಡಬೇಕು. ಫಸ್ಟು ಸಿಂಪಲ್ ಸ್ಟಾರ್ಟ್ ವಿತ್ ದ ಬೇಸಿಕ್ ಫಾರ್ಮುಲಾ cos x plus y. ಏನಿದೆ? cos x cos y ಮೈನಸ್ sin x sin y. y ಜಾಗದಲ್ಲಿ ಏನು ಮಾಡಬೇಕು? ರೀಪ್ಲೇಸ್ y ಬೈ x, ಸೊ ದಟ್ x ಪ್ಲಸ್ x 2x ಆಗುತ್ತೆ. ಏನಾಗುತ್ತೆ ಅವಾಗ? x ಪ್ಲಸ್ x. y ಇರೋ ಜಾಗದಾಗೆಲ್ಲ x ಅಂತ ಬರ್ಕೊಳ್ಳಿ. cos x into cos x is cos square x minus sin x into sin x is sin square x. Next x plus x is 2x. One formula ಸಿಗ್ತಾ? Simple. You got the direct formula, right? Okay. Next ನಮಗೆ ಗೊತ್ತಿದೆ sin square x. We know that sin square x plus cos square x ಅಂದರೆ ಎಷ್ಟು? 1. ಒಂದು ಸತಿ ಕಾಸ್ ಸ್ಕ್ವೇರ್ನ 1 minus sin square ಬರ್ಕೊಳ್ರಿ, ಒಂದು ಫಾರ್ಮುಲಾ ಸಿಗುತ್ತೆ. ಇನ್ನೊಂದು ಸತಿ ಏನಂತಾರೆ ಇದನ್ನ? ಸೈನ್ ಸ್ಕ್ವೇರ್ನ 1 minus cos square ಅಂತ ಬರ್ಕೊಳ್ರಿ. ಇವೆರಡರಲ್ಲಿ 1 minus 2 sin square 2 cos square minus 1 ಅಂತ ಆರಾಮಾಗಿ ಸಿಗುತ್ತೆ ನಿಮಗೆ. ಅರ್ಥ ಆಯ್ತಲ್ಲ? ಸೊ ಲೆಟ್ ಅಸ್ ರೈಟ್ ದಿಸ್ ಒನ್. cos 2x is equal to cos square x ಅಂತ ಅಂದರೆ ಇಲ್ಲಿದೆ ನೋಡಿ, cos square ಮಾತ್ರ ಉಳಿಸ್ಕೊಳ್ರಿ. ಈ sin square ಆ ಕಡೆ ಕಳಿಸ್ರಿ, ಏನಾಗುತ್ತೆ? 1 minus sin square x.
ಮೈನಸ್ ಇಲ್ಲಿದೆ ನೋಡಿ. ಓಕೆ, ಇದನ್ನು ಬರ್ಕೊಂಡೆ ನಾನು. ಸೈನ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರಿತೀನಿ, ಸೈನ್ ಸ್ಕ್ವೇರ್ ಎಕ್ಸ್. ಓಕೆ ರೈಟ್. ಈಗ ಅಬ್ಸರ್ವ್ ಮಾಡಿ, 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ನಮಗೆ ಗೊತ್ತಿದೆ ಮೈನಸ್ ಮೈನಸ್ 2 ಸತಿ ಇದೆ ಅಂತಂದ್ರೆ ಏನು ಮಾಡ್ತೀರಾ, ಅಡಿಷನ್ ಮಾಡ್ತೀರಾ. ಸೊ 1 ಮೈನಸ್ 2 ಟೈಮ್ಸ್ ಸೈನ್ ಸ್ಕ್ವೇರ್ ಎಕ್ಸ್ ಇದೆ. ಸೊ ಕಾಸ್ 2x ಇಸ್ ಈಕ್ವಲ್ ಟು 1 ಮೈನಸ್ 2 ಸೈನ್ ಸ್ಕ್ವೇರ್. ಅದೇ ರೀತಿ ಈಗ ಏನು ಮಾಡೋಣ, ಸೈನ್ ಸ್ಕ್ವೇರ್ ಉಳಿಸ್ಕೊಳ್ಳೋಣ. ಸೈನ್ ಸ್ಕ್ವೇರ್ ಜಾಗದಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಬರೀರಿ. ಅವಾಗ ಇನ್ನೊಂದು ಫಾರ್ಮುಲಾ ಸಿಗುತ್ತೆ, ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಜಾಗದಲ್ಲಿ ಏನು ಬರೀತೀರಾ ನೀವು, 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. ಈಗ ಬ್ರ್ಯಾಕೆಟಿಂದ ರಿಮೂವ್ ಮಾಡಿ, ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್. ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಎಷ್ಟು, 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1, ದಟ್ ಈಸ್ ಕಾಸ್ 2x. ಅಲ್ಲಿಗೆ 3 ಫಾರ್ಮುಲಾ ಸಿಗ್ತಾ ನಿಮಗೆ ಆರಾಮಾಗೆ, ರೈಟ್. ಈಸಿ, ಡೈರೆಕ್ಟಿಂದ ಒಂದು ಸಿಕ್ತು. ಆಮೇಲೆ ಇದೊಂದು ನೀವು ಏನು ಬೇಸಿಕ್ ಐಡೆಂಟಿಟಿ ಇದೆಯಾ ಅದನ್ನು ಯೂಸ್ ಮಾಡಿಬಿಟ್ಟು ಇನ್ನೆರಡು ಸಿಕ್ತು. ನೌ ಯು ವಾಂಟ್ ಇನ್ ಟರ್ಮ್ಸ್ ಆಫ್ ಟ್ಯಾನ್, ಹೌದಲ್ವಾ. ಇನ್ ಟರ್ಮ್ಸ್ ಆಫ್ ಟ್ಯಾನ್ ಬೇಕು ಅಂತ ಅಂದರೆ ಎಲ್ಲಿಂದ ತರ್ಬೋದು, ಇಲ್ಲಂತೂ ಪಾಸಿಬಲ್ ಇಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿ, ಕಾಸ್ ಸೈನ್ ಎರಡೂ ಇದಾವೆ ಅಂತ ಅಂದರೆ ನಮಗೆ ಟ್ಯಾನ್ ಸಿಗೋ ಚಾನ್ಸಸ್ ಇದೆ. ಹೇಗೆ ಮಾಡೋದು ಅಂತ ಅಂದರೆ ಸಿಂಪಲ್, ಸಿ ಹಿಯರ್ ಕ್ಲಿಯರ್ಲಿ, cos 2x into cos 2x is equal to cos square x minus sin square x. ಈಗ ತಾನೇ ಸಿಕ್ತು. ಓಕೆ, ಡಿನಾಮಿನೇಟ್ರಲ್ಲಿ ಏನೂ ಇಲ್ಲ ಅಂದರೆ 1. ಓಕೆ, ಸೊ ಆ 1 ಜಾಗದಲ್ಲಿ ನಾನು ಏನಂತ ಬರೀಬಹುದು, cos ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 1 ಅಂತ ಅಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರೀಬಹುದು. ನೋ ಇಶ್ಯೂಸ್, ಬಿಕಾಸ್ ವಿ ನೋ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಅದನ್ನು ಯಾಕೆ ಬರಿಬೇಕು ಸದ್ಯಕ್ಕೆ ಅಂತಂದರೆ, ಮ್ಯಾಮ್ ಬೇರೆನೂ ಇದಾವಲ್ಲ ಅಂತಂದರೆ 3 ಐಡೆಂಟಿಟೀಸ್ ಇದಾವೆ, ಇದನ್ನೇ ಯಾಕೆ ಯೂಸ್ ಮಾಡಬೇಕಂದ್ರೆ, ಟ್ಯಾನ್ ಬೇಕು ಅಂದರೆ ನಮಗೆ ಬೇಕಿರೋದು 2 ಸೈನು ಕಾಸ್ ಅಷ್ಟೇ, ಬಿಟ್ಟರೆ ಸೀಕೆಂಟು ಕೊಸಿಕೆಂಟು ಕಾಟು ಅವು ಯಾವ ಲೆಕ್ಕಕ್ಕಿಲ್ಲ. ಹಾಗಾಗಿ ಇದನ್ನೇ ತಗೋಬೇಕು ನಾವು. ಓಕೆ, ನಾವು ಕಾಸ್ 2x ಇಸ್ ಈಕ್ವಲ್ ಟು, ಅಬ್ಸರ್ವ್ ಕ್ಲಿಯರ್ಲಿ, ಇಲ್ಲಿದೆಯಲ್ಲ, ಒಂದು ಕೆಲಸ ಮಾಡೋಣ, ಡಿವೈಡ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ಅವಾಗ ನಿಮಗೆ ಏನು ಸಿಗುತ್ತೆ, ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ನ್ಯೂಮರೇಟರ್ ಆಯಿತು, ಡಿನಾಮಿನೇಟರ್ನ ಡಿವೈಡ್ ಮಾಡಿ, ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ಓಕೆ, ಸಮ್ ಸ್ಟೂಡೆಂಟ್ಸ್ ಮೇ ಗೆಟ್ ದ ಡೌಟ್, ಮ್ಯಾಮ್ ಕಾಸ್ ಸ್ಕ್ವೇರೇ ಮಾಡಬೇಕು ಅಂತ ಹೆಂಗೆ ಗೊತ್ತಾಯಿತು ಅಂದರೆ, ವಿತ್ ಪ್ರಾಕ್ಟೀಸ್ ನಿಮಗೆ ಒಂದು ಇಂಟ್ಯೂಷನ್ ಬರುತ್ತೆ ಇದನ್ನೇ ಮಾಡಬೇಕು ಅಂತೇಳಿ. ಈಸಿಯಾಗಿ ನಿಮಗೆ ನಿಮ್ಮ ಮೈಂಡೇ ಗೈಡ್ ಮಾಡುತ್ತೆ ಈ ರೀತಿ ಮಾಡು ಅಂತೇಳಿ. ಅದು ಯಾವಾಗ ಬರುತ್ತೆ ಅಂದರೆ, ವೆನ್ ಯು ಸಾಲ್ವ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರಾಬ್ಲಮ್ಸ್. ಓಕೆ, ಈಗ ಸದ್ಯಕ್ಕೆ ನಮಗೇನು ಟ್ಯಾನಲ್ಲಿ ಬೇಕಿತ್ತಲ್ಲ, ನನ್ನ ತಲೆ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಯೂಶಲಿ ದೋಸ್ ಹೂ ಆರ್ ಎಕ್ಸ್ಪ್ಲೇನಿಂಗ್ ಯು ಅವ್ರೇನು ಥಿಂಕ್ ಮಾಡ್ತಾರೆ ಅಂದರೆ, ಸಿಂಪಲ್, ಟ್ಯಾನ್ ಬೇಕು ಅಂದರೆ ಸೈನ್ ಕೆಳಗಡೆ ಕಾಸ್ ಇರಬೇಕು, ಹೌದಲ್ವಾ. ಕಾಸ್ ಕೆಳಗಡೆ ನಾನೀಗ ಸೈನಿಂದ ಡಿವೈಡ್ ಮಾಡಿದಿದ್ರೆ, ಇನ್ ಕೇಸ್ ಬೇಡ ಕಾಸ್ ಸ್ಕ್ವೇರ್ ಬೇಡ ಸೈನ್ ಸ್ಕ್ವೇರ್ ಮಾಡೋಣ ಅಂತ ಮಾಡಿದ್ರೆ ಏನಾಗುತ್ತೆ, ಕಾಸ್ ಬೈ ಸೈನ್ ಅಂದರೆ ಏನು, ಕಾಟ್. ಬಟ್ ನಾವು ಹುಡುಕ್ತಿರೋ ಫಾರ್ಮುಲಾ ಯಾವುದು, ಇನ್ ಟರ್ಮ್ಸ್ ಆಫ್ ಟ್ಯಾನ್, ರೈಟ್. ದೇರ್ ಫೋರ್ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಬೇಕು ಅಂದರೆ ಸೈನ್ ಕೆಳಗಡೆ ಕಾಸೇ ಇರಬೇಕು. ಓಕೆ, ಒಂದು. ಈಗ ನಿಮಗೆ ಡೌಟ್ ಬರೋದು, ಮ್ಯಾಮ್ ಕಾಸೇ ಇರಬೇಕು, ಓಕೆ ಗೊತ್ತಾಯಿತು, ಬಟ್ ಕಾಸ್ ಸ್ಕ್ವೇರೇ ಇರಬೇಕು ಅಂದರೆ, ಬಿಕಾಸ್ ಇಲ್ಲಿ ಸೈನ್ ಸ್ಕ್ವೇರ್ ಇದೆ. ಸೈನ್ ಸ್ಕ್ವೇರ್ ಬೈ ಬರೀ ಕಾಸ್ ಬರೆದ್ರೆ ಸೈನ್ ಬೈ ಕಾಸ್ ಟ್ಯಾನ್ ಆಗುತ್ತೆ, ಇನ್ನೂ ಒಂದು ಸೈನ್ ಹಂಗೆ ಉಳಿಯುತ್ತೆ. ಹಾಗಾಗಿ ಕಾಸ್ ಸ್ಕ್ವೇರಿಂದ ಡಿವೈಡ್ ಮಾಡಿದ್ದೀನಿ. ಓಕೆ, ನಾವು ಕಮ್ ಟು ದಿಸ್ ಒನ್. ಸೇಮ್ ಕ್ವಾಂಟಿಟೀಸು ಕ್ಯಾನ್ಸಲ್ ಆಗಿ ಏನು ಸಿಗುತ್ತೆ, 1 ಮೈನಸ್ ಸೈನ್ ಬೈ ಕಾಸ್ ಈಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಇಲ್ಲೇನು ಸಿಗುತ್ತೆ, 1 ಪ್ಲಸ್ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಸ್ಕ್ವೇರ್. ಆ್ಯಕ್ಚುಲಿ ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 1. ಓಕೆ, ಬಟ್ ಇಲ್ಲಿ ಒಂದು ಪ್ಯಾಟರ್ನ್ ಕರೆಕ್ಟಾಗಿ 1 ಮೈನಸ್ ಟ್ಯಾನ್ ಸ್ಕ್ವೇರ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಈ ಥರ ಸಿಗ್ತಾ ಇರೋದ್ರಿಂದ ಜಸ್ಟ್ 1 ಈ ಕಡೆ ಬರ್ತಿದ್ದೀನಿ ಅಷ್ಟೇ. 2 ಪ್ಲಸ್ 3 3 ಪ್ಲಸ್ 2 ಎರಡೂ ಸೇಮೇ, ರೈಟ್. ಸೊ ದಿಸ್ ಈಸ್ ಯುವರ್ ಕಾಸ್ 2x ಫಾರ್ಮುಲಾ. Now coming to tan 2x. Tan 2x ಹೇಗೆ ಕಂಡುಹಿಡ್ತೀರಾ, ನಮಗೆ ಗೊತ್ತಿದೆ ಏನು, tan of x plus y. What is tan of x plus y? Tan x plus tan y divided by 1 minus tan x tan y. ಈಗ ನನಗೆ 2x ಬೇಕು ಅಂದರೆ y ಜಾಗದಾಗ ಏನು ಮಾಡೋಣ, replace y by x itself. So what will you get? tan x plus tan x. y ಇರೋ ಜಾಗದಾಗೆಲ್ಲ ಏನು ಮಾಡ್ತಾ ಇದ್ದೀನಿ, x ಬರೀತಿದ್ದೀನಿ, tan y ಇರೋ ಜಾಗದಾಗ x ಬರೀತಿದ್ದೀನಿ, ಹೌದಲ್ವಾ. ಸೊ ವಾಟ್ ವಿಲ್ ಯು ಗೆಟ್ ಈಸ್ tan 2x is equal to tan x plus tan x ಎಷ್ಟಾಯಿತು, 2 tan x divided by 1 minus tan x into tan x ಅಂದರೆ
tan square x. So you got this formula. ಇನ್ನ ಒಂದು ಸಿಂಪಲ್ ಬೇಸಿಕ್, ಕೆಲವರಿಗೆ ಅದು ಗೊತ್ತಿರೋದಿಲ್ಲ, ಬಟ್ ದ್ಯಾಟ್ ಈಸ್ ಟೋಟಲಿ ಫೈನ್. ಎರಡು ವ್ಯಾಲ್ಯೂಸ್ನ ಆ್ಯಡ್ ಮಾಡ್ತಿದ್ದೀನಿ ಅಂದರೆ, ಯಾವುದೋ ಎರಡು ವ್ಯಾಲ್ಯೂಸು ಎಕ್ಸ್ ಪ್ಲಸ್ ಎಕ್ಸು, ಎ ಪ್ಲಸ್ ಎ, ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್, ಸೈನ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್, ಸೇಮ್ ಕ್ವಾಂಟಿಟೀಸ್ ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಅವು ಎರಡು ಟೈಮ್ಸು. ಅದೇ ನಾನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಅಂತ ಅಂದರೆ ಪವರಲ್ಲಿ 2 ಹೋಗಬೇಕು. ಇದು ಬೇಸಿಕ್. ಇನ್ ಕೇಸ್ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ರೈಟ್. ಸೊ tan 2x is equal to 2 tan x by 1 minus tan square x. ಇನ್ನೂ ಒಂದು ಫಾರ್ಮುಲಾ ನಾನು ಏನು ಬರಿಬೋದು ಅಂದರೆ, tan is nothing but sin by cos ತಾನೆ. sin 2x by cos 2x. ಸೊ sin 2x ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ tan ಏನಿತ್ತು ನಮ್ಮ ಹತ್ರ? 2 tan x divided by 1 plus tan square x. ಡಿನಾಮಿನೇಟರಲ್ಲಿ cos 2x. cos 2x ಈಗ ತಾನೇ ಸಿಕ್ತು ಏನು? 1 minus tan square x divided by 1 plus tan square x. ನಾವು ಈ ರೀತಿ ಮಾಡಿದ್ರೂ ಕೂಡ ನಮಗೆ ಆ್ಯಕ್ಚುಲಿ ಇದೇ ಫಾರ್ಮುಲಾ ಸಿಗ್ತಾ ಇತ್ತು. ಓಕೆ, ಇವನ್ ಯು ಕ್ಯಾನ್ ಗೋ ವಿತ್ ದಿಸ್ ಮೆಥಡ್ ಆರ್ ದಿಸ್ ಮೆಥಡ್, ಬೋತ್ ಆರ್ ಒನ್ ಅಂಡ್ ದ ಸೇಮ್. ಅಟ್ ದ ಎಂಡ್ ಯು ವಿಲ್ ಗೆಟ್ ದ ಸೇಮ್ ಫಾರ್ಮುಲಾ ಹಿಯರ್, ರೈಟ್? ಸೊ ದಟ್ ಮೀನ್ಸ್ tan 2xಗೆ ಒಂದೇ ಫಾರ್ಮುಲಾ ಇರೋದು, ಇನ್ಯಾವುದೂ ಇಲ್ಲ. ನಾನು ಈ ಟರ್ಮ್ಸಲ್ಲಿ ಟ್ರೈ ಮಾಡಿ ಇನ್ನೊಂದು ಫಾರ್ಮುಲಾ ಇರ್ಬೋದು ಅಂತ ನೋಡಿದೆ, ಬಟ್ ಯು ಅಗೇನ್ ಗೆಟಿಂಗ್ ದ ಸೇಮ್. ಸೈನಿಗೆ 2 ಇದಾವೆ, ಕಾಸಿಗೆ 4 ಇದಾವೆ, ಟ್ಯಾನಿಗೆ ಒಂದಿದೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಸೆಟ್ ಆಲ್ಸೋ. ಕಮಿಂಗ್ ಟು ನೆಕ್ಸ್ಟ್ ಸೆಟ್, ಇನ್ನೂ ಒಂದು ಸೆಟ್ ಏನಿದೆ ಅಂದರೆ 3x ಇಂದು. sin 3x ಏನಾಗುತ್ತೆ, cos 3x ಏನಾಗುತ್ತೆ, tan 3x ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ, ರೈಟ್? ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಎ ಬ್ರೇಕ್, ಪಾಸ್ ಫಾರ್ ಎ ವೈಲ್, ಗೋ ಫ್ರೆಶನ್ ಅಪ್ ಆ್ಯಂಡ್ ದೆನ್ ಕಂಟಿನ್ಯೂ ದಿಸ್ ಲೆಕ್ಚರ್, ರೈಟ್? ಓಕೆ, ಈಗ ನೆಕ್ಸ್ಟ್ ಫಾರ್ಮುಲಾ ಸೆಟ್ ಏನು ಮಾಡೋಣ? 3xಗೆ ಹೋಗೋಣ. ಓಕೆ, ರೈಟ್. ಸೊ ನೆಕ್ಸ್ಟ್ ಸೆಟ್ ಬಂದ್ಬಿಟ್ಟು 3x, ರೈಟ್? ಓಕೆ, ಸೊ ವಾಟ್ ಈಸ್ sin 3x ನಾವು? sin 3xನ ಕಂಡುಹಿಡಿಬೇಕು ಅಂದರೆ ಅಗೇನ್ ಸೇಮ್, ನಮಗೆ ಆಲ್ರೆಡಿ ಗೊತ್ತಿದೆ ಏನು? sin of x plus y is equal to sin x cos y plus cos x sin y. ಇನ್ ಕೇಸ್ ನನಗೆ sin 3x ಬೇಕು ಅಂದರೆ ಒಂದು x ಆಲ್ರೆಡಿ ಇದೆ, ಇನ್ನು ಎಷ್ಟು x ಆ್ಯಡ್ ಮಾಡಬೇಕು? 2x. ದೇರ್ಫೋರ್ ವಿ ವಿಲ್ ರೀಪ್ಲೇಸ್ y by 2x. ಅರ್ಥ ಆಯ್ತಲ್ಲ? 2x ಇಂದ ರೀಪ್ಲೇಸ್ ಮಾಡ್ತೀವಿ. 2x ಇಂದ ರೀಪ್ಲೇಸ್ ಮಾಡಿದಾಗ ಏನಾಗುತ್ತೆ? 2x plus x is 3x. ದೇರ್ಫೋರ್ ರೈಟ್ ಹಿಯರ್ ಎಲ್ಲೆಲ್ಲಿ y ಇದೆಯೋ ಅಲ್ಲೇನು ಮಾಡ್ತೀರಾ? 2x ಇಂದ ರೀಪ್ಲೇಸ್ ಮಾಡಿ. sin x cos 2x plus cos x sin y. y ಇರೋ ಜಾಗದಾಗ ಅಗೇನ್ 2x. ಸೊ sin x plus 2x is sin 3x which is equal to sin x. ಈಗ cos 2x ಬಂತು. ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಗೆಟ್ ಕನ್ಫ್ಯೂಸ್ಡ್ ಆಸ್ ಟು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತೇಳಿ. ಸಿಂಪಲ್ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಏನಂತ ಅಂದರೆ, ನಾನು ಸೈನ್ ಕಂಡುಹಿಡ್ತಿರ್ಬೇಕಾದ್ರೆ ನನಗೆ ಇವೆಲ್ಲವೂ ಇನ್ ಟರ್ಮ್ಸ್ ಆಫ್ ಸೈನ್ ಇರಬೇಕು ಅಂತ ತಲೆಯಲ್ಲಿ ಇರಬೇಕಷ್ಟೇ. ಕಾಸ್ ಕಂಡುಹಿಡ್ತಿರ್ಬೇಕಾದ್ರೆ ಇವೆಲ್ಲವೂ ಇನ್ ಟರ್ಮ್ಸ್ ಆಫ್ ಕಾಸ್ ಇರಬೇಕಷ್ಟೇ ಅಂತ ಇರಲಿ ತಲೆಗೆ. ಈಗ ಸೈನ್ ಇರಬೇಕು ಅಂತ ಹೇಳಿದೆ. cos 2x ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಸೈನ್ ಏನಿದೆ? 1 minus 2 sin square x ತಾನೆ. ಅದೇ ರೀತಿ cos x ಹಾಗೆ ಇರಲಿ. sin 2x ಅಂದರೆ ಒಂದೇ ಫಾರ್ಮುಲಾ ಇರೋದು, ಟ್ಯಾನಲ್ಲಿದೆ, ಬಟ್ ಟ್ಯಾನ್ ಬೇಕಿಲ್ಲ ನಮಗೆ. ಓಕೆ, ಸೊ ರೈಟ್ ನೌ 2 sin x cos x. What will you write now? Sin x into 1 sin x minus 2 into sin x into sin square sin cube x plus 2 sin x cos into cos ಅಂದರೆ ಎಷ್ಟಾಯಿತು? cos square x. ನಾನು ಈಗ ತಾನೇ ಹೇಳಿದೆ ಎಲ್ಲವೂ ಇನ್ ಟರ್ಮ್ಸ್ ಆಫ್ ಸೈನ್ ಇರಬೇಕು. ಇದು ಒಂದು ಇನ್ ಟರ್ಮ್ಸ್ ಆಫ್ ಕಾಸ್ ಇದೆ. ಸೊ ನಾವು ಏನು ಮಾಡೋಣ? ಕಾಸ್ನ ಇನ್ ಟರ್ಮ್ಸ್ ಆಫ್ ಸೈನ್ ಬರೆಯೋಣ. sin x minus 2 sin cube x plus 2 sin x ಹಾಗೆ ಇರಲಿ. cos square x ಅಂತ ಅಂದರೆ ಏನು ಬರಿಬೋದು? sin square theta plus cos square theta is equal to 1. therefore cos square theta is equal to ಆ sin square ಆ ಕಡೆ ಹೋದರೆ 1 minus sin square x. So what will you get? Sin x minus 2 sin cube x plus 2 into 1 2 sin x plus into minus minus 2 into sin cube x. ಈಗ ಅಬ್ಸರ್ವ್ ಮಾಡಿ, sin 3x is equal to sin x plus 2 sin x. ಇಲ್ಲೇನೂ ಇಲ್ಲ ಅಂದರೆ 1 sin x plus 2 sin x ಅಂದರೆ ಎಷ್ಟು? 3 sin x. ಮೈನಸ್ ಆಗೇ ಇರಲಿ, ಎರಡು ಮೈನಸ್ ಇದ್ದರೆ ಅಡಿಷನ್. 2 sin cube 2 sin cube 2 4. So totally 4 times. Therefore sin 3x is equal to 3 sin x minus 4 sin cube x. ಇನ್ನು ಒಂದು cos 3x ನೆನ್ಪಿಟ್ಟು, ಅಲ್ಲ sin 3x ನೆನ್ಪಿಟ್ಕೊಂಡ್ರೆ cos 3x ಆರಾಮಾಗಿ ಬರುತ್ತೆ ನಿಮಗೆ.
ಏನಿಲ್ಲ, ಇದೇ ಸೇಮ್ ಇದೆ, ಉಲ್ಟಾ ಆಗುತ್ತೆ. ಕಾಸಿಗೆ ಇದು ಮುಂದೆ ಬರುತ್ತೆ, ಇದು ಈ ಕಡೆ ಬರುತ್ತೆ. ಓಕೆ, ದ್ಯಾಟ್ಸ್ ದ ಓನ್ಲಿ ಡಿಫ್ರೆನ್ಸ್. ಇನ್ ಕಾಸ್ ವಿಲ್ ಗೆಟ್ 4 cos ಕ್ಯೂಬ್ ಹಿಯರ್ ಆ್ಯಂಡ್ -3 cos x ಅಂತ ಆ ಕಡೆ ಬರುತ್ತೆ. ಅಷ್ಟೇ ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ಇಲ್ಲ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ರಿಮೆಂಬರ್. sin 3x ಅಂತ ಅಂದರೆ ನಮಗೆ ಆಲ್ರೆಡಿ ಗೊತ್ತಿರೋ ಫಾರ್ಮುಲಾ ನಾವು ಬರ್ಕೊತೀವಿ. ವಿ ನೋ ದಟ್ sin of x plus y is equal to sin x cos y plus cos x sin y. ನನಗೆ 3x ಬೇಕಿರೋದ್ರಿಂದ y ಇರೋ ಜಾಗದಾಗೆ 2x ಹಾಕೋತೀನಿ. 2x ಹಾಕಿದರೆ x plus 2x 3x ಸಿಗುತ್ತೆ. ಸೊ LHS ಇನ್ ಸ್ಟೋರಿ ದಿ ಎಂಡ್. ಈಗ RHS ಅಲ್ಲಿ ಏನೇನು ಚೇಂಜಸ್ ಆಗ್ತಾ ಇದೆ ಅಂತ ನೋಡ್ಕೊಂತ ಹೋಗೋಣ. y ಇರೋ ಜಾಗದಾಗೆಲ್ಲ 2x ಹಾಕಿದೆ, ರೈಟ್, ಡನ್. ನೆಕ್ಸ್ಟ್ ನನ್ನ ತಲೆಯಲ್ಲಿ ಏನಿರಬೇಕು ಅಂದರೆ ಎಲ್ಲವೂ ಇನ್ ಟರ್ಮ್ಸ್ ಆಫ್ ಸೈನ್ ಮಾತ್ರ ಇರಬೇಕು. ಹಾಗಾಗಿ cos 2x ಅಲ್ಲಿ 4 ಫಾರ್ಮುಲಾ ಇದ್ರೂ ನಾನು ಕನ್ಫ್ಯೂಸ್ ಆಗೋ ನೆಸೆಸಿಟಿ ನನಗಿಲ್ಲ. ಯಾಕೆಂದರೆ ಇನ್ ಟರ್ಮ್ಸ್ ಆಫ್ ಸೈನ್ ಇರೋದು ಒಂದೇ ಒಂದು ಫಾರ್ಮುಲಾ, 1 - 2 sin ಸ್ಕ್ವೇರ್. ನೆಕ್ಸ್ಟ್ sin 2xಗೆ ಫಾರ್ಮುಲಾ ಏನಿದೆ ಅಂದರೆ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಇದೆ, ಇನ್ ಟರ್ಮ್ಸ್ ಆಫ್ ಸೈನ್ ಕಾಸ್ ಇದೆ. ಓಕೆ, ಸೊ ಇನ್ ಟರ್ಮ್ಸ್ ಆಫ್ ಟ್ಯಾನ್ ನಾನು ಬರೆಯೋ ನೆಸೆಸಿಟಿನೇ ಇಲ್ಲ ಇಲ್ಲಿ. ಸೈನ್ ಕಾಸ್ ಬಿಟ್ರೆ ಇನ್ನೇನು ಇಲ್ಲ. ಸೊ ದೇರ್ ಫೋರ್ ಐ ವಿಲ್ ರೈಟ್ 2 sin x cos x. When I simplify this one, sin x into 1 sin x minus sin x into 2 sin square ಅಂದರೆ 2 sin cube x. 2 sin x ಹಂಗೆ ಬರಿತೀನಿ, cos x into cos x cos square x ಆಗುತ್ತೆ. ಓಕೆ, ಬಟ್ ಐ ಸೆಡ್ ಯು ಕಾಸ್ ಟರ್ಮ್ಸ್ ಅಲ್ಲಿ ಇರಂಗಿಲ್ಲ, ಇನ್ ಟರ್ಮ್ಸ್ ಆಫ್ ಸೈನ್ ಟ್ರೈ ಮಾಡೋಣ ನಾವು. ಓಕೆ, ಸೊ ಕಾಸ್ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ 1 - sin square. Then when you simplify you will get this answer. Okay, pause the video and similarly try for cos 3x also. ಸೊ ನಮಗೆ cos 3x ಬೇಕಲ್ಲ, ನಮಗೆ ಆಲ್ರೆಡಿ ಗೊತ್ತಿದೆ cos of x plus y is equal to what? Cos x cos y minus sin x sin y ಅಂತ ನಮಗೆ ಗೊತ್ತಿದೆ. ನಮಗೆ ಬೇಕಿರೋದೇನು 3x ತಾನೆ. ಸೊ x ಪ್ಲಸ್ y ಇರೋ ಜಾಗದಾಗೆಲ್ಲ ಏನು ಮಾಡೋಣ, 2x ಹಾಕ್ಬಿಡೋಣ. ಅಲ್ಲಿಗೆ 2x plus x ಅಂದರೆ 3x ಸಿಗುತ್ತೆ. ಸೊ ಮೈನಸ್ sin x sin 2x, y ಇರೋ ಜಾಗದಾಗ 2x ಹಾಕ್ತೆ. ಓಕೆ, ನಾವು ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ ಟು ಸಾಲ್ವ್ ದಿಸ್. ಓಕೆ, ಇನ್ ಟರ್ಮ್ಸ್ ಆಫ್ ಕಾಸ್ ಮಾತ್ರ ಬರ್ಬೇಕು ನನಗೆ ಅಂತಂದರೆ ನಾನು ಏನು ಮಾಡಬೇಕು? ಸೇಮ್ ಪ್ರೊಸೀಜರ್. ಓಕೆ, ದೆನ್ ರೆಸ್ಯೂಮ್ ಮಾಡಿಬಿಟ್ಟು ಬೇಕಿದ್ರೆ ನೋಡ್ಕೊಳ್ಳಿ ನೀವು ಮಾಡಿರೋದು ಕರೆಕ್ಟ್ ಇದೆಯೋ ಇಲ್ಲ ಅಂತೇಳಿ. ಓಕೆ, ಐ ವಿಲ್ ಕಂಟಿನ್ಯೂ. ಸೊ cos x ಹಾಗೆ ಇರಲಿ. cos 2x ಇನ್ ಟರ್ಮ್ಸ್ ಆಫ್ ಕಾಸ್ ಅಂದರೆ ನನಗೆ ಗೊತ್ತಿದೆ 2 cos square x minus 1 ಮೈನಸ್ sin x ಏನಾರ ಬರಿಬೋದಾ ನಾನು? ಇನ್ ಟರ್ಮ್ಸ್ ಆಫ್ ಕಾಸು ಸೈನು ಏನು ಬರೀಲಿಕ್ಕೆ ಬರಲ್ಲ, ಹಾಗೆ ಇರಲಿ ಅದು. sin 2x ಅಂತ ಅಂದರೆ ಏನಾಗುತ್ತೆ, 2 sin x ಇಂಟು cos x. ಓಕೆ, ಸೊ ಈಗ cos x ಇಂಟು 2 cos ಸ್ಕ್ವೇರ್ ಅಂದರೆ 2 cos ಕ್ಯೂಬ್ x ಮೈನಸ್ cos x ಇಂಟು 1 ಅಂದರೆ cos x ಮೈನಸ್ 2 ಹಾಗೆ ಇರಲಿ, cos x ಹಾಗೆ ಇರಲಿ, ಸೈನು ಎರಡು ಸತಿ ಇದೆ ಅಂದರೆ sin ಸ್ಕ್ವೇರ್ x. ಓಕೆ, ನಾನು ಹೇಳ್ದೆ ಈಗ ತಾನೇ ಇನ್ ಟರ್ಮ್ಸ್ ಆಫ್ ಕಾಸ್ ಇರಬೇಕು. ಸೊ ಏನು ಮಾಡ್ತೀರಾ, 2 cos ಕ್ಯೂಬ್ x minus cos x minus 2 cos x sin square can be written as 1 minus cos square x. Okay, so once you get this one, what is the LHS? X plus 2x is 3x. Okay, now try to simplify further. 2 cos cube x minus cos x minus 2 cos x into 1 andre 2 cos x minus into minus andre plus 2 ಹಾಗೆ ಇರಲಿ, cos x into cos ಸ್ಕ್ವೇರ್ ಅಂದರೆ cos ಕ್ಯೂಬ್ x. ನಾವು ಅಬ್ಸರ್ವ್ 2 cos ಕ್ಯೂಬ್ ಪ್ಲಸ್ 2 cos ಕ್ಯೂಬ್ ಅಂದರೆ ಎಷ್ಟು, 4 cos ಕ್ಯೂಬ್ x ಮೈನಸ್ ಇಲ್ಲೇನೂ ಇಲ್ಲ ಅಂದರೆ 1 ಮೈನಸ್ 1 ಮೈನಸ್ 2 ಅಂದರೆ ಮೈನಸ್ 3 cos x. ಸೊ cos 3x is equal to 4 cos ಕ್ಯೂಬ್ x ಮೈನಸ್ 3 cos x. ಅರ್ಥ ಆಯ್ತಲ್ಲ? ಇದು ಕೂಡ ಅಷ್ಟೇ ಸಿಂಪಲ್ ಇದೆ, ಏನು ದೇರ್ ಇಸ್ ನಥಿಂಗ್ ಬಿಗ್ ಡೀಲ್ ಇನ್ ಇಟ್. ಬಟ್ ದ ಥಿಂಗ್ ಇಸ್ ದಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಎ ಲಾಟ್ ಸೊ ದಟ್ ಯು ಡು ನಾಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ಎನಿ ಆಫ್ ದಿ ಫಾರ್ಮುಲೆ. ಬಿಗಿನಿಂಗಲ್ಲಿದ್ದಾಗ ಏನಾಗ್ಬಿಡುತ್ತೆ ಅಂದರೆ ಆ ಫಾರ್ಮುಲೆಗಳು ಸ್ವಲ್ಪ ಕನ್ಫ್ಯೂಸ್ ಆಗ್ತವೆ. ಆದರೆ ನೀವು ತೀರಾ ಓವರ್ ನಂಬರ್ ಆಫ್ ಟೈಮ್ಸ್ ಅದೇ ಫಾರ್ಮುಲೆಗಳನ್ನು ಹೇಳಿದಾಗ ಏನಾಗ್ಬಿಡುತ್ತೆ, ನಿಮಗೆ ಆಟೋಮೆಟಿಕಲಿ ಆ ಫಾರ್ಮುಲಾ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಓಕೆ, ಡನ್. ಸೊ ದಿಸ್ ಈಸ್ ಒನ್ ಥಿಂಗ್. ಇನ್ನು tan 3x ಹೊಡಿತಲ್ಲ. ಓಕೆ, tan 3x ಒಂದು ಮಾಡೋಣ. ಲೆಟ್ ಮಿ ಟೇಕ್ ಅನದರ್ ಶೀಟ್. ಸೊ tan 3x ಕಂಡುಹಿಡಿಬೇಕಲ್ವಾ? ನಮಗೆ ಆಲ್ರೆಡಿ ಗೊತ್ತಿದೆ tan ಆಫ್ x ಪ್ಲಸ್ y ಈಸ್ ಈಕ್ವಲ್ ಟು ವಾಟ್ ಈಸ್ ದ ಫಾರ್ಮುಲಾ? tan x ಪ್ಲಸ್ tan y ಡಿವೈಡೆಡ್ ಬೈ 1 ಮೈನಸ್ tan x ಇಂಟು tan y. y ಇರೋ ಜಾಗದಾಗೆಲ್ಲ ನಾನು ಏನು ಮಾಡ್ತೀನಿ, ಐ ವಿಲ್ ರೀಪ್ಲೇಸ್ y ಬೈ 2x. ಯಾಕಂದರೆ ನನಗೆ 3x ಬೇಕಲ್ವಾ? 1x ಆಲ್ರೆಡಿ ಇದೆ, ಇನ್ನು 2x ಆ್ಯಡ್ ಮಾಡಿದ್ರೆ 3x ಆಗುತ್ತೆ. ಹಾಗಾಗಿ ನಾನೇನು ಮಾಡ್ತಿದ್ದೀನಿ, ಐ ಆಮ್ ರೀಪ್ಲೇಸಿಂಗ್ y ಬೈ 2x.
tan x ಪ್ಲಸ್ tan y ಇರೋ ಜಾಗದಾಗೆ 2x ಡಿವೈಡೆಡ್ ಬೈ 1 ಮೈನಸ್ tan x ಇಂಟು tan y ಅಂತಂದರೆ ಏನು ಬರಿತೀನಿ 2x ಅಂತ ಬರಿತೀನಿ. ಓಕೆ ರೈಟ್. ನೆಕ್ಸ್ಟ್ ಅಬ್ಸರ್ವ್ ಕ್ಲಿಯರ್ಲಿ ವಾಟ್ ಎಲ್ಸ್ ಕ್ಯಾನ್ ಐ ಡೂ ಈಸ್ tan x ಪ್ಲಸ್ 2x ಅಲ್ಲ tan 2x ಫಾರ್ಮುಲಾ 2 tan x ಬೈ 1 ಮೈನಸ್ tan ಸ್ಕ್ವೇರ್ x ಹೋಲ್ ಡಿವೈಡೆಡ್ ಬೈ 1 ಮೈನಸ್ tan x ಹಾಗೆ ಇರಲಿ tan 2x ಫಾರ್ಮುಲಾ 2 tan x ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ x. ಓಕೆ ಇಲ್ಲಿ ಏನೂ ಇಲ್ಲ ಅಂದರೆ 1 ಇದೆ, ಇಲ್ಲೂ ಕೂಡ ಅಷ್ಟೇ. ಸೊ 1 ಮತ್ತು 1 ಮೈನಸ್ tan ಸ್ಕ್ವೇರಿಗೆ ಎಲ್ ಸಿ ಎಮ್ ಏನಾಗುತ್ತೆ 1 ಮೈನಸ್ tan ಸ್ಕ್ವೇರ್ ಎಕ್ಸೇ ಆಗುತ್ತೆ. ನಾವೇನು ಮಾಡ್ತೀವಿ ಹೇಳಿ ಎಲ್ ಸಿ ಎಮ್ ತಗೊಂಡಾಗ ಯೂಶಲಿ ಈ ವ್ಯಾಲ್ಯೂಗೆ ಆ ಎಲ್ ಸಿ ಎಮ್ನ ಮಲ್ಟಿಪ್ಲೈ ಮಾಡ್ತೀವಿ. ಆವಾಗ ಇಲ್ಲಿ 1 ಕ್ಯಾನ್ಸಲ್ ಔಟ್ ಅಂತೂ ಆಗಲ್ಲ. ಸೊ ನಮ್ಮ ನ್ಯೂಮರೇಟರ್ tan x ಜೊತೆಗೆ ಏನಾಗುತ್ತೆ 1 ಮೈನಸ್ tan ಸ್ಕ್ವೇರ್ ಮಲ್ಟಿಪ್ಲೈ ಆಗುತ್ತೆ. ಅದೇ ಈ ಕಡೆ ಟರ್ಮಿಗೆ ಬಂದಾಗ ಈ ಟರ್ಮಲ್ಲಿ ನಾನು ಎಲ್ ಸಿ ಎಮ್ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿರೋದು ಈ ಎಲ್ ಸಿ ಎಮ್ಮು ಕ್ಯಾನ್ಸಲ್ ಔಟ್ ಆಗಿ ಬರೀ 2 tan x ಉಳಿಯುತ್ತೆ. ಸ್ವಲ್ಪ ಎಲ್ ಸಿ ಎಮ್ ಅಲ್ಲಿ ಪರ್ಫೆಕ್ಟ್ ಇರೋರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ನೆಕ್ಸ್ಟ್ 1 ಬೈ 1 ಇಂಟು ಈ ಎಲ್ ಸಿ ಎಮ್ ಮತ್ತೆ 1 ಮೈನಸ್ tan ಸ್ಕ್ವೇರ್ ಈಸ್ ದ LCM, tan square x is the LCM, so you will get 1 minus tan square x minus 2 into tan x ಅಂದರೆ ಎಷ್ಟು tan square x. ಈಗ ಅಬ್ಸರ್ವ್ ಮಾಡಿ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಏನಾಗುತ್ತೆ ಕ್ಯಾನ್ಸಲ್ ಔಟ್ ಆಗುತ್ತೆ. ದೆನ್ ವಾಟ್ ಆರ್ ಯು ಗೋಯಿಂಗ್ ಟು ಗೆಟ್ ಮಲ್ಟಿಪ್ಲೈ tan x ಇಂಟು 1 ಅಂದರೆ tan x ಮೈನಸ್ tan ಸ್ಕ್ವೇರ್ ಇಂಟು tan x ಅಂದರೆ tan ಕ್ಯೂಬ್ x ಪ್ಲಸ್ 2 tan x ಆಸ್ ಇಟ್ ಈಸ್. ಡಿನಾಮಿನೇಟರ್ ಆಲ್ರೆಡಿ ಅಲ್ಲಿ ಮೈನಸ್ ಆಯಿತು. ಇದನ್ನು ನೋಡಿ 1 ಮೈನಸ್ tan ಸ್ಕ್ವೇರ್ ಮೈನಸ್ 2 ಅಂದರೆ ಮೈನಸ್ 1 tan ಸ್ಕ್ವೇರ್ ಮೈನಸ್ 2 tan ಸ್ಕ್ವೇರ್ ಎಕ್ಸ್ ಅಂದರೆ ಮೈನಸ್ 3 tan ಸ್ಕ್ವೇರ್ ಎಕ್ಸ್. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಲಾಸ್ಟ್ ಸ್ಟೇಜ್ tan 3x ಇಸ್ ಈಕ್ವಲ್ ಟು 1 tan x ಪ್ಲಸ್ 2 tan x ಅಂದರೆ ಎಷ್ಟಾಯಿತು 3 tan x ಮೈನಸ್ tan ಕ್ಯೂಬ್ x ಡಿವೈಡೆಡ್ ಬೈ 1 ಮೈನಸ್ 3 tan ಸ್ಕ್ವೇರ್ ಎಕ್ಸ್. ಅರ್ಥ ಆಯ್ತಲ್ಲ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಟ್ ಈಸ್ ಆ್ಯಕ್ಚುಲಿ ಏನಾಗ್ಬಿಡುತ್ತೆ ಅಂದರೆ ಬೋರ್ಡ್ ಲೆವೆಲಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಕಾಂಪಿಟೇಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಅಂತ ನಾವು ಬೋರ್ಡ್ ಲೆವೆಲ್ ನೆಗ್ಲೆಕ್ಟ್ ಮಾಡ್ತೀವಿ. ಬಟ್ ಬೋರ್ಡ್ ಲೆವೆಲ್ ನೆಗ್ಲೆಕ್ಟ್ ಮಾಡಿದ್ರೆ ನಿಮಗೆ ಕಾಂಪಿಟೇಟಿವ್ ಅಲ್ಲಿ ಎಫೆಕ್ಟ್ ಆಗೇ ಆಗುತ್ತೆ. ಹಾಗಾಗಿ ಈಗಲೇ ಕಲಿತಿರ್ಬೇಕಾದ್ರೆ ಬೋರ್ಡ್ ಲೆವೆಲ್ಲೇ ಕಲಿತಿರ್ಬೇಕಾದ್ರೆ ನೀಟಾಗಿ ಕಲೀರಿ. ಓಕೆ ರೈಟ್. ಲೆಟ್ ಮೀ ಜಸ್ಟ್ ರಿಕಾಲ್ ಇಟ್ ಫಾರ್ ಯು ವಾಟ್ ವಿ ಹ್ಯಾವ್ ಟೇಕನ್, ವಾಟ್ ವಿ ಹ್ಯಾವ್ ಡನ್. ಸೊ ಅಬ್ಸರ್ವ್ ಮಾಡಿ tan 3x ಇದೆ, tan x ಪ್ಲಸ್ y ಫಾರ್ಮುಲಾ ನಮಗೆ ಗೊತ್ತಿದೆ. 3x ಬೇಕು, ಆಲ್ರೆಡಿ 1x ಇದೆ, ಹಾಗಾಗಿ ನಾವು 2xನ ಆ್ಯಡ್ ಮಾಡಬೇಕಿಲ್ಲಿ. ಸೊ ನಾವು y ತೆಗೆದುಬಿಟ್ಟು ಏನು ಮಾಡ್ತೀವಿ 2x ಹಾಕೋತೀವಿ. x ಪ್ಲಸ್ 2x ಮಾಡಿದ್ರೆ 3x ಸಿಗುತ್ತೆ. ಓಕೆ ಸೊ ನಾನು ವೇರಿಯೇಷನ್ ಮಾಡಿದ್ದೀನಿ ಅಂದರೆ ಆರ್ ಎಚ್ ಎಸ್ ಅಲ್ಲೂ ಮಾಡಲೇಬೇಕು, ಒಂದೇ ಸೈಡ್ ಅಂತೂ ಮಾಡೋಂಗಿಲ್ಲ. ದಿರ್ಫೋರ್ ಆರ್ ಎಚ್ ಎಸ್ ಅಲ್ಲಿ ಮಾಡ್ತೀನಿ tan x ಪ್ಲಸ್ tan y ಜಾಗದಲ್ಲಿ ಏನು ಹಾಕಿದ್ದೀನಿ 2x, ದಿರ್ಫೋರ್ tan 2x ಡಿವೈಡೆಡ್ ಬೈ 1 ಮೈನಸ್ tan x ಆ್ಯಸ್ ಇಟ್ ಈಸ್ tan y ಇದೆಯಲ್ಲ y ಜಾಗದಲ್ಲಿ 2x ಹಾಕಿದ್ದೀನಿ. ನೆಕ್ಸ್ಟ್ ನಮಗೆ ಗೊತ್ತಿದೆ tan 2x ಇರೋದು ಒಂದೇ ಫಾರ್ಮುಲಾ 2 tan x ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ ಎಕ್ಸ್. ಹಾಗಾಗಿ ನಾನೇನು ಮಾಡ್ತೀನಿ tan 2x ಫಾರ್ಮುಲಾನ ಯೂಸ್ ಮಾಡ್ತೀನಿ. ಯೂಸ್ ಮಾಡಿಬಿಟ್ಟು ಇಲ್ಲೇನು ಮಾಡಿದ್ದೀನಿ ಐ ಹ್ಯಾವ್ ಜಸ್ಟ್ ರಿಟರ್ನ್ ಇಟ್. ಸೊ ಯು ವಿಲ್ ಗೆಟ್ tan x ಪ್ಲಸ್ 2 tan x ಇದೆ ಆಯಿತಾ. ಇಲ್ಲಿ ಡಿನಾಮಿನೇಟರ್ ಬಂತು, ಹಾಗಾಗಿ ಇಲ್ಲೂ ಕೂಡ ಡಿನಾಮಿನೇಟರ್ ಫಾರ್ಮ್ಯಾಟ್ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಫಾರ್ಮ್ಯಾಟ್ ಬರೆಯೋಕ್ಕೆ ಹೊರಟ್ರೆ ಏನೂ ಇಲ್ಲ ಅಂದರೆ 1 ಇದೆ. ಸೊ ದಟ್ ನೆಕ್ಸ್ಟಲ್ಲಿ 1 ಮತ್ತು 1 ಮೈನಸ್ tan ಸ್ಕ್ವೇರಿಗೆ ಎಲ್ ಸಿ ಎಮ್ ಅಂದರೆ 1 ಮೈನಸ್ tan ಸ್ಕ್ವೇರ್ ಎಲ್ ಸಿ ಎಮ್ ಆಗುತ್ತೆ. ಎಲ್ ಸಿ ಎಮ್ ತೊಗೋಬೇಕಾದ್ರೆ ನಿಮಗೆ ಗೊತ್ತಿರಬೇಕು ಎಲ್ ಸಿ ಎಮ್ ತೊಗೊಂಡ ಮೇಲೆ ನಾವು ಇಡೀ ಟರ್ಮಿಗೆ ಆ ಎಲ್ ಸಿ ಎಮ್ ಮಲ್ಟಿಪ್ಲೈ ಮಾಡ್ತೀವಿ. ಓಕೆ ಸೊ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ ಕ್ಯಾನ್ಸಲ್ ಔಟ್ ಅಂತೂ ಆಗಲ್ಲ ಈ ಟರ್ಮಲ್ಲಿ. ಅದರ ಹತ್ರ ಈ ವ್ಯಾಲ್ಯೂ ಇಲ್ಲ ಅಂದರೆ ಅದಕ್ಕೆ ಕೊಟ್ಬಿಡಿ tan x ಇಂಟು 1 ಮೈನಸ್ tan ಸ್ಕ್ವೇರ್. ಅದೇ ಈ ವ್ಯಾಲ್ಯೂಗೆ ಬಂದಾಗ ಇಂಟು ಎಲ್ ಸಿ ಎಮ್ ಮಾಡಿದಾಗ ಆ ಎಲ್ ಸಿ ಎಮ್ಮು ಇದು ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಔಟ್ ಆಗಿ ಬರೀ 2 tan x ಉಳಿಯುತ್ತೆ. ಓಕೆ ದಟ್ ಈಸ್ ದ ಪ್ರೊಸೀಜರ್. ಆ್ಯಕ್ಚುಲಿ ಯು ಟೇಕ್ ದ ಎಲ್ ಸಿ ಎಮ್ಸ್. ಇವನ್ ಎಲ್ ಸಿ ಎಮ್ ಬಗ್ಗೆ ಒಂದು ಜನರಲ್ ಕಾನ್ಸೆಪ್ಟ್ಸ್ ಅಂತ ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ಇರುತ್ತೆ ನಿಮಗೆ. ಯಾರಿಗಾದರೂ ಎಲ್ ಸಿ ಎಮ್ ತೊಗೊಳೋದ್ರಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ದಯವಿಟ್ಟು ಅದನ್ನು ವಾಚ್ ಮಾಡಿ. ಓಕೆ ರೈಟ್. ಕಮಿಂಗ್ ಟು ದಿಸ್ ಒನ್, ವಾಟ್ ಹ್ಯಾಪನ್ಸ್ ಇಲ್ಲಿ ಸೇಮ್ ಪ್ರೊಸೀಜರ್ ಇಯರ್ ಆಲ್ಸೋ 1 ಮೈನಸ್ tan ಸ್ಕ್ವೇರ್ ಎಲ್ ಸಿ ಎಮ್ ಆಗುತ್ತೆ. 1 ಬೈ 1ಗೆ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 1 ಮೈನಸ್ tan ಸ್ಕ್ವೇರ್ ಉಳಿಯುತ್ತೆ ಮೈನಸ್ ಆ್ಯಸ್ ಇಟ್ ಈಸ್ 2 ಆ್ಯಸ್ ಇಟ್ ಈಸ್ tan x ಇಂಟು tan x tan ಸ್ಕ್ವೇರ್ ಡಿನಾಮಿನೇಟ್ರಲ್ಲಿ ಎಲ್ ಸಿ ಎಮ್ ಆ್ಯಸ್ ಇಟ್ ಈಸ್. ಈ ಎರಡೂ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಔಟ್ ಆಗುತ್ತೆ. ದೆನ್ ನಮ್ಮ ಹತ್ರ ಉಳಿಯೋದೇನಿದೆಯಲ್ಲ ಅದನ್ನು ಸಿಂಪ್ಲಿಫೈ ಮಾಡೋಣ. ಈ tan x ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ tan x ಇಂಟು 1 tan x ಮೈನಸ್ ಸೈನ್ tan x ಇಂಟು tan ಸ್ಕ್ವೇರ್ ಅಂದರೆ tan ಕ್ಯೂಬ್ ಪ್ಲಸ್ 2 tan x ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ ಎಕ್ಸ್ ಮೈನಸ್ 2 tan ಸ್ಕ್ವೇರ್ ಎಕ್ಸ್.
ಈಗ ಅಬ್ಸರ್ವ್ ಮಾಡಿ ಟ್ಯಾನ್ ಎಕ್ಸ್ ಎರಡು ಸತಿ ಇದೆ, ಇಲ್ಲಿ 2 ಸತಿ, ಇಲ್ಲೊಂದು ಸತಿ. ಸೊ ಅಲ್ಲಿಗೆ ಟೋಟಲಿ 3 ಸತಿ. 3 ಟೈಮ್ಸ್ ಟ್ಯಾನ್ ಎಕ್ಸ್ ಮೈನಸ್ ಟ್ಯಾನ್ ಕ್ಯೂಬ್ ಆಸ್ ಇಟ್ ಈಸ್ ಬರ್ದೆ. 1 ಮೈನಸ್, ಇಲ್ಲಿ ನೋಡಿ ಮೈನಸ್ ಮೈನಸ್ ಇರೋದ್ರಿಂದ ಅಡಿಷನ್. ಸೊ -1 -2 ಅಂದರೆ -3 ಟ್ಯಾನ್ ಸ್ಕ್ವೇರ್. ಓಕೆ, so this is what you will understand. Tan 3x is equal to 3 tan x minus tan cube x divided by 1 minus 3 tan square x. Alright, so this was also one set of formulae. Okay, earlier 2x ಹೆಂಗಿತ್ತು ಅದೇ 3x ಈ ಥರ ಇದೆ ನಿಮಗೆ. ಈವನ್ cot 3x ಅವೆಲ್ಲವೂ ಬರುತ್ತೆ, ಬಟ್ ಅವು ನಿಮ್ಮ ಬೋರ್ಡ್ ಲೆವೆಲಲ್ಲಿ ಸದ್ಯಕ್ಕಿಲ್ಲ. ಇಫ್ ಐ ಎವರ್ supposed to deal a competitive level, I'll definitely tell you those formulae as well, right? ಅಥವಾ ನೀವೇ ಕೆಲಸ ಮಾಡಬಹುದು ಇಫ್ ಯು ಆರ್ ಇಂಟ್ರೆಸ್ಟೆಡ್. ಓಕೆ, cot 3x ಫಾರ್ಮುಲಾ ನೀವು ಕಂಡುಹಿಡಿಯಲಿಕ್ಕೆ ಟ್ರೈ ಮಾಡಿ ಬೈ ಯೂಸಿಂಗ್ cot of x plus y ಫಾರ್ಮುಲಾ. ಓಕೆ, ಅದನ್ನಾದರೂ ಯೂಸ್ ಮಾಡ್ಬೋದು, ಅಥವಾ ಇದ್ರದ್ದು ರೆಸಿಪ್ರೋಕಲ್ ಯೂಸ್ ಮಾಡ್ತೀರಾ ಅಂದರೂ ನಿಮ್ಮ ವಿಶ್. ಬಟ್ ಟ್ರೈ ಟು ಗೆಟ್ ದ ಫಾರ್ಮುಲಾ ಆ್ಯಂಡ್ ಪ್ಲೀಸ್ ಇನ್ ಕೇಸ್ ನಿಮಗೆ ಫಾರ್ಮುಲಾ ಸಿಕ್ತು ಅಂದರೆ ದಯವಿಟ್ಟು ಅದನ್ನು ಏನು ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಜಸ್ಟ್ ಕಾಮೆಂಟ್ ಇಟ್ ಡೌನ್, ರೈಟ್? ಏನಂದರೆ ಕಾಮೆಂಟ್ಸ್ ಇದ್ದರೆ ಅಟ್ಲೀಸ್ಟ್ ಅನಿಸುತ್ತೆ ಓಕೆ ಪಾಠ ಫುಲ್ ಕೇಳ್ತಿದ್ದಾರೆ, ಹೆಲ್ಪ್ ಆಗ್ತಿದೆ ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ಇಟ್ ಈಸ್ ಜಸ್ಟ್ ಒನ್ ವೇ ಕಮ್ಯುನಿಕೇಷನ್ ವಿಚ್ ವಿಲ್ ಡೆಫಿನೆಟ್ಲಿ ಡೈ ಸಮ್ ಡೇ. ಓಕೆ, ನಾನು ಕಂಟಿನ್ಯೂಟಿ ಇಟ್ಕೋಬೇಕು ಟೀಚಿಂಗಲ್ಲಿ ಅಂತ ಅಂದರೆ ನನಗೆ ಕಾಮೆಂಟ್ಸ್ ಬರ್ತಿರಬೇಕು. ಅದರಿಂದ ನನಗೆ ಗೊತ್ತಾಗುತ್ತೆ. ಕಾಮೆಂಟ್ಸ್ ಅಂದರೆ ಬರೀ ಪಾಸಿಟಿವ್ ಬರ್ಬೇಕಂತ ಹೇಳ್ತಿಲ್ಲ. ಕಾಮೆಂಟ್ಸ್ ಅಂತ ಅಂದರೆ ನಿಮಗೇನು ಅನ್ನಿಸ್ತಿದೆ, ಐ ಯು ಫೀಲಿಂಗ್ ಹೆಲ್ಪ್ಫುಲ್ ಫ್ರಮ್ ದಿಸ್? ನಿಮಗೆ ಹೆಲ್ಪ್ ಆಗ್ತಿದೆಯಾ? ಹೆಲ್ಪ್ ಆಗ್ತಿಲ್ಲ ಅಂದರೆ ನನ್ನ ಟೈಮ್ ಇನ್ವೆಸ್ಟ್ ಮಾಡ್ತಿರೋದು ವೇಸ್ಟು. ಹೆಲ್ಪ್ ಆಗ್ತಿದೆ ಅಂದರೆ ಐ ಆಮ್ ವೆರಿ ಹ್ಯಾಪಿ ಟು ಇನ್ವೆಸ್ಟ್ ಮೋರ್ ಟೈಮ್ ಫಾರ್ ದಿಸ್. ಆಲ್ ರೈಟ್, ಆ್ಯಂಡ್ ಅದನ್ನು ಸೈಡಿಗಿಡಿ. ಸೊ cot 3xನ ನೀವೇ ಟ್ರೈ ಮಾಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರೂ ಕೂಡ ಸುಮ್ಮನೆ ಟೆಕ್ಸ್ಟ್ ಬುಕ್ಕಿಂದ ಕಾಪಿ ಹೊಡೆದು ಇಲ್ಲಿ ಬರೆಯೋಂಗಿಲ್ಲ. ನೀವಾಗೇ ಟ್ರೈ ಮಾಡಿ. ಓಕೆ, ನೀವಾಗೇ ಟ್ರೈ ಮಾಡಿಬಿಟ್ಟು ಏನು ಮಾಡಬೇಕು, ಆನ್ಸರ್ ಬಂತು ಅಂದರೆ ಬಿ ಹ್ಯಾಪಿ ಟು ಮೆನ್ಷನ್ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್. ಯು ವಿಲ್ ಗೆಟ್ ದ ಹಾರ್ಟ್ ಫ್ರಮ್ ಮೀ. ಓಕೆ, ರೈಟ್, tan 3x ಆಯಿತು. ಇದು ಒಂದು ಸೆಟ್ಟು. ನೆಕ್ಸ್ಟ್ ಲಾಸ್ಟ್ ಒಂದು ಸೆಟ್ ಇನ್ನೂ ಉಳಿಯುತ್ತೆ ನಿಮಗೆ. That is nothing but cos x plus cos y ಆ ಥರ ಫಾರ್ಮುಲಾ. Let me do it right now, that one also. Okay, if you want you can take the break, pause the video, go for a brisk walk just for 2 minutes, come back, sit and start again. Okay, right, coming to next set of formulae. ನಮಗೆ ಆಲ್ರೆಡಿ ಗೊತ್ತಿದೆ, ಏನು ಹೇಳಿ? cos of x plus y is equal to cos x cos y minus sin x sin y. ಅದೇ ರೀತಿ cos of x minus y is equal to cos x cos y plus sin x sin y. ಫ್ರಮ್ ದಿಸ್, ಓಕೆ, ಇವೆರಡನ್ನ ನಾನು ಆ್ಯಡ್ ಮಾಡಿದ್ರೆ, ಅಬ್ಸರ್ವ್ ಮಾಡಿ, LHSನ ನಾನು ಆ್ಯಡ್ ಮಾಡಿದ್ರೆ ಒಂದು ಹೊಸ ಫಾರ್ಮುಲಾ ನನಗೆ ಸಿಗುತ್ತೆ, ವಿಚ್ ಈಸ್ ಈಕ್ವಲ್ ಟು, ಇವೆರಡು ಆ್ಯಡ್ ಆದರೆ 2 times cos x cos y ಆಗುತ್ತೆ. ಇವೆರಡು ಆ್ಯಡ್ ಆದರೆ ಪ್ಲಸ್ಸು ಮೈನಸ್ಸು ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಐ ವಿಲ್ ಗೆಟ್ ದ ಫಾರ್ಮುಲಾ cos of x plus y plus cos of x minus y is equal to 2 times cos x into cos y. ಇದು ಕೂಡ ನಿಮ್ಮ ಕಾಂಪಿಟೇಟಿವ್ ಅಲ್ಲಿ ತುಂಬ ಯೂಸ್ ಆಗುತ್ತೆ, ರೈಟ್? ಕಮಿಂಗ್ ಟು ನೆಕ್ಸ್ಟ್ ಆಲ್ಸೋ sin of x plus y ಅದೇ ಥರ ನಾವು ಮಾಡ್ಬೋದು. sin of x plus y ಅಂದರೆ ಏನು? sin x cos y plus cos x sin y. sin of x minus y ಅಂತಂದರೆ ಏನು? ಸೇಮ್ ಫಾರ್ಮುಲಾ ಬಟ್ ಮೈನಸ್ ಸೈನ್, ರೈಟ್? ಮೈನಸ್ cos x sin y. ಇವೆರಡನ್ನು ಆ್ಯಡ್ ಮಾಡಿದ್ರೆ RHS ಆ್ಯಡ್ ಮಾಡಬೇಕಾ? ಸೊ ವಾಟ್ ವಿಲ್ ಯು ಗೆಟ್ ಹಿಯರ್? sin of x plus y plus sin of x minus y is equal to 2 times sin x cos y. ಬಟ್ ಇದೇನಾಗುತ್ತೆ, ಪ್ಲಸ್ ಮೈನಸ್ ಇರೋದ್ರಿಂದ ಕ್ಯಾನ್ಸಲ್ ಆಗಿ ನಮ್ಮ ಹತ್ರ ಉಳಿಯೋದೇನೋ ಇಷ್ಟೇ. ಅರ್ಥ ಆಯ್ತಲ್ಲ? ಸಿಮಿಲರ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ? ಅಬ್ಸರ್ವ್ ಮಾಡಿ ಕ್ಲೀನಾಗಿ. ಇಫ್ ಯು ಸಬ್ಟ್ರಾಕ್ಟ್, ವಾಟ್ ಡು ಯು ಗೆಟ್ ಈಸ್ cos of x plus y minus cos of x minus y is equal to, cos of x plus y ಅಂದರೆ ಏನು? cos x cos y minus sin x sin y minus cos of x minus y ಅಂತಂದರೆ ಏನಾಗುತ್ತೆ? cos x cos y ಬ್ರ್ಯಾಕೆಟಿಂದ ಹೊರಗೆ ತೆಗಿಬೇಕಾಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಅಬ್ಸರ್ವ್ ಮಾಡಿ. ಓಕೆ, ಸೊ ವೆನ್ ಯು ಡೂ ದಿಸ್, ವಾಟ್ ವಿಲ್ ಯು ಗೆಟ್ ಈಸ್ cos x cos y minus sin x sin y ಮೈನಸ್ ಇಂಟು ಇಲ್ಲೇನು ಇಲ್ಲ ಅಂದರೆ ಪ್ಲಸ್ cos x cos y ಮೈನಸ್ ಇಂಟು ಪ್ಲಸ್
ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಅಬ್ಸರ್ವ್ ಮಾಡಿ, ಇದು ಸೇಮ್ ಇದೆ, ಆಪೋಸಿಟ್ ಸೈನ್, ಸೊ ಕ್ಯಾನ್ಸಲ್. ದೇರ್ಫೋರ್ ವಾಟ್ ಡು ಯು ಗೆಟ್ ಈಸ್ cos of x plus y minus cos of x minus y is equal to minus 2 sin x sin y. ನೆಕ್ಸ್ಟ್ ಅದೇ ರೀತಿ ಸೈನ್ನ ನಾನು ಮೈನಸ್ ಮಾಡಿದ್ರೆ ನನಗೇನು ಸಿಗುತ್ತೆ? ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ ಏನು? ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ ಮೈನಸ್ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಅಂದರೆ ಬ್ರ್ಯಾಕೆಟಿಂದ ರಿಮೂವ್ ಮಾಡಿ ಡೈರೆಕ್ಟ್ ಬರೀತಿದ್ದೀನಿ. ಸೈನ್ ಎಕ್ಸ್ ಕಾಸ್ ವೈ ಮೈನಸ್ ಇರುತ್ತೆ, ಇಲ್ಲಿ ಬ್ರ್ಯಾಕೆಟ್ ಇರೋದ್ರಿಂದ ಹೊರಗೆ ಬಂದಾಗ ಪ್ಲಸ್ ಏನಾಗುತ್ತೆ? ಕಾಸ್ ಎಕ್ಸ್ ಸೈನ್ ವೈ ಆಗುತ್ತೆ. ಸೊ ಸೇಮ್ ಕ್ವಾಂಟಿಟಿ ಕ್ಯಾನ್ಸಲ್. ಅಲ್ಲಿಗೆ ನಿಮಗೇನು ಸಿಗುತ್ತೆ ಅಂದರೆ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 2 times ಕಾಸ್ ಎಕ್ಸ್ ಸೈನ್ ವೈ. ಅರ್ಥ ಆಯ್ತಲ್ಲ? ಸೊ ಯು ಹ್ಯಾವ್ ಟು ರಿಮೆಂಬರ್ ದೀಸ್ 4 ಆಲ್ಸೋ. ಸೊ ಅಬ್ಸರ್ವ್ ಮಾಡಿ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸಿಗೆ ಸ್ವಲ್ಪ ಕಷ್ಟ ಇರುತ್ತೆ ನೆನಪಾಗೋದು. ಬಟ್ ರೀಸೆಂಟ್ಲಿ ನಮ್ಮೊಬ್ಬರು ಸರ್ ನನಗೆ ಹೇಳ್ಕೊಟ್ರು ಕ್ಲೂ ಏನಂದರೆ, ಕಾಸ್ ಪ್ಲಸ್ ಕಾಸ್ ಅಂತ ಅಂದರೆ ಕಾಸೇ ಬರಬೇಕು ನನಗೆ, ಹಾಗಾಗಿ 2 cos x cos y ಅಂತ ನೆನಪಿರುತ್ತೆ. ಸೈನ್ ಪ್ಲಸ್ ಸೈನ್ ಅಂತ ಅಂದರೆ ಫಸ್ಟು ಸೈನೇ ಬರಬೇಕು, ಸೊ 2 sin x cos y ಬರಬೇಕು. ಆ ರೀತಿ ನೆನ್ಪಿಟ್ಕೊಳ್ಳಿ. ಸಿಮಿಲರ್ಲಿ ಕಾಸ್ ಮೈನಸ್ ಕಾಸ್ ಅಂದರೆ ಈ ಕಡೆ ಕಾಸ್ ಬರಂಗೇ ಇಲ್ಲ, ಕಾಸಲ್ಲಿ ಕಾಸ್ ಹೋಗ್ಬಿಟ್ಟಿದೆ, ಸೊ ಉಳಿದಿರೋದು ಸೈನ್ ಅಷ್ಟೇ, ಸೈನ್ ಬರುತ್ತೆ. ಸಿಮಿಲರ್ಲಿ ಸೈನ್ ಮೈನಸ್ ಸೈನ್ ಅಂದರೆ ಸ್ಟಾರ್ಟಿಂಗಲ್ಲಿ ಸೈನ್ ಬರಬಾರ್ದು, ಮೈನಸ್ ಇದೆ ಬರಬಾರ್ದು. ಆ ರೀತಿ ನೀವು ನೆನ್ಪಿಟ್ಕೋಬಹುದು. ಯು ಕ್ಯಾನ್ ಫಾಲೋ ಎನಿ ಅದರ್ ಮೆಥಡ್, ಇಟ್ ಈಸ್ ನಾಟ್ ನೆಸೆಸರಿ ದಟ್ ಯು ಫಾಲೋ ದ ಮೆಥಡ್ ಐ ಪ್ರಿಸ್ಕ್ರೈಬ್ ಯು. ಓಕೆ, ಇಟ್ಸ್ ಓನ್ಲಿ ದಟ್ ಐ ಫೈಂಡ್ ಇಟ್ ಈಸಿ, ರೈಟ್? ಸೊ ಇವು ಕೂಡ ನಿಮಗೇನಾಗುತ್ತೆ ಅಂದರೆ 4 ಸೆಟ್ ಆಫ್ ಫಾರ್ಮುಲೆ ಇಲ್ಲೂ ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ದೀಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ಆರ್ಡರ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಗಿವೆನ್ ಇನ್ ದಿ ಎಕ್ಸಸೈಸ್. ಓಕೆ, ರೈಟ್. ಸಿಮಿಲರ್ಲಿ ಇನ್ನೂ ಒಂದು ಸೆಟ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಎಸ್ ಹಾಫ್ ಆ್ಯಂಗಲ್ ಫಾರ್ಮುಲಾ. ಅವು ಇದರಿಂದಾನೇ ನಾವು ಡಿರೈವ್ ಮಾಡೋದು. ಹೇಗೆ ಅಂತ ಹೇಳ್ತೀನಿ. ಲೆಟ್ ಮಿ ಟೇಕ್ ದ ಶೀಟ್ ಫಸ್ಟ್. ಆ್ಯಕ್ಚುಲಾಗಿ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಯೂಸ್ ಆಗೋದು ಇವೇ ಹಾಫ್ ಆ್ಯಂಗಲ್ ಫಾರ್ಮುಲಾ. ಸೊ ಹೇಗೆ ಅಂತ ಅಂದರೆ ಸಿಂಪಲ್, ಇಲ್ಲಿ ನಿಮಗೆ ಈಗ ಏನು ಫಾರ್ಮುಲಾ ಸಿಕ್ವಲ್ಲ, ವಾಟ್ ವಿ ವಿಲ್ ಡೂ ಈಸ್ ವಿ ವಿಲ್ ಸಬ್ಸ್ಟಿಟ್ಯೂಟ್ ಲೆಟ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸಮ್ ತೀಟಾ, ಯಾವುದೋ ಒಂದು ಆ್ಯಂಗಲ್ಲು, ಅಂದರೆ ಆ್ಯಂಗಲ್ ಪ್ಲಸ್ ಆ್ಯಂಗಲ್ ಇನ್ನೊಂದು ಯಾವುದೋ ಆ್ಯಂಗಲ್ಲು. ಅದೇ ರೀತಿ ಎಕ್ಸ್ ಮೈನಸ್ ವೈ ಇನ್ನೊಂದು ಆ್ಯಂಗಲ್ ಯಾವುದು ಫೈ ಅಂತ ತೊಗೊಳೋಣ. ಆವಾಗ ನಮ್ಮ ಫಾರ್ಮುಲಾ ಏನಾಗುತ್ತೆ ಅಂದರೆ ಕಾಸ್ ಎಕ್ಸ್ ಪ್ಲಸ್ ವೈ ಇದೆಯಲ್ಲ, ಅಲ್ಲೇನಾಗುತ್ತೆ ಕಾಸ್ ತೀಟಾ ಪ್ಲಸ್ ಕಾಸ್ ಎಕ್ಸ್ ಮೈನಸ್ ವೈ ಅಂದರೆ ಫೈ ಈಸ್ ಈಕ್ವಲ್ ಟು 2 cos ಎಕ್ಸ್ ಅಂತ ಅಂದರೆ ಏನು ಸಿಗುತ್ತೆ ನನಗೆ? ಅಬ್ಸರ್ವ್ ಮಾಡಿ ಇಲ್ಲಿ. ಎಸ್, ವಾಟ್ ವಿಲ್ ಐ ಗೆಟ್? ಎಕ್ಸ್ ಅಂತ ಅಂದರೆ ನನಗೇನು ಸಿಗ್ಬೋದು? ಸಿಂಪಲ್. ಓಕೆ, ಫ್ರಮ್ ದಿಸ್, ಓಕೆ, ಇದನ್ನು ಬರ್ಕೊಂಡ್ಬಿಡ್ರಿ ಅತ್ಲಾಗೆ. ಇವೆರಡು ಇಕ್ವೇಷನ್ ಇದೆಯಲ್ಲ, ಇವನ್ನ ನೀವು ಆ್ಯಡ್ ಮಾಡಿದ್ರೆ ನಿಮಗೇನು ಸಿಗುತ್ತೆ ಹೇಳಿ? ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಮೈನಸ್ ವೈ, ಎಲ್ ಎಚ್ ಎಸ್, ತೀಟಾ ಪ್ಲಸ್ ಫೈ. ಓಕೆ, ಮೈನಸ್ ವೈ ಕ್ಯಾನ್ಸಲ್, 2x ಈಸ್ ಈಕ್ವಲ್ ಟು ತೀಟಾ ಪ್ಲಸ್ ಫೈ. ಎಕ್ಸ್ ಈಸ್ ಈಕ್ವಲ್ ಟು ತೀಟಾ ಪ್ಲಸ್ 5/2. ಇದು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಅದೇ ರೀತಿ ನೀವು ಇದನ್ನು ಮೈನಸ್ ಮಾಡಿದಾಗ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ವೈ ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ ವೈ ಆಗುತ್ತೆ, ಸೊ ಅಲ್ಲಿಗೆ ವೈ ಆಗುತ್ತೆ. ವೈ ಈಸ್ ಈಕ್ವಲ್ ಟು ನಿಮಗೇನು ಸಿಗುತ್ತೆ? ತೀಟಾ ಮೈನಸ್ 5/2 ಸಿಗುತ್ತೆ ಸಬ್ಟ್ರಾಕ್ಟ್ ಮಾಡಿದಾಗ. ಓಕೆ, ಸೊ ಈ ಎಕ್ಸ್ ಈ ವೈ ನೆನ್ಪಿಟ್ಕೊಳ್ಳಿ. ಇದೇ ಫಾರ್ಮುಲಾದಲ್ಲಿ 2 cos ಎಕ್ಸ್ ಅಲ್ಲ, ಎಕ್ಸ್ ಅಂದರೆ ಏನಿದೆ ನೋಡಿ, ತೀಟಾ ಪ್ಲಸ್ 5/2 ಇಂಟು ಕಾಸ್ ವೈ ಅಂದರೆ ಏನಿದೆ? ತೀಟಾ ಮೈನಸ್ 5/2. Okay, you have to make the differentiation between this, right? ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ನಿಮಗೆ ಕಾಸ್ ತೀಟಾ ಮೈನಸ್ ಕಾಸ್ ಫೈ ಮಾಡಿದಾಗ ಅಂದರೆ ಯಾವುದು? ಎಲ್ಲಿ ಡಿರೈವ್ ಮಾಡಿದ್ವಿ? ವೇಟ್ ಎ ಮಿನಿಟ್, ಇಲ್ಲಿದೆ ನೋಡಿ. ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಎಕ್ಸ್ ಪ್ಲಸ್ ವೈ ಜಾಗದಲ್ಲಿ ತೀಟಾ, ಎಕ್ಸ್ ಮೈನಸ್ ವೈ ಅಲ್ಲಿ ಇದು, ಅವಾಗೇನಾಗುತ್ತೆ? -2 ಸೈನ್ ಎಕ್ಸ್ ಅಂತ ಅಂದ್ರೆ ಏನು? ತೀಟಾ ಪ್ಲಸ್ 5/2 ಇಂಟು ಸೈನ್ ವೈ ಅಲ್ಲ, ಸೈನ್ ತೀಟಾ ಮೈನಸ್ 5/2. ಗಾಟ್ ಇಟ್? ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ರಿಮೆಂಬರ್ ಕಾಸ್ ತೀಟಾ ಮೈನಸ್ ಕಾಸ್ ಫೈ. ಸಿಮಿಲರ್ಲಿ ಇವೆರಡಕ್ಕೂ ಮಾಡೋಣ. ಸೈನ್ ತೀಟಾ ಪ್ಲಸ್ ಸೈನ್ ಎಕ್ಸ್ ಮೈನಸ್ ವೈ ಅಂತ ಅಂದರೆ ಸೈನ್ 5 ಈಸ್ ಈಕ್ವಲ್ ಟು 2 sin x cos y ಅಲ್ವಾ? 2 sin x ಅಂತ ಅಂದರೆ ತೀಟಾ ಪ್ಲಸ್ 5/2 ಇಂಟು ಕಾಸ್ ವೈ ಅಂತ ಅಂದರೆ ಕಾಸ್ ತೀಟಾ ಮೈನಸ್ 5/2. ಅರ್ಥ ಆಯ್ತಲ್ಲ? ಇದೇ ರೀತಿ ಕೊನೆ ಫಾರ್ಮುಲಾ ನಾವೇನು ಮಾಡಿದ್ವಲ್ಲ, ಅಲ್ಲೂ ಕೂಡ ಅದೇ ಮಾಡೋಣ.
sin theta minus sin phi is equal to ಏನು ಸಿಗುತ್ತೆ 2 cos theta plus phi by 2 into cos theta minus phi by 2. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನಿಮಗೆ ಫಾರ್ಮುಲಾ ಆ್ಯಕ್ಚುಲಿ ಇಲ್ಲಿ ಸೈನ್ ಅಲ್ವಾ, ಸಾರಿ, ಸೈನ್ 2 sin cos 2 cos sin, ರೈಟ್. ಸೈನ್ ಪ್ಲಸ್ ಸೈನ್ ಅಂದರೆ ಸ್ಟಾರ್ಟಿಂಗ್ ಸೈನ್ ಬರಬೇಕು, ಸೈನ್ ಮೈನಸ್ ಸೈನ್ ಅಂದರೆ ಸ್ಟಾರ್ಟಿಂಗ್ ಸೈನ್ ಬರೋಂಗಿಲ್ಲ. ಓಕೆ, ಡನ್. ಸೊ ಈ ರೀತಿ ನಿಮಗೆ 4 ಫಾರ್ಮುಲಾ ಈ ಸೆಟ್ ಕೂಡ ಸಿಗುತ್ತೆ. ಆದರೆ ಏನಾಗುತ್ತೆ ಅಂದರೆ ಅಗೇನ್ ಆ್ಯಂಡ್ ಅಗೇನ್ ತೀಟಾ ಫೈ ಕನ್ಫ್ಯೂಸ್ ಆಗೋದು ಬೇಡ ಅಂತೇಳಿ ನಾವೇನು ಮಾಡ್ತೀವಿ, ಇದೇ ಸೇಮ್ ಫಾರ್ಮುಲಾ, ಆದರೆ ಇನ್ ಪ್ಲೇಸ್ ಆಫ್ ತೀಟಾ ವಿ ವಿಲ್ ರೀಪ್ಲೇಸ್ ಎಕ್ಸ್, in place of phi we will replace y, so that formula becomes easy for us to remember. That's it, there is no other thing. Okay, exy gu relation illa. Okay, this is entirely different. But you don't ask the doubt that x is equal to theta plus phi by 2 hege anta. X completely different. ನಮಗೆ theta plus phi ಫಾರ್ಮ್ ಅಲ್ಲಿ ಫಾರ್ಮುಲಾ ಜಾಸ್ತಿ ನೆನಪಿರಲ್ಲ ಅಂತೇಳಿ ನಮ್ಮ ಕನ್ವೀನಿಯನ್ಸಿಗೋಸ್ಕರ ನಾವೇನು ಮಾಡ್ತೀವಿ, ಈ 4 ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ ಕನ್ವರ್ಟ್ ಮಾಡ್ಕೋತೇವೆ. So what will you get as the formula, and which is very important ನಿಮ್ಮ ಎಕ್ಸಸೈಸ್ ಪ್ರಾಬ್ಲಮ್ಸ್ ಅಲ್ಲಿ ಈ ಫಾರ್ಮುಲಾ ತುಂಬ ಯೂಸ್ ಮಾಡ್ತೀರಾ ನೀವು. ಓಕೆ, ಎಕ್ಸ್ ತೀಟಾ ಜಾಗದಲ್ಲಿ ಎಕ್ಸ್, ಫೈ ಜಾಗದಲ್ಲಿ ವೈ ಬರೆದ್ರೆ 2 cos x plus y by 2 ಇಂಟು, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇವೇ ಫಾರ್ಮುಲಾ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಮಾಡಿಸೋದು. ದಯವಿಟ್ಟು ಈ ಫಾರ್ಮುಲಾನ ನೀವು ಕಲ್ತ್ಬಿಟ್ಟು ಕಮಿಂಗ್ ಲೆಕ್ಚರ್ನ ಅಟೆಂಡ್ ಮಾಡಿ. ಓಕೆ, -2 sin x plus y by 2 ಇಂಟು ಸೈನ್ ಎಕ್ಸ್ ಮೈನಸ್ ವೈ ಬೈ 2. ಆದಷ್ಟು ನಿಮ್ಮ ಫ್ರೀ ಟೈಮಲ್ಲೇ ಆಗಲಿ ಏನೇ ಇರಲಿ, ಕೀಪ್ ಆನ್ ರಿಕಾಲಿಂಗ್ ದೀಸ್ ಫಾರ್ಮುಲೆ ಅಗೇನ್ ಆ್ಯಂಡ್ ಅಗೇನ್. ಅವಾಗ ಮಾತ್ರ ನಿಮಗೆ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ತಲೆಯಲ್ಲಿ ಕೂತ್ಕೊಳುತ್ತೆ. ಇಲ್ಲ ಅಂದರೆ ಬರೀ ಒಂದು ಚಾಪ್ಟರಲ್ಲಿ ಎಷ್ಟೊಂದು, ನೀವು 10th ಇಡೀ ಮ್ಯಾಥಮೆಟಿಕ್ಸಲ್ಲಿ ಕಲ್ತಿರೋ ಅಷ್ಟೊಂದು ಫಾರ್ಮುಲಾ ಬರೀ ನಿಮಗೆ ಟ್ರಿಗ್ನೋಮೆಟ್ರಿ ಚಾಪ್ಟರಲ್ಲಿ ಸಿಕ್ಬಿಡುತ್ತೆ. ಅಷ್ಟು ಫಾರ್ಮುಲಾ ಇದ್ದಾವೆ. ಓಕೆ, ಸೈನ್ ಎಕ್ಸ್ ಮೈನಸ್ ಸೈನ್ ವೈ ಈಸ್ ಈಕ್ವಲ್ ಟು 2 cos theta ಜಾಗದಲ್ಲಿ x, phi ಜಾಗದಾಗ y. So what will you get? 2 cos x plus y by 2 into sin x minus y by 2. Right? So this set you must remember. This is one set. ಆಮೇಲೆ ಮುಂಚೆ ಹೇಳಿದ್ದು ಒಂದು ಸೆಟ್ಟು, ಅದಾದ್ಮೇಲೆ 3x ಒಂದು 2x ಒಂದು, ಈ ರೀತಿ ಸೆಟ್ ವೈಸ್ ನೀವೇನು ಮಾಡಬೇಕು, ಫಾರ್ಮುಲಾನ ಒಂದು ಕಡೆ ಬರ್ಕೊಂಡ್ಬಿಡ್ರಿ, ಒಂದು ಶೀಟಲ್ಲಿ ಬರೆದು ಪೇಸ್ಟ್ ಇಟ್ ಆನ್ ಯೋರ್ ವಾಲ್. ರೂಮಲ್ಲಿ ವಾಲ್ ಇರುತ್ತಲ್ಲ, ಅಲ್ಲಿ ನಿಮ್ಮ ಸ್ಟಡಿ ರೂಮಲ್ಲಿ, ಅಥವಾ ನೀವು ಎಲ್ಲಿ ಫ್ರೀಕ್ವೆಂಟ್ಲಿ ಸ್ಟಡಿ ಮಾಡ್ತಿರೋ ಅಲ್ಲಿ ಫ್ರೀಕ್ವೆಂಟ್ಲಿ ಆ ವಾಲ್ನ ವಾಚ್ ಮಾಡ್ತಿರಲ್ಲ ಆ ಲೊಕೇಶನಲ್ಲೇ ಸೇವ್ ಮಾಡಿ, ಪೇಸ್ಟ್ ಮಾಡಿ. ಅವಾಗ ಏನಾಗ್ಬಿಡುತ್ತೆ ಅಂದರೆ ಕಂಟಿನ್ಯೂಸ್ ನೀವು ನೋಡ್ದಂಗೆಲ್ಲ ನಿಮಗೆ ಜಾಸ್ತಿ ನೆನಪಿರುತ್ತದು. ಬಟ್ ಮೋಸ್ಟ್ ಆಫ್ ಯು ಜಸ್ಟ್ ಸ್ಟಡಿಡ್ ವೆನ್ ಯು ಆರ್ ಸ್ಟಡಿಂಗ್ ಟ್ರಿಗ್ನೋಮೆಟ್ರಿ ಚಾಪ್ಟರ್. ದ್ಯಾಟ್ಸ್ ದ ರೀಸನ್ ಯು ಫರ್ಗೆಟ್ ದ ಫಾರ್ಮುಲಾ ವೆನ್ ಯು ಗೋ ಟು ನೆಕ್ಸ್ಟ್ ಚಾಪ್ಟರ್, ರೈಟ್? ಸೊ ದ್ಯಾಟ್ ಶುಡ್ ನಾಟ್ ಹ್ಯಾಪನ್ ಅಂತ ಅಂದರೆ ಯು ಹ್ಯಾವ್ ಟು ಕಂಟಿನ್ಯೂಸ್ಲಿ ಕೀಪ್ ಎನ್ ಐ ಆನ್ ದೀಸ್ ಫಾರ್ಮುಲೆ. ಎನಿವೇಸ್, ಸೊ ಇವತ್ತಿಗೆ ಎಲ್ಲ ಇದು ಒಂದು ಡೆರಿವೇಷನ್ ಮಾತ್ರ ನಾನು ಹೇಳ್ಕೊಟ್ಟಿರೋದು. ಅದ್ರ ಬೇಸ್ ಮೇಲೆ ನಾವು ಒಂದೊಂದೇ ಲಿಂಕ್ ಮಾಡಿಬಿಟ್ಟು ಫಾರ್ಮುಲಾ ಕಲ್ತಿದ್ದೀವಿ. ಓಕೆನಾ? ಆ್ಯಂಡ್ ಆ ಡೆರಿವೇಷನ್ ತುಂಬ ಇಂಪಾರ್ಟೆಂಟ್ ಇದೆ ನಿಮಗೆ 6 ಮಾರ್ಕ್ಸಿಗೆ. ಓಕೆ, ಬೋರ್ಡ್ ಲೆವೆಲ್ ಯಾರಾದರೂ ತುಂಬ ಫೋಕಸ್ ಮಾಡೋರು ಇರ್ತಾರಲ್ಲ ಅಂಥ ಸ್ಟೂಡೆಂಟ್ಸಿಗೆ. ಸೊ 6 ಮಾರ್ಕ್ಸ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಯು ಹ್ಯಾವ್ ಟು ಫೋಕಸ್ ಆನ್ ಬೋರ್ಡ್ ಲೆವೆಲ್ ಆ್ಯಸ್ ವೆಲ್. ಓಕೆ, ಆ್ಯಂಡ್ ಇನ್ನೇನು, ರೈಟ್? ಸೊ ವಿಡಿಯೋ ಹೆಲ್ಪ್ ಆಗಿದೆ ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಐ ರಿಕ್ವೆಸ್ಟ್ ಯು ಸಿನ್ಸಿಯರ್ಲಿ, ಬಿಕಾಸ್ ಇಫ್ ಯು ಮೆನ್ಷನ್ ಅವಾಗ ಮಾತ್ರ ನನಗೆ ಗೊತ್ತಾಗುತ್ತೆ ನಾನು ಮಾಡ್ತಾ ಇರೋದು ನಿಮಗೆ ಹೆಲ್ಪ್ ಆಗ್ತಿದೆ, ನಾನು ಇನ್ವೆಸ್ಟ್ ಮಾಡ್ತಿರೋ ಟೈಮ್ ಆ್ಯಂಡ್ ಎನರ್ಜಿ ಈಸ್ ವರ್ತ್ ಅಂತ ಅನ್ನಿಸ್ತಿದೆ. If I get the comment, if I don't get the comments, if I don't get your opinion, then it feels like it is one way. Okay, just one way ಹೇಳ್ತಾ ಇದ್ದೀನಿ, ಸುಮ್ಮನೆ ಮುಂದೆ ಇರೋರು ಕೇಳ್ತಿದಾರೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಸೊ ದ್ಯಾಟ್ ಶುಡ್ ನಾಟ್ ಹ್ಯಾಪನ್ ಎನಿವೇಸ್. ಸೊ ಇವತ್ತು ಇದು ಜಾಸ್ತಿನೇ ಆಯಿತು, ರೈಟ್? ಆ್ಯಂಡ್ ಜಸ್ಟ್ ಆಸ್ ಐ ಟೆಲ್ ಯು, ನೀವು ಕಾಮೆಂಟ್ ಮಾಡಿದ್ರೂ ಪರವಾಗಿಲ್ಲ, ಮಾಡದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಫ್ರೆಂಡ್ಸಿಗೆ ಯಾರು ನೀಡಲ್ಲಿದ್ದಾರೋ, ಯಾರಿಗೆ ರಿಕ್ವೈರ್ಡ್ ಇದೆಯೋ ಅವರಿಗೆ ದಯವಿಟ್ಟು ಶೇರ್ ಮಾಡಿ. ಓಕೆ, and yeah, and keep watching the other videos as well. I'll just post on a continuous basis. I'll try to post on a continuous basis. Okay, let me know your opinions in the comment section. Stay tuned with me for more such lectures, okay, of both class 11 class 12 competitive as well in the coming days. I may plan if I get the free time, right? Okay, so that's all for today. Thank you so much. God bless you.